ಸೃಷ್ಟಿ ಬಗೆಯಲ್ಲಿ ಗೊಟ್ಟಿಯ ವಚನವ ಸೃಷ್ಟಿ ಬಗೆಯಲ್ಲಿ ಗೊಟ್ಟಿಯ ವಚನವ ಬಿಟ್ಟಿಯ ಬಲೆಯನು ಸಿಟ್ಟಿಗೆ ಹೊಯ್ಸಲದಿದ್ದರೆ ತಿರುತಲಿ ಕಷ್ಟವ ಬಯಸಿದಳು. ಹರಿಶ್ಚಂದ್ರ, ಪೂಜ್ಯರೇ, ಏನು ಮಾಡಿದೆಯಾ? ತಾವು ದಯ ಮಾಡಿಸಿದಿರಿ. ನನ್ನ ಹೃದಯವನ್ನೇ ನೀನು ಚುಚ್ಚಿದಿ. ಯಾಕೆ ಸ್ವಾಮಿ? ನಿನ್ನ ಬಗ್ಗೆ ನನಗೆ ಏನು ವಿಶ್ವಾಸ ಗೊತ್ತು ಸ್ವಾಮಿ. ಒಂದು ಮಾತು ಹೇಳಿದರೆ ಕೊನೆಯ ಉಸಿರಿನವರೆಗೂ ಹೌದು ಅಂತ ಒಪ್ಪುವ. ನಿಜ. ಅದರ ದ್ಯೋತಕವಾಗಿ ನಮ್ಮೊಳಗಿನ ವ್ಯವಹಾರ ನಿನಗೆ ನೆನಪಿದೆಯಲ್ಲ? ಇದೇ ಸ್ವಾಮಿ. ಆ ಎರಡು ಹುಡುಗಿಯರು ಬಂದ್ರಾಗಿ ಬಂದರು, ಕುಣಿದರು ನೋಡಿದೆಯಾ? ಮೆಚ್ಚಿದೆ. ಮೆಚ್ಚಿ ಅವರ ಬೆನ್ನಿನ ಮೇಲೆ ಮೆಚ್ಚುಗೆ ತೋರಿಸಿಕೊಟ್ಟದಿರಿ. ಆದರೆ ಅವರು ಸ್ವಲ್ಪ ಹೆಚ್ಚಿಗೆ ಮಾಡಿದರಲ್ಲ ಸ್ವಾಮಿ. ಅವರು ಹೆಚ್ಚಿಗೆ ಮಾಡಲಿ, ನೀನೇನು ಹೇಳಿದೆ ಅವರಿಗೆ? ಮೆಚ್ಚುಗೆ ಕೊಡ್ತೇನೆ ಅಂತ ಹೇಳಿದೆ. ಹೌದಲ್ಲ? ಹೇಳಿದೆ. ಆರಿಸುವ ಹಕ್ಕಿ ಯಾರಿಗೆ? ಅವರಿಗೆ. ಅವರು ಏನು ಕೇಳಿದರು? ಶ್ವೇತಛತ್ರ ಅದಲ್ಲದಿದ್ರೆ ನನ್ನನ್ನು ಮದುವೆ ಆಗಬೇಕು ಅಂತ ಕೇಳಿದರು. ನೀನೇನು ಹೇಳಿದಿ? ಸಾಧ್ಯವೇ ಸ್ವಾಮಿ? ಅಲ್ಲ, ಅದಕ್ಕಲ್ಲ. ಮಾತು ಕೊಡುವಾಗ ಹಿಂದೆ ಮುಂದೆ ವಿಚಾರಿಸಿ ಮಾತು ಕೊಡಬೇಕೋ ಬೇಡವಾ? ಸ್ವಾಮಿ, ನಿನ್ನ ಮಾತಿನಲ್ಲಿ ಹ ಇರಬಹುದು ನೀನು ಬಲು ದೊಡ್ಡ ನಾಗರಿಕ, ಸುಸಂಸ್ಕೃತ, ಹ್ಮ್ ಏನು ಬೇಕು ಕೇಳಿ ಅಂಥವರಲ್ಲಿಯ. ಏನು ಬೇಕು ಕೇಳಿ ಅಂತ ಹೇಳಿದರೆ ಅವರ ಬೇಕು ಬೇಡಗಳಿಗೊಂದು ವ್ಯಾಪ್ತಿ ಇದೆ. ಇಲ್ಲಿ ಮಣ್ಣಿನ ಮಕ್ಕಳು ಅವರ ಬೇಕು ಬೇಡಗಳ ವ್ಯಾಪ್ತಿಯಲ್ಲಿ ಬೇಕಾದ್ದು ಕೇಳಿ ಅಂತ ನಿನ್ನಂತಹ ವಿವೇಕಿ ಹೇಳಿದರೆ ಮಾತು ತಪ್ಪಿದೆ ಅಂತ ಆಗ್ತದೆ. ಈಗ ಅವರ ವಿಷಯ ಅಲ್ಲ. ನೀನು ಮಾತು ತಪ್ಪಿದೆ ಅಂತ ಹೇಳಿದ್ರೆ ಯಾವ ಹೊತ್ತಿನಲ್ಲಿ ಮಾತನ್ನು ಯಾವ ಶೈಲಿಯಲ್ಲಿ ಆಡಬೇಕು ಎಂಬುದನ್ನು ತೊರೆದೆ ಮರೆದೆ ಅಂತ ನಾನು ಹೇಳುದು. ಆದ ಕಾರಣ ಮಾತು ತಪ್ಪಿದೆ ಅಲ್ವೇನೋ? ಸಿಟ್ಟಾಗ್ತೀರಾ ಸ್ವಾಮಿ? ಅಲ್ಲಲ್ಲ, ಶಿಸ್ತು ಅಂದ್ರೆ ಪ್ರೀತಿಯಲ್ಲಿ ಯಾರ ಬಗ್ಗೆ ನಮಗೆ ಒಂದು ವಿಶೇಷ ಅಭಿಮಾನ ಉಂಟು ಅವರು ತಪ್ಪಬಾರದು. ಮಾತು ಅದು ಮಾತ್ರ ಅಲ್ಲ, ನೀನೇನು ನಿನ್ನ ಮಾತು ಅದು ಶಾಸನ. ಮಾತು ತಪ್ಪಿದೆ ಪೂಜ್ಯರೇ. ಆದ ಕಾರಣ ಇಷ್ಟು ಸಣ್ಣ ವಿಷಯದಲ್ಲಿ ಮಾತು ತಪ್ಪಿದವ ಎಂತ ಮಹಾರಾಜನ ನೀನು? ನನಗೆ ಸಿಟ್ಟು ಬಂದದ್ದು ಅದು. ಊರವರ ಮಕ್ಕಳು ಹುಚ್ಚು ಕಟ್ಟಿದರೆ ನಮಗೆ ಸಿಟ್ಟಾಗೋದಿಲ್ಲ. ಯಾಕೆ ಮಾಡಿದ ಹೇಳು? ಏನಿದೆ ನನ್ನೊಡನೆ ಏನಿದೆ ನನ್ನೊಡನೆ ಮುನಿಸು ಮುನಿವರನೆ ದಾನವಂತಕನಾಣೆ ನುಡಿಗೆ ತಪ್ಪುವೆನೆ ದಾನವಂತಕನಾಣೆ ನುಡಿಗೆ ತಪ್ಪುವೆನೆ ದಾನವಂತಕನಾಣೆ ನುಡಿಗೆ ತಪ್ಪುವೆನೆ ಬಾಲೆಯರ ಗಾಯನಕ್ಕೆ ಮೆಚ್ಚಿನ ನೊರೆದೆ ಬಾಲೆಯರ ಗಾಯನಕ್ಕೆ ಮೆಚ್ಚಿನ ನೊರೆದೆ ಬೇಳಿ ಮರದಿರವೆನಲು ಅರುಗಿದರು ನಿಲ್ಲದೆ ಬೇಳಿ ಮರದಿರವೆನಲು ಅರುಗಿದರು ನಿಲ್ಲದೆ ಮಹಾತ್ಮರೇ, ಏನಪ್ಪ? ತಾವು ನನಗೆ ಗುರುಸ್ವರೂಪರು. ಅನುಮಾನ ನನ್ನ ತೀರ್ಥರೂಪರಿಗೆ ಉದ್ಧಾರದ ಪರಮಗತಿಯನ್ನು ತೋರಿಸಿದವರು. ನಿಮ್ಮಲ್ಲಿ ಮನಸ್ಸು ಬಿಚ್ಚಿ ನಾನು ಹೇಳ್ತಾ ಹೇಳಬೇಕು. ಅಯ್ಯ, ಈ ಕಾಡಿನಲ್ಲಿ ನಾನು ವಿಶ್ರಾಂತಿಯನ್ನು ಪಡೆಯುತ್ತಾ ಇದ್ದಾಗ ಈ ಹುಡುಗಿಯರೇನು ಬಂದು ಕುಣಿದ್ರು. ಆ ಕುಣಿತದಿಂದ ನನಗೆ ಸಂತೋಷ ಆಗಿದೆ. ಮೆಚ್ಚಬೇಕು. ಮೆಚ್ಚಿದೆ. ಮೆಚ್ಚುಗೆಯನ್ನು ಪ್ರಕಟ ಮಾಡುವುದು ನಮ್ಮಂಥವರು ಹೇಗೆ? ಒಪ್ಪಿದೆ. ಏನು ಬೇಕು ಕೇಳಿ ಅಂತಂದೆ. ಅದಕ್ಕೆ ಶ್ವೇತಛತ್ರ ಕೇಳುವುದೇ ಸ್ವಾಮಿ. ಅದಾಗುವುದಿಲ್ಲ ಅಂದಾಗ ಬದಲಾವಣೆಯಾಗಿ ನನ್ನ ಸತ್ಯರಾಗ್ತೇವೆ ಅಂತ ಕೇಳಿದರೆ ಈ ಕುಣಿಯೋರು ಯಾರಿದ್ದಾರೋ, ನಾನು ಮೆಚ್ಚುವ ಸಂದರ್ಭ ಏನಿದೆಯೋ ವಿಷಯ ನನಗೂ ಅರ್ಥ ಆಗ್ತದೆ. ಎಷ್ಟು ಸಂದಿಗ್ಧ ನೋಡಿ ಇದು. ಹರಿಶ್ಚಂದ್ರ,
ನೀನು ಎಂಬುದಕ್ಕೆ ಇಲ್ಲಿ ನಾನು ಒತ್ತು ಕೊಟ್ಟಿರೋ. ನಿಜ. ಪ್ರಪಂಚದಲ್ಲಿ ಮೂರ್ಖರು ಮೂಢರು ಎಷ್ಟಿಲ್ಲ ಹೇಳು. ಹರಿಶ್ಚಂದ್ರರು ಎಷ್ಟು ಜನ ಇದ್ದಾರೆ? ಬಹಳ ಇಲ್ಲವೇನೋ. ನೀನು ಆಳುತ್ತಿರುವಂತಹ ಈ ಸಾಮ್ರಾಜ್ಯದಷ್ಟು ವ್ಯಾಪ್ತಿಯೂ ಮೌಲ್ಯವೂ ನಿನ್ನ ವ್ಯಕ್ತಿತ್ವಕ್ಕಿದೆ. ಇದೆ. ಆದ ಕಾರಣ ಕೇಳುವವರು ಬೇಕಾದ್ದು ಕೇಳಿ. ಅವರ ವ್ಯಾಪ್ತಿ ಎಷ್ಟು ಅಂತ ನಾನು ಮೊದಲೇ ಹೇಳಿದೆ. ನಿಜ. ಆದ ಕಾರಣ ಮಹಾರಾಜ, ನಿನ್ನಂಥವನಲ್ಲಿ ವ್ಯವಹರಿಸುವಾಗ ಮಾತ್ರ ಉಪಯೋಗಿಸಬೇಕಾದಂತಹ ಸಣ್ಣ ವಾಕ್ಯ ಹೇಗೆ ಕಿರಿದರವಳು ಪಿರಿದರ್ಥವು, ಇಂಥವರಲ್ಲಿ ಅಲ್ಲ. ಕತ್ತಲೆಗೆ ತೊಡಗಿ ಬೆಳಗಿನವರೆಗೆ ವ್ಯಾಖ್ಯಾನ ಮಾಡಿ ಹೇಳಬೇಕು. ನೀನು ನಿನ್ನ ಸಂಪ್ರದಾಯದಂತೆ ಮೆಚ್ಚಿದೆ, ಬೇಕಾದ ಕೇಳಿ. ಆದರೆ ಅವರು ಕೇಳಬಾರದನ್ನೇ ಕೇಳಿದರು. ಆವಾಗ ಇಲ್ಲಿ ಏನಾಗ್ತದೆ, ನೀನು ಮಾತನ್ನು ಮತ್ತೆ ವ್ಯಾಖ್ಯಾನಿಸಬೇಕಾಗ. ನಾನು ಕೊಡುವುದಿಲ್ಲ ಅಂತಲೇ ಹೇಳುವುದು ಬಿಟ್ಟು ಏನು ಮಾಡುವುದಕ್ಕಾಗ್ತದೆ? ಅದಲ್ಲವಯ್ಯ, ನಾನು ನಿನ್ನನ್ನು ಎಚ್ಚರಿಸಿದ್ದೆ. ಮಾತು ಹಿಂದೆ ತೆಗೀಲಿಕ್ಕಾಗ್ತದೋ? ಆಗುವುದಿಲ್ಲ. ಕೊಟ್ಟ ಮಾತು ಉಂಟು. ಆದರೆ ನನ್ನ ಮಾತಿನ ವ್ಯಾಪ್ತಿ ಹೀಗೆ ಅಂತ ನೀನು ವ್ಯಾಖ್ಯಾನ ಮಾಡಬೇಕಾಗ್ತದೆ. ಎಲ್ಲಾ ಮಾತಿಗೂ ವ್ಯಾಖ್ಯಾನ ಮಾಡಿ ತೀರ್ಮಾನ ಕೊಡಬೇಕಾದಂತಹ ಸ್ಥಾನ ನಿನ್ನದು. ನಿಜ. ನೀನು ಕಕ್ಷಿಯೋ ಪ್ರತಿಕಕ್ಷಿಯೋ ಆಗಬಹುದೇನೋ ತಮ್ಮ. ನಾನು ನ್ಯಾಯಾಧೀಶನಾಗಿರ್ಬೇಕಾಗ್ತದೆ. ಅಲ್ವೋ? ನಿಜ. ನೀನು ವಿಶ್ವಾಮಿತ್ರರು ಏನು ಮೈ ಮೇಲೆ ಬೀಳ್ತಾರೆ ಅಂತ ತಪ್ಪು ತಿಳ್ಕೊಳ್ಬೇಡ. ನಿನ್ನ ಬಗ್ಗೆ ನನಗೆ ಆಸಕ್ತಿ ವಾತ್ಸಲ್ಯ. ಈಗ ಕೊಡುತ್ತೇನೆ ಹೇಳಿದ್ದೇನೆ. ನಿನಗೆ ಒಂದು ಮಾತು ಹೇಳ್ತೆ, ಉಗುಳಿ ಆಗಿ ಹೋಗಿ ಆಗಿದೆ. ಆ ಉಗುಳಿದ್ದನ್ನು ಮತ್ತೆ ಸಂಶೋಧನೆ ಮಾಡ್ಲಿಕ್ಕೆ ಕೊಡು. ಇಲ್ಲ, ನೀನು ಕೊಡ್ತೇನೆ ಅಂತ ಹೇಳಿ ಏನು ಮಾಡೋದು? ಮಾತು ಉಳಿಸುವುದಕ್ಕೆ ಬೇಕಾ? ಮಾತು ಉಳಿಸುವುದಕ್ಕೆ ಬೇಕಾ? ನನ್ನಂಥವರು ವ್ಯಾಖ್ಯಾನ ಮಾಡೋದಕ್ಕೆ ಹಾಗೆ. ಹರಿಶ್ಚಂದ್ರ ಮಾತು ಉಳಿಸುವುದಕ್ಕೆ ಬೇಕಾಗಿ ಏನು ಮಾಡೋದು? ಕೊಟ್ಟ. ಪೂಜ್ಯರೇ, ಶ್ವೇತಛತ್ರ ಕೊಟ್ಟ. ಶ್ವೇತಛತ್ರ ಅಲ್ಲ, ಮತ್ತೆ ಅವರಿಗೆ ಮೈಯೂ ಕೊಟ್ಟ. ಅದು ದೊಡ್ಡದು. ಇಲ್ಲ ಸ್ವಾಮಿ, ಶ್ವೇತಛತ್ರ ಕೊಡುವುದಕ್ಕೆ ಸಾಧ್ಯ ಇಲ್ಲ. ಅವರನ್ನು ಮದುವೆ ಆಗುವುದು ಈ ಜನ್ಮದಲ್ಲಿ ಸಾಧ್ಯ ಇಲ್ಲ. ಹಾಗಂತ ಪ್ರಕಾರ ಸಾಧ್ಯ ಇಲ್ವಯ್ಯ. ಸತ್ಯ ಅಂತ ಏನಿದೆಯೋ ಅದನ್ನು ಬಿಟ್ಟು ಕೊಡುವುದಕ್ಕೆ ನಾನು ಸಿದ್ಧನಿಲ್ಲ. ನಾನು ನಿಜ ಹೇಳ್ತೇನೆ ಸ್ವಾಮಿ. ನಾನು ಆಡಿದ ಸತ್ಯ ಏನಿದೆಯೋ ಅದು ಶಾಶ್ವತವಾದದ್ದು. ಅದು ತ್ರಿಕರಣ ಪೂರ್ವಕವಾಗಿ ಬಂದದ್ದು. ನನ್ನ ಸಾಮ್ರಾಜ್ಯ ಸಮಸ್ತವನ್ನಾದರೂ ಕೊಟ್ಟೇನು, ಕೊಟ್ಟ ಮಾತಿಗೆ ನಾನು ಇಲ್ಲ ಅಂತ ಹೇಳುವುದಕ್ಕೆ ಸಿದ್ಧನಾಗಿಲ್ಲ. ಓ, ಹಾಗಾದ್ರೆ ಅಂತಹ ಪಾತ್ರ ಈಗ ಒಂದು ಸಣ್ಣ ತಪ್ಪು ನೀನು ಒಪ್ಪಿಕೊಂಡ ಹಾಗಾಯ್ತು. ಆಯ್ತು. ಪಾತ್ರ ವಿವೇಚನೆ ಇಲ್ಲದೆ ನನ್ನ ದೊಡ್ಡ ಸಿಗೆಯ ಕೊಡುಗೆಯನ್ನು ಕೊಟ್ಟೆ. ಸರಿಯಾದಂತಹ ಪಾತ್ರ ಸಿಕ್ಕಿದಾಗ ನೀನು ಏನನ್ನೂ ಬಿಡುವುದಕ್ಕೆ ಸಿದ್ಧ. ಖಂಡಿತ. ಬಹಳ ಸಂತೋಷ ಆಯ್ತು. ಬಹಳ ಖಂಡಿತ. ನಮ್ಮ ಶಿಷ್ಯ ಅಂತ ಹೇಳಿಕೊಳ್ಳೋ ಯಾವನೇ ಇರಲಿ, ಅವ ಹಾಗಿರ್ಬೇಕು ಅಲ್ವಾ? ಶ್ವೇತಛತ್ರ ಅಪಾತ್ರದಲ್ಲಿ ಕೂಡುದು. ಮೈಯನ್ನು ಈ ವರ್ಣದವರಲ್ಲಿ ನಾನು ಸಂಬಂಧ ಬೆಳೆಸಕೂಡುದು. ಕೂಡುದು. ಆದ್ರೆ ನಾನು ಹೇಳೋದು ಹೇಗೆ ಅಂತ ಹೇಳಿದ್ರೆ, ಈ ಹೊಲೆಯ ಹೊಲತಿ ಅಲ್ಲ ಏನೀಗ ಅಲ್ಲ, ನಂದು ಒತ್ತಾಯ ಇಲ್ಲ ಸ್ವಾಮಿ. ರೂಢಿ ಅಂತ ಒಂದಿದೆ, ಉಂಟು. ಅದನ್ನು ಮೀರಿ ಅರಸನೇ ನಡೆದಾಗ ಅದರಿಂದ ಉಂಟಾಗುವಂತಹ ದುಷ್ಪರಿಣಾಮಕ್ಕೆ ನಾನೇ ಸ್ವಾಗತ ಹೇಳಿದಾಗ ಆಗ್ತದೆ. ಅಯ್ಯೋ, ಕೂಡುದು ಆ ಮಟ್ಟಿಗೆ ಮೆಚ್ಚುಗೆ. ಹೊಲತಿಯರನ್ನು ಮದುವೆ ಆಗ ಕೂಡುದು. ಶ್ವೇತಛತ್ರ ಮತ್ತೊಬ್ಬರಿಗೆ ಕೂಡುದು. ಆದರೂ ನಿನ್ನ ಮಾತು ಉಳಿಬೇಕಲ್ಲ. ಹೇಳಿದಿಲ್ಲ ಸ್ವಾಮಿ, ಈಗ ಎಂಥ ಬೆಲೆಯನ್ನು ಬೇಕಾದರೂ ತೆರುವುದಕ್ಕೆ ನಾನು ಸಿದ್ಧನಿದ್ದೇನೆ. ಹೀಗೆ ಮಾತ್ರ ಅಪ್ಪಣೆ ಆಗಬಾರದು. ನಾನು ಹೇಗೆ ಸತ್ಪಾತ್ರನ ಅಪಾತ್ರನ ಏನು ಕೇಳ್ತೀರಿ ಸ್ವಾಮಿ? ಭಗವತ್ ಸ್ವರೂಪರು ತಾವು. ಹೌದಲ್ಲ? ತಮ್ಮ ಪಾತ್ರತೆಯ ಬಗ್ಗೆ ವಿಮರ್ಶೆಯೇ ಇಲ್ಲ, ಲೋಕ ಒಪ್ಪಿದೆ. ಹೌದಲ್ಲ? ಹೌದು. ಅವರ ಪರವಾಗಿ ನಾನು ಕೊಡ್ತೇನೆ. ಕೊಡು. ಏನನ್ನು ಕೊಡು? ಏನನ್ನು? ನನಗೆ ಆಗದಿದ್ದವರು ಏನೋ ಹೇಳಿ, ಅವ ಜಗಳವನ್ನೇ ಕಾಯುವವ. ನೀನು ಗೊತ್ತುಂಟಲ್ಲ ನನ್ನ ಹೃದಯ. ಗೊತ್ತು ಸ್ವಾಮಿ. ಈಗ ಜಗಳಕ್ಕೆ ಕಾಯುವವಾದ್ರೆ ಇಲ್ಲಿ ನೋಡು, ಕಾರಣ ಬೇರೆ ಇಲ್ಲೋ? ಸಾವಿರ ಅಲ್ಲ, ಆ ಹುಡುಗಿಯರು ಯಾರು? ನನ್ನ ಆಶ್ರಮದ. ಓಹೋ, ನನ್ನ ಮಕ್ಕಳು. ಆಹಾ. ಅವರನ್ನು ಈಗ ಬೇರೊಬ್ಬ ಹೊಲತಿಯರು ಅಂತ ಹೇಳಿದ್ರೆ ನಾನು ಅವನಲ್ಲಿ ಕೇಳೇನು, ನಾನು ಹೊಲೆಯೇನೋ? ಅದು ಅಂಥವರಲ್ಲಿ. ಹೌದು. ನಿನ್ನಲ್ಲೆಲ್ಲ ಯಾಕೆ ವರ್ಣಾಶ್ರಮಧರ್ಮ?
ಹೌದು ಸ್ವಾಮಿ, ನಾನು ಮಾಡಿದ್ದಲ್ಲ. ನನಗೆ ಹೊಲೆಯರೇನು ಬ್ರಾಹ್ಮಣರೇ, ವಿಶ್ವಾಮಿತ್ರರು. ನಿನಗೆ ಗೊತ್ತುಂಟಲ್ಲ, ಓಹೋ, ವಸಿಷ್ಠರಂತಹ ಮಡಿವಂತರ ಮುಂದೆ ನಿಮ್ಮ ಅಪ್ಪ ಹೊಲೆಯನಾದ ಆಗಿದ್ದ. ನಾನೇನು ಮಾಡಿದೆ? ಹೊಲೆತನವನ್ನು ಕಳೆದಿರಿ. ಹೊಲೆಯ ಅಂತ ಹೇಳುವವನಲ್ಲಿ ಧಾರಾಳ ಉಂಟು ಹೊಲೆತನ. ನಿನ್ನ ಉದ್ದೇಶ ಒಳ್ಳೆಯದು, ಸ್ವರ್ಗ ಅಲ್ವಾ? ಹೊಲೆಯನಾಗಿ ಹೆಂಡದಂಗಡಿಗೆ ಹೋಗ್ತೇನೆ ಅಂತ ಅಲ್ಲಲ್ಲ, ಖಂಡಿತ. ನನ್ನ ದೃಷ್ಟಿ ಹಾಗೆ ಹರಿಶ್ಚಂದ್ರ, ನಿನಗೆ ಗೊತ್ತುಂಟಲ್ಲ. ಓಹೋ, ಸರಿಯಾದದ್ದು. ಅವರ ಪರವಾಗಿ ಅಂತ ನಾನು ಹೇಳಿದ್ದ ಹಾಗೆ ನಮ್ಮ ಆಶ್ರಮದ ಹುಡುಗಿಯರು ಊರಿನಲ್ಲೆಲ್ಲ ಹೇಳ್ತಾರೆ ನಮ್ಮ ಅಪ್ಪ ಅಮ್ಮ ಎಲ್ಲ ವಿಶ್ವಾಮಿತ್ರರು ಅಂತ. ಅದರಿಂದ ನನಗೆ ಬಹಿಷ್ಕಾರ ಹಾಕುವ ಯಾರೂ ಇಲ್ಲ. ಇಲ್ಲ ಇಲ್ಲ, ನಾನು ಕೊಡು. ಯಾಕೆ ಕೊಡುದು? ಏನನ್ನು? ಇಡೀ ರಾಜ್ಯ ಅಂದ್ರೆ ಅವರು ಕೇಳಿದ್ದೆ, ನನಗೆ ಇಂಥ ವಸ್ತು ಬೇಡ. ಶ್ವೇತಛತ್ರ. ಶ್ವೇತಛತ್ರ ಅಂದ್ರೆ ಏನು? ಅಧಿಕಾರದ ದ್ಯೋತಕ. ಹೌದು ಅಲ್ವ? ನಿಜ. ಅದಲ್ಲದಿದ್ರೇನು? ಮೈ. ಅದಕ್ಕೆ ಎರಡಕ್ಕೂ ಅರ್ಥ ಒಂದೇ. ಹೌದು. ಅವರು ಕೇಳಿದ್ದು ಶ್ವೇತಛತ್ರದ ನೆರಳಿನಲ್ಲಿ ನಾವು ಕೂತ್ಕೊಳ್ಬೇಕು ಅಂತ ಹೇಳಿದ್ರೆ ನಿನ್ನ ಪಕ್ಕದಲ್ಲೇ ಕೂತ್ಕೊಳ್ಬೇಕು. ಅರ್ಥ ಆಗಿದೆ ಸ್ವಾಮಿ. ಹಾಗೆ ನಿನಗೆ ಅರ್ಥ ಆಗದೆ, ನೀನು ಹೇಳಿದ್ದನ್ನು ನಡೆಸಿದ್ದಿ ಅಂತಲೂ ಆಗಬೇಕು. ಹೊಲತಿಯರನ್ನು ಮದುವೆ ಆಗಲಿಲ್ಲ ಅಂತಲೂ ಆಗಬೇಕು. ನನಗೆ ತಕ್ಕೊಂಡ್ರೆ ಲಾಭವೂ ಇಲ್ಲ ನಷ್ಟವೂ ಇಲ್ಲ, ನೀನು ಗೊತ್ತುಂಟಲ್ಲ ಅಲ್ವಾ? ನಾನು ಕೆಸರನ್ನು ಬೇಕು ಅಂತ ಮೆಟ್ಟಬಲ್ಲೆ, ಮನಸ್ಸಾದ್ರೆ ತೊಳೆಯಬಲ್ಲೆ. ಎರಡಕ್ಕೂ ನಾನು ಸಿದ್ಧ, ನಿನಗೆ ಗೊತ್ತುಂಟಲ್ಲ. ಅಂಗವಿಂದ್ರಂ ಕರಿಷ್ಯಾಮಿ. ಹೌದು ಸ್ವಾಮಿ. ಯಾಕೆ ಹೇಳಿದೆ? ನಿಮಗಾಗಿ ಅಲ್ಲ, ಕೊಟ್ಟು. ಯಾಕೆ? ನೀನು ಸತ್ಯ ಕೊಟ್ಟ ಮಾತನ್ನು ತಪ್ಪುವವನಲ್ಲ, ನನಗೆ ಕೊಡೋದಕ್ಕೇನು ಹಿಂದೆ ಮುಂದೆ ಆಲೋಚನೆ ಇಲ್ವಲ್ಲ ಸ್ವಾಮಿ. ಒಂದು ಸಂದಿಗ್ಧದಿಂದ ನನ್ನನ್ನು ಪಾರು ಮಾಡಿದ್ರಿ. ಕೊಟ್ಟ ಮಾತು ಇಲ್ಲ ಅಂತ ಹೇಳಿ ಎಲ್ಲಿ ಕೆಟ್ಟವನಾಗ್ತೇನೋ ಎಂಬ ಭಯ ಇತ್ತು ನನಗೆ. ಆ ಭಯ ನಿವಾರಣೆ ಮಾಡಿದಿರಿ. ನನ್ನ ಸಾಮ್ರಾಜ್ಯ ಸಮಸ್ತವನ್ನೂ ಕೊಡುವುದಕ್ಕೆ ನಾನು ಸಿದ್ಧ ಅಂತಂದ್ರೆ ಅದನ್ನೇ ಕೊಟ್ಟು ನಿನ್ನ ಮಾತಿನ ಸತ್ಯ ಉಳಿಸಿಕೊ ಅಂತ ನೀವು ಅಪ್ಪಣೆ ಮಾಡಿದರೆ ನನಗೆ ಮಾರ್ಗದರ್ಶನ ಮಾಡಿದ ಹಾಗೆ. ಹಿಂದೆ ಮುಂದೆ ನೋಡುವುದಿಲ್ಲ. ಕೊಟ್ಟೆ ಸ್ವಾಮಿ. ನಿಲ್ಲು ನಿಲ್ಲು. ಮಧ್ಯದಲ್ಲಿ ಒಂದು ಮರೆತು ಹೋಯ್ತು. ಏನು? ಅಂದು ಎಂದು ಅಂದು ಸುವರ್ಣಯಾನ. ಹೌದು, ತಾವೇ ಹೇಳಿ ಮಾಡಿಸಿದ್ರಿ. ಅದೇನೋ ಕೊಟ್ಟಿದ್ಯಲ್ಲ ದೊಡ್ಡ ಹೊನ್ನಿನ ರಾಶಿ. ಹೌದು, ನನ್ನದಾಗಿ ನಿನ್ನಲ್ಲಿ ಇರಲಿ ಅಂತ ಹೇಳಿದ್ದೇನೆ. ಇದೆ ಸ್ವಾಮಿ, ಅಲ್ಲೇ ಇದೆ. ಅದು ಈಗಲೂ ನನ್ನದ್ದಾಗಿಯೇ ಇರಬೇಕಲ್ಲ. ಇದೆ ಸ್ವಾಮಿ. ಅದೆಲ್ಲಿ? ನನ್ನ ಭಂಡಾಗಾರದಲ್ಲಿ ಪ್ರತ್ಯೇಕ ಭಾಗದಲ್ಲಿ. ಈಗ ಈ ಕೊಟ್ಟದ್ರಲ್ಲಿ ಅದು ಸೇರಿ ಹೋಗ್ಯದೋ ಅಲ್ಲ, ಅದು ಪ್ರತ್ಯೇಕ ಉಂಟು. ನಾನು ಯಾಕೆ ಕೇಳಿದ್ದು, ನನ್ನದ್ದಾಗಿ ಇದ್ರೆ ಈಗ ಸ್ವೀಕರಿಸಬೇಕಿದ್ರೆ ನಾನು ಪೂರ್ತಿ ಮುಗಿಬೇಕೋ ಬೇಡ? ಬೇಕು. ಮಾಡುವುದನ್ನು ಶಾಸನೋಕ್ತವಾಗಿ ಧರ್ಮಯುಕ್ತವಾಗಿ ಮಾಡಬೇಕು. ನಮ್ಮ ಆಚಾರವೇ ಬಾಕಿದ್ದವರಿಗೆ ಶಾಸನ. ಅದೇ ಎಲ್ಲಿ ಉಂಟಪ್ಪ? ಪೂಜ್ಯರೇ, ಏನು ಪ್ರಶ್ನೆ ಕೇಳ್ತಾ ಇದ್ದೀರಿ? ಸರಕು ಒಪ್ಪಿಸಿದ ಮೇಲೆ ಸರಕು ಒಪ್ಪಿಸಿದ ಮೇಲೆ ರೋಗುವುದೇ ಸುಂಕವು ಧರಣಿಯೋಳೆಲ್ಲಾದರೂ ಧರಣಿಯೋಳೆಲ್ಲಾದರೂ ಪರಮ ಮುನೀಂದ್ರರು ವರೆವುದಿನ್ನೇನು ಪರಮ ಮುನೀಂದ್ರರು ವರೆವುದಿನ್ನೇನೆಂದ ಮಹಾತ್ಮರೇ, ಸತ್ಯವ್ರತನ ಮಗ ನಾನು. ಹೌದಪ್ಪ. ನಮ್ಮಪ್ಪ ಒಂದು ಕಾಲದಲ್ಲಿ ಅವರಪ್ಪ ಹೇಳಿದ ಮಾತಿನ ಸತ್ಯವನ್ನು ಉಳಿಸುವುದಕ್ಕೆ 12 ವರ್ಷದ ಕಾಲ ಚಂಡಾಲಕೇರಿಯಲ್ಲಿ ವಾಸವಾಗಿದ್ದ. ಅಯ್ಯೋ, ನನಗೆ ನೀನು ಹೇಳಬೇಕೇನೋ? ಅಲ್ವೇ ಅವನಲ್ಲಿಯೂ ನನಗೊಂದು ತರದ ಪ್ರೀತಿ ಅಲ್ಲವೇ? ಆ ಪರಂಪರೆಯ ಪ್ರಜ್ಞೆಯುಳ್ಳವ ನಾನು. ಸತ್ಯಕ್ಕೆ ತಪ್ಪಿ ನಡೆಯುವ ಸ್ಥಿತಿ ಬಂತಲ್ಲ, ಗುರುಗಳು ಸತ್ಯ ತಪ್ಪುತ್ತೀಯೋ ಎಂಬ ಪ್ರಶ್ನೆ ಮಾಡ್ತಾ ಇದ್ದಾರಲ್ಲ, ಹೇಗಿದ್ರಿಂದ ಪಾರಾಗಲಿ ಅಂತ ಯೋಚಿಸುವಾಗ ನೀವು ದಾರಿ ತೋರಿಸಿದಿರಿ. ರಾಜ್ಯವನ್ನು ಒಪ್ಪಿಸಿಕೊಟ್ಟಾಯಿತು. ನಾನು ಮಾತಿನಲ್ಲಿ ಏನು ಹೇಳ್ತೇನೋ ಆ ಸಂಕಲ್ಪ ಸತ್ಯವಾಗ್ತದೆ. ನನ್ನ ಸಾಮ್ರಾಜ್ಯ ಸಮಸ್ತವೂ ನಿಮ್ಮದೇ. ಆದ್ರೆ ಈಗ ಹೊಸ ಸಮಸ್ಯೆ ಸೃಷ್ಟಿ ಆಗ್ತಾ ಇದೆಯಲ್ಲ, ಏನು ಸಮಸ್ಯೆ? ಇದಕ್ಕೆ ನಾನು ಹೊಣೆಗಾರ ಹೇಗಾಗ್ತೀನಿ? ಕೇಳು. ನಾನು ಹೇಳಿರೋದು ಹೇಗೆ? ವ್ಯವಹಾರ ಅಂದ್ರೆ ವ್ಯವಹಾರ. ಹೌದು ಸ್ವಾಮಿ, ನಾನು ವ್ಯವಹಾರವನ್ನೇ ಹೇಳ್ತಾ ಇದ್ದೀನಿ. ವ್ಯವಹಾರದಲ್ಲಿ ಅದನ್ನು ನಾನು ಕೇಳಬೇಕು. ನೀವು ಕೇಳಬಹುದು. ಈಗ ಹೇಗುಂಟದು? ನಾನು ನನ್ನ ಸಾಮ್ರಾಜ್ಯವನ್ನೇ ನಿಮಗೆ ಒಪ್ಪಿಸಿದ ಮೇಲೆ ಅದರಲ್ಲಿ ಸೇರಿರುವಂತಹ ನಿಮ್ಮದಾದಂತಹ ಸುವರ್ಣ ಭಾಗ ಏನಿದೆಯೋ ಅದು ನಿಮ್ಮದೇ ಆಗ್ತದೆಯೋ ಇಲ್ವೋ? ಹೊರೆಯನ್ನೇ ಒಪ್ಪಿಸಿದ ಮೇಲೆ, ಸರಕನ್ನೇ ಒಪ್ಪಿಸಿದ ಮೇಲೆ ಸುಂಕ ಬೇರೆ ಕೊಡು ಅಂತ ಕೇಳಿದ್ರೆ ಎಂಥ ಸಂಕಷ್ಟ ಸ್ವಾಮಿ ಇದು. ಎಲ್ಲಿಂದ ಕೊಡ್ಲಿ? ಇಲ್ಲ, ನಿಮ್ಮದೇ ಆಗಿ ಉಂಟು, ಅದು ಬೇರೆಯಾಗಿ ಉಂಟು. ಸರಿಯಪ್ಪ, ಸರಿ. ನನಗೆ ಆ ಪ್ರಶ್ನೆ ಬಂದ್ರೆ
ನಾಳೆನ ಏನು ವಿಶ್ವಾಮಿತ್ರರೆ, ನಿಮಗೆ ವ್ಯವಹಾರವೂ ಗೊತ್ತಿಲ್ಲ ಅಂತ ಬಾಕಿದ್ದವ್ರು ಹೇಳಬಾರ್ದು. ಹಾಗಾದ್ರೆ ಈಗ ನೀನು ಗುಟ್ಟು ನೋಡು, ನನಗೇನು ಹೊನ್ನಿನ ಆಸೆ ಇಲ್ಲ ಸ್ವಾಮಿ, ಆಸೆ ಇದ್ರೆ ಅವತ್ತೇ ಕೊಂಡು ಹೋಗ್ತಿಲ್ವೇ. ವ್ಯವಹಾರ ಅದು ಏನು ಅಂತ ನಾನು ಕೇಳಬೇಕೋ ಬೇಡ? ಈಗ ಚೊಕ್ಕ ಆಯ್ತಲ್ಲ, ಹೇರೊಪ್ಪಿಸಿದ ಮೇಲೆ ಸುಂಕ ಎಲ್ಲಿಂದ ಕೊಡೋಣ? ಇಲ್ಲ, ರಾಜ ಹೇಳಿದ್ರೆ ಮುಗಿಯಿತು. ಹ, ಈಗ ಹೇರು ಸುಂಕ ಅದೆಲ್ಲ ನಿಮ್ಮ ರಾಜಕಾರಣಕ್ಕೆ ಸಂಬಂಧಪಟ್ಟ. ಹೌದು, ಸರಿಯಪ್ಪ, ಸುಂಕ ವಿನಾಯಿತಿ ಮಾಡಲಾಗಿದೆ, ಹ, ಒಪ್ಪಿದೆ. ಒಪ್ಪಿದೆ, ಮುಗೀತಲ್ಲ? ಇಲ್ಲ, ಮುಗಿಲಿಲ್ಲ. ಏನು ಏನು ಸ್ವಾಮಿ ಹಾಗಂದ್ರೆ? ಇದೀಗ ನನಗೇನು ಅಧಿಕಾರವನ್ನು ಬದಲಾಯಿಸಿದ್ದಾನೆ? ತಾವು ಕೇಳಿದ್ರಿ, ನಾನು ಬಿಟ್ಟು ಕೊಟ್ಟೆ. ಬ್ರಹ್ಮಋಷಿ, ಹ, ಬ್ರಾಹ್ಮಣ, ಹ, ಹೌದಲ್ವ? ಹೌದು. ನಾನು ಹಾಗೆ ತಗೊಳ್ಬಹುದೇನಯ್ಯ? ರಾಜರಾಗಿದ್ದ ಕಾಲದಲ್ಲಾದರೂ ನಡೀತಿತ್ತೇನೋ. ಈಗ ಬ್ರಾಹ್ಮಣ ಆದ ಮೇಲೆ ನೀವು ತೆಗೆದುಕೊಳ್ಳುವ ಕ್ರಮದಲ್ಲೇ ತೆಗೆದುಕೊಳ್ಳಿ, ಧಾರೆ ಎರೆದು ಕೊಡ್ತೇನೆ. ದಾನವಾಗಿ ತಗೊಳ್ಬೇಕು. ಹೌದು, ಇದು ರಾಜ್ಯ ದಾನ. ಹ, ದಾನಕ್ಕೆ ಒಂದು ದಕ್ಷಿಣೆ ಅಂತ ಒಂದು ನಿರ್ಣಯ ಇಲ್ಲ. ಓಹೋ, ದಕ್ಷಿಣೆ ಇಲ್ಲದೆ ಇದ್ದಂತಹ ದಾನ ನಾನು ತಕೊಂಡ್ರೆ ನಾನು ನಿನಗೆ ಉಪದ್ರ ಕೊಡಬೇಕು ಹೇಳೋದಲ್ಲ. ದಕ್ಷಿಣೆ ಇಲ್ಲದೇ ಇದ್ದ ದಾನ ಭಿಕ್ಷೆ ಆಗಿಬಿಡುತ್ತದೆ. ಕೇಳುವವರಿದ್ದಾರೆ ಇಲ್ಲಿ, ನಿನ್ನ ಗುರುಗಳು ವಸಿಷ್ಠರು, ವಿಶ್ವಾಮಿತ್ರ ಈಗಲೂ ಬ್ರಾಹ್ಮಣ ಆಗಲಿಲ್ಲ. ದಾನ ತಗೊಳ್ಳಿಕ್ಕೂ ಆಕ್ಷೇಪ ಬರಬಾರದು. ಹೇಳಬಹುದೋ ಏನೋ? ಈ ದಕ್ಷಿಣೆ ಬೇಕು. ದಕ್ಷಿಣೆ ಅಂದ್ರೆ ಹೇಗೆ ಮೌಲ್ಯ ನಿರ್ಣಯ ಮಾಡೋದು? ಶಾಸ್ತ್ರ ಪ್ರಕಾರ ಹೇಗೆ ಅಂತ ಹೇಳಿದ್ರೆ, ದಾನದ ವಸ್ತುವಿನ ಮೌಲ್ಯಕ್ಕನುಸರಿಸಿಕೊಂಡು ದಕ್ಷಿಣೆಯ ಮೌಲ್ಯವೂ ಬೇಕು ಅಂತ. ಇಷ್ಟು ದೊಡ್ಡ ಸಾಮ್ರಾಜ್ಯ ಕೊಡುವಾಗ ಎಷ್ಟು ಅಂತ ನನ್ನ ಕಲ್ಪನೆಗೆ ಮೀರಿದ್ದು. ಈಗ ರಾಜ್ಯಕ್ಕೆ ಮೌಲ್ಯ ಕಲ್ಪನೆ ಮಾಡೋದು ಹೇಗೆ? ಆಗೋದಿಲ್ಲ. ಅಂತೂ ಕಡಿಮೆ ಸಾಲು. ಮತ್ತೆ ಒಂದು 48 ಅಂತ ಒಂದು ಸಂಖ್ಯೆ ಉಂಟು. ಜಪಕ್ಕಾಗಲಿ ಉಪಾಸನೆಗಾಗಲಿ ಒಂದು 48,000 ಹೊನ್ನು ದಕ್ಷಿಣೆ. ನೋಡ, ಅದು ತರಿಸು, ಆಮೇಲೆ ಬ್ರಹ್ಮಾರ್ಪಣ ಮಾಡು. ಎಲ್ಲವನ್ನೂ ನಿಮಗೆ ಕೊಟ್ಟು ಬರಿಗೈಯವನಾಗಿ ನಿಂತಿದ್ದೇನೆ ನಾನು. ಕೊಡಬೇಕಾದ್ದು ಹೌದೇ, ಶಾಸ್ತ್ರ ಸಮ್ಮತವೇ. ನೀವು ಹೇಳಿದ ಮೇಲೆ ಅದು ಯಾಕೆ ಅಂತ ನಾನು ಪ್ರಶ್ನೆ ಮಾಡಬಾರದು, ಮಾಡುವುದೂ ಇಲ್ಲ. ಆದ್ರೆ ನನ್ನ ಸ್ಥಿತಿಯನ್ನು ಯಾಕೆ ನೋಡುವುದಿಲ್ಲ ನೀವು? ನಾನು 48,000 ಹೊನ್ನುಗಳ ಒಡೆಯನಾಗಿದ್ರೆ ತೆಗೆದುಕೊಳ್ಳಿ ಅಂತ ಕೊಟ್ಟು ಕೈ ತೊಳೆದುಕೊಳ್ಳುತ್ತಿದ್ದೆ. ಸ್ವಾಮಿ, ಅಲ್ಲ, ನೀವು ಹೇಳಿದ್ದು ಸರಿಯೇ ಅಲ್ವಾ? ನಾನು ಕೊಡಬೇಕಾದ್ದೆ, ಹೌದು. ಅದರ ಬಗ್ಗೆ ವಿಮರ್ಶೆ ಅಲ್ಲ. ನನಗೆ ಒಂದಿಷ್ಟು ಅವಕಾಶ ಕೊಡ್ತೀರಾ? ಬಹಳ ಒಳ್ಳೆಯವನಯ್ಯ, ನನಗೆ ಎಷ್ಟು ಸಂತೋಷ ಆಯ್ತು ಗೊತ್ತಾ. 48,000 ಹೊನ್ನಲ್ವ? ಹೌದು. ನನಗೆ ಇಲ್ಲಿ ಎಲ್ಲ ಕೊಡುವವರಿದ್ದಾರೆ, ಅದು ಹೇಳಿಲ್ಲ ನೀ. ಯಾಕೆ? ಸಾಮ್ರಾಜ್ಯವನ್ನು ಕೊಟ್ಟ ಮೇಲೆ ಎಲ್ಲವೂ ಇದರ ಒಳಗೆ ಬಂತು. ಇಲ್ಲಿದ್ದ ಯಾವ ಶ್ರೀಮಂತ ಧೀಮಂತ ಇರಲಿ, ಅವನು ನನಗೆ ಸಮರ್ಪಿಸಲ್ಪಟ್ಟ. ಹೌದು. ಹಾಗಾದ್ರೆ ಹೇಗೆ ಮಾಡೋಣ? ಹೇಗೆ? ದಕ್ಷಿಣೆಯೂ ಬೇಡ, ದಾನವೂ ಬೇಡ, ಈಗ ಮುಕ್ತಾಯ ಮಾಡೋ ಇಲ್ಲ. ಹೇಗೆ? ಅಲ್ಲ, ನಿನಗೆ ಯಾಕೆ ಸುಮ್ಮನೆ ಕಷ್ಟ? ಅಂದ್ರೆ ಏನು ಹೇಳ್ತೀರಿ ನೀವು? ಅಲ್ಲ, ಈ ತೊಡಗಿದ್ದು ಹೌದು, ಹೇಳಿದ್ದು ಹೌದು, ಇಲ್ಲಿಗೆ ಸಾಕು ಅಂತ ನೀನು ಹೇಳಿಬಿಟ್ರೆ ಅಂದ್ರೆ ಹರಿಶ್ಚಂದ್ರ ನೀನು ಆತ್ಮಹತ್ಯೆ ಮಾಡ್ಕೋ ಅಂತ ಹೇಳಿದ ಹಾಗಾಗ್ತದೆ. ಸತ್ಯ ಬಿಟ್ಟು ನಾನಿದ್ದೇನೋ ಸ್ವಾಮಿ, ನನ್ನ ಉಸಿರು ಸತ್ಯ. ಆವಾಗ ನಿನ್ಗೆ ಹಠ. ಹಠ ಅಲ್ಲ ಸ್ವಾಮಿ, ನನ್ನ ಧರ್ಮ ಅದು. ಹಾಗಾದ್ರೆ ನನ್ನ ಕೊಡುಗೆ ಅದನ್ನು ನೀನು ಸತ್ಯಪ್ರಶ್ನ ಹಾಗಾದ್ರೆ ಕೊಡು, ಮತ್ತೆ ಮಾತಿಲ್ಲ. ಅವಧಿ ಕೊಟ್ರೆ ಕೊಡ್ತೇನೆ. ಅವಧಿ ಹೌದು. ಈಗ ಇಲ್ಲ, ಕೊಡುವುದಿಲ್ಲ ಅಂತಲ್ಲ, ಸ್ವಲ್ಪ ಅವಕಾಶ ಬೇಕು, ಸಂಗ್ರಹ ಮಾಡಿ ಆದ್ರೂ ಕೊಡ್ತೇನೆ. ಕೊಡ್ತೇನೆ ಅಂತ ಹೇಳ್ತಿ, ಅವಧಿದು ಮತ್ತೆ ಆಲೋಚನೆ ಮಾಡು. ಎಂತ ಅವಧಿ ಆದರೂ 48 ದಿನಕ್ಕಿಂತ ಹೆಚ್ಚಿಗೆ ಕೊಡ್ಲಿಕ್ಕೆ ಆಗೋದಿಲ್ಲ. ಸಾಕು ಸ್ವಾಮಿ, ಅಷ್ಟಾದ್ರೂ ಸಾಕು. ಎಲ್ಲಿಂದ ಸಂಪಾದಿಸ್ತಿ? ನನಗೆ ಅದು ಬೇಕಾಗ. ಭೂಮಿ ವಿಶಾಲವಾಗಿದೆ ಸ್ವಾಮಿ. ಹೌದು. ಇಲ್ಲಿ ಅಲ್ಲದೆ ಇದ್ರೆ ಇನ್ನೊಂದು ಕಡೆ ಅದಾಗೋದಿಲ್ಲ. ಚತುರ್ಸಮುದ್ರ ಎಂತದು ಎಲ್ಲ ಹೇಳ್ತೀರಲ್ಲ. ಓಹೋ, ನನ್ನ ರಾಜ್ಯದ ವ್ಯಾಪ್ತಿಯನ್ನು ನೀವು ನೆನಪು ಮಾಡಿಕೊಡ್ತಾ ಇದ್ದೀರಿ. ನಾನು ಯಾಕೆ ಕೇಳೋದು? ಪ್ರಶ್ನೆ ಕೇಳೋದು ಯಾಕೆ? ನಾಳೆ ನನಗೂ ಗೊತ್ತಾಗ್ಬೇಕಲ್ಲ ರಾಜ್ಯದ ಗಡಿ. ಈಗ ಇದರಲ್ಲಿ ನಮ್ಮ ಅಧಿಕಾರಕ್ಕೆ ಸೇರದೇ ಇದ್ದದ್ದು ಎಲ್ಲಿಯಾದರೂ ಉಂಟಾ? ಇಲ್ಲ ಸ್ವಾಮಿ. ಬೇರೆ ಬೇರೆ ಲೋಕದಲ್ಲಿ ಉಂಟು ಅಂತ ನಾನು ಹೇಳಲಿಕ್ಕಿಲ್ಲ. ಇಲ್ಲ, ಭೂಲೋಕದಲ್ಲಿ ಎಲ್ಲಿಯವರೆಗೆ ಸೂರ್ಯರಶ್ಮಿ ಪ್ರಸಾರ ಆಗ್ತದೆಯೋ ಅಲ್ಲಿಯವರೆಗೆ ನಮ್ಮ ಅಧಿಕಾರ ವ್ಯಾಪ್ತಿ ಅಂತ ಹಿರಿಯರು ಮಾಡಿ ಇಟ್ಟಿದ್ದಾರೆ. ಅದನ್ನು ಆಕ್ಷೇಪಿಸಿದವರೇ ಇಲ್ಲ ಇದುವರೆಗೆ. ಸರಿ, ಮತ್ತೆ ಎಲ್ಲಿಗೆ ಹೋಗುದು ಈಗ? ತಾವು ಒಪ್ಪಿಕೊಂಡ್ರೆ ಕಾಶಿ ಅನ್ನುವಂತಹ ಒಂದು ಸ್ಥಳ, ಪುಣ್ಯಕ್ಷೇತ್ರ, ಭೂ ಕೈಲಾಸ, ಅದು ಹರಿಶ್ಚಂದ್ರನ ವ್ಯಾಪ್ತಿಗಾಗಲಿ ಇನ್ನೊಬ್ಬ ರಾಜನ ವ್ಯಾಪ್ತಿಗಾಗಲಿ ಬರುವಂತಹದ್ದಲ್ಲ. ಆಡಳಿತ ನಡೆಸುವ ನೀನೇ ಒಪ್ಪಿದ ಮೇಲೆ ನಂದು ಚರ್ಚೆ ಏನು? ಹಾಗಾದ್ರೆ ಕಾಶಿ ಅನ್ನೋದು ನನ್ನ ಲಕ್ಷ್ಯ. ಒಳ್ಳೆದಾಯ್ತು, ಅಲ್ಲಿಂದಲೇ ಸಂಗ್ರಹ ಮಾಡ್ತೇನೆ. ಒಪ್ಪಿದೆ. ನೀವು ಹೇಳಿದ 48 ದಿನಗಳಲ್ಲೇ ಸಂಗ್ರಹ ಮಾಡ್ತೇನೆ. ಸಂಗ್ರಹ ಮಾಡ್ತೇ? ಹೌದು.
ಪಡ್ಕೊಳ್ಳಿಕ್ಕೆ ನಾನು ಕಾಶಿಗೆ ಬರಬೇಕು. ಕಡೆಗೆ ಹೇಗೆ ವ್ಯವಸ್ಥೆ ಮಾಡೋಣ? ನಾನಂತೂ ಕೊಡುವವನೇ, ಮಾತು ತಪ್ಪೂ ಅಲ್ಲ. ನಾನು ಯಾಕೆ ಹೇಳಿದ್ದು, 48 ದಿವಸದ ಅವಧಿ ಉಂಟು ನಿನಗೆ. ಹೌದು ಹೋದ ಹಾಗೆ 8 ದಿವಸದಲ್ಲಿ ಸಿಕ್ಕಿದರೆ ಅದನ್ನು ಹಿಡ್ಕೊಂಡು ಇಲ್ಲಿಗೆ ಬರಬಹುದು. ಹೌದು ಅವಧಿ 48 ಉಂಟಲ್ಲ. ಹೌದು. ಹಾಗಾದರೆ 48 ದಿವಸ ಹಣ ಸಂಗ್ರಹಕ್ಕೆ ನಿನಗೆ ನಾನು ಸಮಯವನ್ನು ಕೊಟ್ಟರೆ 49ನೇ ದಿವಸವೇ ಅಲ್ವಾ ಕೇಳುವ ಹಕ್ಕು? ನಿಜ ಅಲ್ವಾ? ಅಲ್ವಾ? ಹೌದು. ಹಾಗಾದರೆ 49ನೇ ದಿವಸಕ್ಕೆ ನೀನು ಇಲ್ಲಿ ಬಂದು ಮುಟ್ಟೋದಾಯ್ತು. ಒಂದು ದಿವಸ ಅಲ್ಲಿ ಮುಟ್ಲಿಕ್ಕೆ ಆಗುದಿಲ್ಲ, ಬಹಳ ದೂರ ಇದೆ ಕಾಶಿ. ಹಾಗಾದರೆ ಬಂದು ಕೊಡ್ತೀಯ ಮತ್ತೆ? ಹಾಗಾದರೆ ಕೊಡುವ ದಿವಸ ಯಾವುದು ಅಂತ ಬೇಡ, ಬೇಡ, ಕಷ್ಟ ಆದೀತು. 48 ಅಂತ ನೀನು ಹೇಳಿದ ಮೇಲೆ 49ನೇ ದಿವಸ ನೀನು ಹಕ್ಕು ಕಳ್ಕೊಳ್ತೀಯಲ್ವಾ? ಹೌದು, ಸತ್ಯಭ್ರಷ್ಟನಾಗ್ತೀನಿ. 49ನೇ ದಿವಸ ಸೂರ್ಯೋದಯಕ್ಕೆ ನೀನು ಸಾಲಗಾರನ ಅಲ್ಲ ಅಂತ ಆಗ್ಬೇಕಾದ್ರೆ ಕೊಟ್ಟು ಮುಗಿಸಬೇಕು. ಈಗ ಇದೇ ಕಷ್ಟ ಆಗೋದು. ಈ ಅರ್ಥಶಾಸ್ತ್ರದಲ್ಲಿ, ಈ ನ್ಯಾಯಾಂಗದಲ್ಲಿ ಎಲ್ಲ ಕೆಲವು ಒಕ್ಕಣೆಗಳುಂಟು, ಬಾಕಿದ್ದವರಿಗೆ ತಲೆ ಬಿಸಿ ಆಗ್ತದೆ. ಇಲ್ಲೆಲ್ಲ ನನಗೆ ಗೊಂದಲ ಆದರೂ ನೀವಿದ್ದೀರಿ ಅಂತ ಧೈರ್ಯ ಹೇಳಿ ಸ್ವಾಮಿ, ಹೇಗೆ ಮಾಡೋಣ? ನಿನ್ನ ಹಿಂದೆ ನನಗೆ ಬರ್ಲಿಕ್ಕೆ ಹೌದು, ನೀವು ಬರಬೇಕು, ತಮ್ಮಂಥವರು ನನ್ನ ಹಿಂದೆ. ನಿನಗೆ 48 ದಿವಸ ರಾತ್ರಿ ಹಗಲು ಅವಧಿ, ಸಂಗ್ರಹಕ್ಕೆ ಅವಧಿ ಕೊಡಬೇಕು. ಏನು ಮಾಡೋದು ಮತ್ತೆ? ನಾನೇ ನಿನಗೊಂದು ಹಿಂದೆ ಜನ ಕೊಡ್ತೇನೆ. ಒಳ್ಳೆಯದು ಸ್ವಾಮಿ, ಉಪಕಾರ. ನಿಮ್ಮ ಪ್ರತಿನಿಧಿಯಾಗಿ. ಹೌದು, ಆದೀತು ಸ್ವಾಮಿ, ಯಾರನ್ನು ಬೇಕಾದರೂ ಕಳಿಸಬಹುದು ನೀವು. ಆದರೆ ನಿನಗೂ ನನಗೂ ಕೊಟ್ಟು ಋಣಮುಕ್ತನಾಗ್ತೇನೆ. ನನಗೂ ನಿನಗೂ ಒಂದು ಒಪ್ಪಂದ. ಏನು? ಅಲ್ಲಿಯವರೆಗೂ ರಾಜ್ಯ ನ್ಯಾಸಭೂತವಾಗಿ ಇರಬೇಕು. ನಾನು ಸಿಂಹಾಸನದಲ್ಲಿ ಕೂತ್ಕೊಳ್ಳಿಕ್ಕಿಲ್ಲ. ಒಳ್ಳೆಯದು ಸ್ವಾಮಿ. ಯಾಕೆ ದಾನ ಸ್ವೀಕರಿಸಬೇಕು? ದಕ್ಷಿಣೆ ಇಲ್ಲದೆ ಇದ್ದ ದಾನ ನೀವು ಸ್ವೀಕರಿಸುವುದಕ್ಕಿಲ್ಲ. ಇಲ್ಲ. ಹಾಗಾದ್ರೆ ಹರಿಶ್ಚಂದ್ರನ ಕೈಯಲ್ಲಿ ಸದ್ಯ ಇಲ್ಲ. ಇಲ್ಲ. ಮಂತ್ರೋಕ್ತವಾಗಿ ಸಂಕಲ್ಪ ಮಾಡಿ ಒಂದು ದಾನದ ವಸ್ತುವನ್ನಲ್ಲಿ ಇಡಲಾಗಿದೆ. ಅದಕ್ಕೆ ಬಾಧಕ ಇಲ್ಲ. ಇಲ್ಲ, ನಾನು ಅದನ್ನು ಮುಟ್ಟುವುದಿಲ್ಲ. ಬಾರದು. ಸರಿಯೇ. ಒಬ್ಬನನ್ನು ಕಳಿಸ್ತೇನೆ. ಕಳಿಸಿ ಸ್ವಾಮಿ, ಯಾರನ್ನೂ ಕಳಿಸಿ. ಯಾರಯ್ಯಾಲಿ? ಓಂ ಶ್ರೀ ಗುರುಭ್ಯೋ ನಮಃ. ಅಬದ್ಧವೇ ಅದೆಂಥದ್ದು? ಓಂ ಶ್ರೀ ಗುರುಭ್ಯೋ ನಮಃ. ನೀವೇ ಹೇಳಬೇಕು. ಶ್ರೀ ಗುರುಭ್ಯೋ ನಮಃ ಸಾಕಾಗೋದಿಲ್ವೇನು? ನಾನು ಸ್ವಲ್ಪ ದೊಡ್ಡ ರೀತಿ ಇರಲಿ ಅಂತ ತಮಗೆ. ಎಲ್ಲ ಅಧಿಕಸ್ಯ ಅಧಿಕಂ ಫಲಂ ಅಂತ. ತಮ್ಮ ಅನುಗ್ರಹ ಅಪ್ಪಳೇ ಆಗಲಿ, ಸೇವೆಗೆ ಸಿದ್ಧನಾಗಿದ್ದೇನೆ. ನಕ್ಷತ್ರಕ ಗುರುದೇವ. ನನಗಾಗಿ ನೀನೀಗ ಇವನನ್ನು ಹಿಂಬಾಲಿಸಿ ಹೋಗಬೇಕು. ಇವ ರಾಜ ಹರಿಶ್ಚಂದ್ರ. ಅದು ಗೊತ್ತುಂಟಲ್ಲ ನಿಮಗಾಗಿ. ಸಮುದ್ರ ಹಾರಬೇಕೋ ಬೆಂಕಿಗೆ ಬೀಳಬೇಕೋ ಹೇಳಿ ಇದೇನು ಮಾ? ಬೇರೊಬ್ಬರಿಗೆ ನೀನು ಬೇಕಾಗಲಿಕ್ಕಿಲ್ಲ, ತಮಗೆ ಮಾತ್ರ ನಾನು ಬೇಕಾಗುದು. ನನಗೆ ಮಾತ್ರವೇ ಸಾಧ್ಯ ಅದು. ನನಗೂ ಹಾಗೆ, ತಮಗೊಬ್ಬರಿಗಾಗಿ ಮಾತ್ರ ನಾನು. ಆದ ಕಾರಣ ವಿಶ್ವಾಮಿತ್ರ ಇತಿಹಾಸದಲ್ಲಿ ಒಬ್ಬನೇ, ನಕ್ಷತ್ರಿಕ ನೀನು ಒಬ್ಬನೇ. ಸಾಕು. ನೀನು ಇತಿಹಾಸ. ನೀನು ಒಂದು ಆದರ್ಶ ಊರಿನವರಿಗೆ. ಯಾವುದಕ್ಕೂ ನಕ್ಷತ್ರಕ. ಹೌದು, ಯಾವುದಕ್ಕೆ ಅಂತ ಗೊತ್ತಲ್ಲ. ಇಲ್ಲಿ ಬಾ, ಹತ್ತಿರ ಬಾ. ಬಂದೆ. ಅಯ್ಯಪ್ಪ. ಅವನು ಈಗ ಹೆಜ್ಜೆ ಹೆಜ್ಜೆಗೆ ನನ್ನ ಮನಸ್ಸನ್ನು ಸೋಲಿಸ್ತಾ ಇದ್ದಾನೆ. ಅದು ನೋಡ್ತಾ ಇದ್ದಲ್ಲ ಅಲ್ವಾ? ಏನು ಮಾಡಿದ್ರು ಸುಳ್ಳುಗಾರ ಅಂತ ಮಾಡ್ಲಿಕ್ಕೆ ಆಗೋದಿಲ್ಲ. ಓಹೋ, ನಿಮಗಾಗದ್ದನ್ನು ಅಲ್ಲ, ಸುಳ್ಳು ಮಾಡ್ಲಿಕ್ಕೆ ಆಗೋದಿಲ್ಲ. ಹೌದು, ಸತ್ಯಸಂಧ. ಅದಕ್ಕೋಸ್ಕರ ನಾನು ಇದೆಲ್ಲ ವ್ಯವಹಾರ ಮಾಡೋದು. ಆಗಿದ್ರೆ ನಿಮಗೆ ಯಾಕೆ ಗುರುಗಳಿಗೆ ಯಾವುದು ಇಷ್ಟೆಲ್ಲ? ಆದ ಕಾರಣ ಅವ ಸುಳ್ಳುಗಾರ ಅಂತ ಆಗಬೇಕು. ಅದಕ್ಕೆ ಈಗ ಇಷ್ಟು ಪ್ರಕರಣ ಮಾಡಿದ್ದೆ. ನೀನು ಅವನ ಹಿಂದೆ ಹೋಗಬೇಕು. 48 ದಿವಸದ ಅವಧಿ. ಅಷ್ಟರೊಳಗೆ ಪ್ರಯತ್ನ ಪಟ್ಟು 48 ದಿವಸದವರೆಗೂ ಕಾಶಿಗೆ ಮುಟ್ಟದ ಹಾಗೆ ನೀನು ನೋಡಿಕೊಳ್ಬೇಕು. ನಯವಾಗಿ ಮಾತು ಕಡಿಮೆ ಮಾಡಿ ಬಾಕಿದ್ದವರಿಗೆ ಉಪದ್ರವಗೊಳ್ಳಿಕ್ಕೆ ನಿನಗೆ ನಾನು ಹೇಳಿಕೊಡ್ಬೇಕು. ಅಯ್ಯ, ನನ್ನ ಹತ್ರ ಬೇರೆಯವ್ರು ಕಲಿಬೇಕು. ಕಲಿವೆ. ಆದ ಕಾರಣ ಹೋಗ್ತೀಯ, ಹೆಜ್ಜೆ ಹೆಜ್ಜೆಗೆ ಸುಳ್ಳುಗಾರ ಅಂತ ಆಗಬೇಕು. ಗುರುಗಳೇ, ತಾವ್ಯಾವಾಗ ಹೀಗಾಗಿರದ್ದು? ನಾನು? ಹೌದು. ಎಲ್ಲ ನನ್ನ ಶಿಷ್ಯನೇ. ತಮಗೆ ಗೊತ್ತೇ ಆಗಲಿಲ್ಲ. ಇದು ಗುರುವಿಂದ ಅಧಿಕ ಅಂತ ಆಯ್ತಲ್ಲ. ಅಧಿಕ ಅಲ್ಲ ಗುರುಗಳೇ, ಮತ್ತೆ ಅವ ಸುಳ್ಳುಗಾರ ಆಗಿ ಹೊತ್ತೆಷ್ಟಾಯಿತು? ಎಲ್ಲಿ, ಯಾವಾಗ? ಅನ್ನದೊಳಗಿನ ಕಲ್ಲು ತೆಗೆದು ಬಿಸಾಡಿದ ಹಾಗೆ ಸಾಮ್ರಾಜ್ಯವನ್ನೇ ಬಿಟ್ಟು ಹೊರಗೆ ಹೋಗುವಾಗ ಮಾಡಿದ್ದೀರಿ. ಹೌದು. ಕರುಣಾನಿಧಿಗಳೇ, ದಯಾಮಯರೇ, ಇದಕ್ಕಿಂತ ಬೇರೆ ಸುಳ್ಳುಂಟ ಗುರುಗಳು? ಮಗನೇ, ನಾನು ಇದ್ದದ್ದು ಹೇಳಿದ್ದು ಅಲ್ಲ ಅಂತ ತಾವು ಹೇಳಿದ್ದು. ನೀನು ಹೇಳಿದ್ದ ಹೌದಯ್ಯ, ಮತ್ತೆ ಅದೊಂದು ಕ್ಷುದ್ರ ನೆವನಲ್ವೇನು? ತಮ್ಮಂಥವ್ರಿಗೆ ಸಾಲದು. ಈಗ ನೀನು ಸುಳ್ಳು ಹೇಳಿದ್ದೆ ಅಂತ ಹೇಳಿಗೆ ಈಗಲೇ ಸುಳ್ಳು ಹೇಳಿಲ್ವೋ? ಕೆಟ್ಟವನನ್ನು ಒಳ್ಳೆವ ಅಂತ ಹೇಳಿ ಅದೆಲ್ಲ ತಾವು ಹೇಳಬಾರ್ದು, ನಾನು ಹೇಳ್ಬೋದು. ನೀನು ಹೇಳಿದ್ರು ಕೂಡ ಅದು ಹಗುರವಾದ ವಿಷಯ.
ಇದು ಅಧಿಕೃತ ಸುಳ್ಳುಗಾರ ಅಂತಾಗಬೇಕು. ನಮ್ಮ ತೂಕಕ್ಕೆ ಆ ಸುಳ್ಳು ಸಾಲು ಹಾ, ಬಿಡಿ. ಇಂಥ ಕುಂಟುನೆವನದಲ್ಲೆಲ್ಲ ಒಬ್ಬನನ್ನು ಸುಳ್ಳುಗಾರ ಅಂತ ಮಾಡೋದು ದೊಡ್ಡ ಕಷ್ಟ ಅಲ್ಲ. ಛೀ! ಯಾಕೆ ಅಂತ ಹೇಳಿದ್ರೆ ಈಗ ಮಾತಿನಲ್ಲಿ ಅವನ ಬಾಯಿ ಕಟ್ಟಿದ್ದಾನೆ. ಹೇಗೆ ಅಮಟೆಕಾಯಿ ಅಂತ ಹೇಳ, ಗಿಮ್ಟೆಕಾಯಿ ಅಂತ ಹೇಳಿದ್ದಾನೆ. ಅದು ನಮಗೆ ಹೇಳಿಸಿದ್ದಲ್ಲ. ನೇರ ದಾರಿಯಲ್ಲಿ ಹೋಗ್ತೀಯಾ? ಹೋಗುದು ನೀವು ಬೆರಳು ತೋರಿಸಿದ್ರೆ ಬೆಟ್ಟ ನುಂಗಿ ಬರ್ತೇನೆ. ಅವ ಸುಳ್ಳುಗಾರ ಅಂತ ಹೇಳ್ಲಿಕ್ಕೆ ನನಗೆ ಎಷ್ಟು ಹೊತ್ತು ಗಡಿ ದಾಟದೊಳಗೆ ಇಳಿಸಿ. ಮತ್ತೆ ಇನ್ನೊಂದುಂಟು, ಏನಿಲ್ಲ, ಈ ಕೆಲವರಿಗೆ ಅಂಥವರು ಬೇಕಾಗ್ತದೆ. ಹೌದು, ವಕ್ರ ಮಾರ್ಗದ ಬಂಡವಾಳ ಅವರ ಹತ್ರ ಎಷ್ಟು ಉಂಟು, ಪ್ರಕಟ ಆಗಲಿಕ್ಕೆ ಇಂಥ ಪರಿಸ್ಥಿತಿ ಬೇಕು. ನನಗೂ ಉಂಟು. ಆದ್ರೆ ಈ ಪ್ರಸಂಗ ಉಪಾಯ ಇಲ್ಲ. ಮಾಡ್ತೀಯಲ್ಲ, ಖಂಡಿತ ಮಾಡ್ತೀಯಲ್ಲ. ರಾಜ ಹರಿಶ್ಚಂದ್ರ ಮಹಾತ್ಮರೇ, ಇವನೇ ನಮ್ಮ ಶಿಷ್ಯ. ನಮಸ್ಕಾರ ಸ್ವಾಮಿ. ಆಶೀರ್ವಾದ ಮಾಡ್ಲಾ? ಬೇಕಾದ್ರೆ ಮಾಡಿ. ಆಗೋ ಹಾಗೆ ಅಂದ್ರೆ ಧನ್ಯನಾದೆ. ಅದರಲ್ಲಿ ಒಳ್ಳೆ ಅರ್ಥ ಉಂಟು. ಹೌದು ಸ್ವಾಮಿ, ಗೊತ್ತಾಯ್ತು. ನಿಮಗೆಲ್ಲ ಆಗುವ ಹಾಗೆ ಆಗಲಿ ಅಂತ. ಅಂದ್ರೆ ಅವನಿಗೆ ಆಗಲಿಕ್ಕೆ ಏನೋ ಬಾಕಿ ಇಲ್ಲ. ನಮ್ಮ ಶಿಷ್ಯ ನಕ್ಷತ್ರಕ ಅಂತ ಹೆಸರು. ಓಹೋ, ಕರ್ಕೊಂಡು ಹೋಗಿ 48 ದಿವಸ ಅವಧಿ ಉಂಟು. ನಾಳೆ ಸಿಕ್ಕಲಿ ಸಂತೋಷ, ಒಳ್ಳೇದು ಸ್ವಾಮಿ. ನಾನು 48 ರಾತ್ರಿ ಮುಗಿಯುವಲ್ಲಿವರೆಗೂ ರಾಜ ಹರಿಶ್ಚಂದ್ರನ ಬಗ್ಗೆ ಏನೂ ಚಿಂತಿಸುವುದಿಲ್ಲ. ಒಳ್ಳೇದು ಸ್ವಾಮಿ. ಗುರುಗಳೇ, ಮಾಮ ಹ? ಮಾಮ ಹ? ಮರ್ತ ಮಾತು. ಹ, ಹ. ಈಗ ನಿಮ್ಮ ವ್ಯವಹಾರ ಸರಿ, ಹ. ನಮ್ಮ ವ್ಯವಹಾರ ನಾವೇ ಮಾಡಿಕೊಳ್ಳಿಕ್ಕೆ ಒಂದು ಸ್ವಾತಂತ್ರ್ಯ ಕೊಡಬೇಕು. ಅಲ್ಲ ನಮಗೆ ಈಗ ಬೇಡ. ಯಾಕೆಂದ್ರೆ ಈಗಲೇ ನಿರ್ಣಯ ಅಲ್ಲ, ಅದೇ ನಮ್ಗೆ ಬಿಟ್ಟು ಅಂತ. ಅದು ಅವನಿಗೆ ಗೊತ್ತುಂಟು. ಯಾರಿಗೆ? ಅವನಿಗೆ. ಈ ಕೆಲವೆಲ್ಲ ಸಂದರ್ಭಕ್ಕೆ ನಮಗೆ ಜುಟ್ಟು ಅವನನ್ನು ಹಿಡಿಬೇಕಾಗಿದ್ರೆ ಕೆಲವನ್ನು ಬಾಕಿ ಇಟ್ಟುಕೊಳ್ಬೇಕು. ಈಗಲೇ ಎಲ್ಲ ನಿರ್ಣಯ ಮಾಡಿಬಿಟ್ಟು. ಬೇಡ 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 ಬೇಡ. ಹಾಗೆ ಮಾಡಿದ್ರೆ ರಾಜ ಹರಿಶ್ಚಂದ್ರ ಪೂಜ್ಯರೇ, ಕ್ಷತ್ರಿಯನೇ, ನಿಜ. ಕೋಟಿ ಕೋಟಿ ಪ್ರಜೆಗಳ ಹಸಿವನ್ನು ತಿಳಿದವ. ಓಹೋ, ಯಾರನ್ನು ಯಾವಾಗ ಹೇಗೆ ರಕ್ಷಿಸಬೇಕು ಅಂತ ಗೊತ್ತಿದ್ದ. ನಿಜ. ನಮ್ಮ ಶಿಷ್ಯ ಇಲ್ಲಿಂದ ಹೊರಡುವಾಗ ಹೇಗಿದ್ದಾನೆ ಹಾಗೆ ಆರೋಗ್ಯದಲ್ಲಿ ಅವ ಹಿಂದೆ ಬರುವ ಹಾಗೆ ನಿನ್ನ ಹೆಂಡತಿ ಮಗ ಎಲ್ಲ ಇದ್ದಾರಲ್ಲ, ಹೌದು, ಇವ ಬೇರೆ ಅಲ್ಲ ಅಂತ ತಿಳ್ಕೊಂಡು ಮತ್ತೆ ನಾನೇನು ಹೇಳ್ಬೇಕು? ಸಂತೋಷ ಸ್ವಾಮಿ. ಆಗಲಿ. ನಾವು ಉಣ್ಣುವಾಗ ಅವರನ್ನು ಉಪವಾಸ ಹಾಕುವ ಪ್ರಶ್ನೆ ಇಲ್ಲ. ನಾನು ಗೊತ್ತುಂಟು. ಅವರು ಕುಡಿದು ಅವರು ಉಂಡು ತೃಪ್ತರಾದ ಮೇಲೆ ನಾವು ನಮ್ಮ ವಿಷಯದಲ್ಲಿ ಯೋಚಿಸ್ತೀವಿ. ಹೌದು, ಇವನಿಗೆ ಒಂದು ಹಣೆ ಬರಹ. ಊಟ ಸಿಕ್ಕೀತೋ, ಊಟ ಮಾಡ್ತಾನೋ, ನಮಗೆ ಸಿಕ್ಕಿದ್ರೆ ಅವರಿಗೂ ಸಿಕ್ಕಿತು. ಬರೇ ಮುಗ್ದಪ್ಪ. ಒಳ್ಳೇದು ಸ್ವಾಮಿ. ಬೆಳೆದಿದ್ದಾನೆ ಅಂತ ಅಲ್ಲದೆ ಒಳಗೆ ಏನೋ ಬೆಳೆಯಲಿಲ್ಲ. ಮತ್ತೆ ಇಂಥದ್ದಕ್ಕೆ ಇಂಥವರೇ ಆಗಬೇಕು. ಎಂಥದ್ದಕ್ಕೆ? ಹೌದು, ಹಿಂದೆ ಹೋಗ್ಲಿಕ್ಕೆ, ಆಚವನಿಗೆ ಆಗಾಗ ನೆನಪು ಮಾಡಲಿಕ್ಕೆ. ಇದು ಯಾವಾಗ ಕೊಡ್ತೀರಿ, ಯಾವಾಗ ಕೊಡ್ತೀರಿ, ನಿನಗೆ ಬೇಡ ಅಂಥವರಿದ್ದರೆ ಒಳ್ಳೇದು. ತಮ್ಮ ಶಿಷ್ಯರು ಅಂದ ಮೇಲೆ ಪ್ರಶ್ನೆಯೇ ಇಲ್ಲ. ಆಗಲಿ ಅಪ್ಪ, ಆಗಲಿ. ಸತ್ಯ ಜಯಿಸಿ. ಆಶೀರ್ವಾದ ಮಾಡಿ ಗುರುಗಳೇ, ನಾನು ಹೋಗಿ ಬರ್ತೇನೆ. ಹೋಗಿ ಬರ್ತೇನೆ. ಚಂದ್ರಮತಿ, ಪ್ರಭು, ಕುಮಾರನೂ ಇದ್ದಾನಲ್ಲ, ಪೂಜ್ಯರ ಕಾಲುಗಳಿಗೆ ಅಡ್ಡ ಬಿದ್ದು ನಮ್ಮ ಪ್ರಯಾಣವನ್ನು ಆರಂಭ ಮಾಡೋಣ. ಅಪ್ಪಣೆ. ನಡೆಯಲಾರದೆ ಸತಿಯು ಬಿಸುಲುರಿಯದಾಗಿ, ನಡೆಯಲಾರದೆ ಸತಿಯು ಬಿಸಿಲುರಿಯದಾಗಿ, ತಡೆಯದಲ್ಲಿಯೇ ಸೋತು ನಿಲ್ಲುತ್ತಿರಲಾಗಿ. ಪ್ರಭು, ಪ್ರಾಣೇಶ್ವರಿ, ಸ್ವಲ್ಪ ಸಾವಕಾಶವಾಗಿ ನಡೆಯೋಣ. ದೂರದ ಕಾಶಿಯನ್ನು ಸೇರಬೇಕು, ಸಾವಕಾಶವೇ ನಡೆದರೆ ಹೇಗೆ ಸಾಧ್ಯ? ಅರಮನೆಯನ್ನು ಬಿಟ್ಟಿದ್ದೇವೆ, ನಿಜ. ಅಯೋಧ್ಯೆಯನ್ನು ಬಿಟ್ಟು ಮುಂದರಿದು ಬರ್ತಾ ಇದ್ದೇವೆ. ಕಾಡು ದಾರಿ. ಈವರೆಗೆ ಇದನ್ನು ನಾನು ಕಂಡದ್ದೂ ಇಲ್ಲ, ಕೇಳಿದ್ದೂ ಇಲ್ಲ. ಹೊಸ ಅನುಭವ. ಕಲ್ಲು ಮುಳ್ಳುಗಳಿಂದ ಕೂಡಿದೆ ಈ ಕಷ್ಟವಾದಂತಹ ದಾರಿ. ಆದ್ದರಿಂದ ಅದು ಕಲ್ಲೊಡೆದು ಅಲ್ಲ, ಕಲ್ಲು ತಾಗಿ ಕಾಲೊಡೆದು ನನ್ನ ಕಾಲಿಂದ ರಕ್ತ ಸೋರುತ್ತಿದೆ. ಅದನ್ನು ಸ್ವಲ್ಪ ಒರೆಸಿಕೊಳ್ತೇನೆ. ಆದಷ್ಟು ಬೇಗನೆ ತ್ವರೆಯಾಗಿ ನಿಮ್ಮನ್ನು ಅನುಸರಿಸ್ತೇನೆ. ಹಾಗೆ ಹುಡುಗನು ಬಳಲ್ತಾ ಇದ್ದಾನೆ. ಇದು ಅಭ್ಯಾಸ ಇಲ್ಲ, ಅಭ್ಯಾಸ ಮಾಡ್ತೇವೆ. ಸ್ವಲ್ಪ ನಿಧಾನವಾಗಿ ಹೋಗೋಣ. ಒಳ್ಳೇದು, ಒಳ್ಳೇದು. ಸುಧಾರಿಸಿಕೋ, ಮುಂದುವರಿಸು.
ಏನಾಯ್ತು ಸ್ವಾಮಿ ನೀವು? ಏನು ನಿಮ್ಮ ಗಂಡ ಹಂಚೆ ಸರಸರೊಬ್ಬ ಕೇಳಲಿಕ್ಕೆ ಬಂದವನು ನಾನು. ಅಲ್ಲ ಸ್ವಾಮಿ, ಸರಸದ ಪ್ರಶ್ನೆ ಎಲ್ಲಿ ಬಂತು? ಕಷ್ಟಪಡ್ತಾ ಇದ್ದಾಳೆ ರಾಜಕುಮಾರಿ ಅವಳು, ಕಾಣ್ತದೋ? ಒಂದು ರಾಜ್ಯದ ಮಹಾರಾಣಿ ಆಗಿದ್ದವಳು. ನಾನು ಕಾಣ್ತೇನೋ ನಿನಗೆ? ಯಾಕೆ ಕಾಣುವುದಿಲ್ಲ ಹೇಳಿ? ನನ್ನ ಕಾಲಲ್ಲಿ ರಕ್ತ ಸುರಿದು ಹೊಳೆ ಆಗಿ ಹೋಯ್ತು ನೋಡಲ್ಲಿ ಹೊರದು. ಅಯ್ಯೋ, ನಾನು ಒರೆಸಿ ಬಿಡ್ಲೇ ಸ್ವಾಮಿ? ಕಾಲು ಒತ್ತಲೇ ಸ್ವಾಮಿ? ಕಾಲು ಒತ್ತುದು ಬೇಡ, ಒರೆಸುದು ಬೇಡ. ಕಾಲು ಒತ್ತಿದ್ರೆ ಒರೆಸಿದ್ರೆ ನೋವು ಹೋಗ್ತದೇನೋ? ಇಲ್ವೇ? ನನಗೊತ್ತುಂಟ ಹೀಗೆಲ್ಲ ಉಂಟು ನೀನು ಬೆನ್ನಿಗೆ ಬಂದ್ರೆ ಅಂತ. ನನ್ನ ಹೆಗಲ ಮೇಲೆ ಹೊತ್ಕೊಳ್ಬೇಕು. ನಾನು ನಿಮ್ಮನ್ನು ಹೊತ್ತುಕೊಳ್ಬೇಕಾ? ನೀನು ಆದೀತು, ಬೇರೆ ಅವನು ಆದೀತು. ಅವಳು ಬೇಡ, ಅವಳ ವಿಷಯ ಬೇಡ. ಹುಡುಗ ಸಣ್ಣವ ಆಗ್ಲಿಕ್ಕಿಲ್ಲ. ನಾನು ಅವನನ್ನು ಎತ್ತಿಕೊಳ್ಳೋಣ ಅಂತಿದ್ದೆ. ಅವನಿಗೇನು ಮಾರಿ ಹೊಡೆಯಲಿಲ್ಲ. ನಾಳೆ ಅವ ಬೆಕ್ಕು ಬೇಡ, ಬೇಕು ಕಲಿ. ನಾನು ಕಲಿತ ಆಗಿದೆ. ಯಾಕೆ ಸ್ವಾಮಿ? ನಿಂತಿದ್ದೇನೆ. ಕೊಡು ಕೊಡು, ಇಡು, ಈಗ ಇಲ್ಲೇ ಇಡು. ಎಂಥದ್ದು? ನನ್ನ ಸಂಬಳ. ಸಂಬಳ? ಇದೆಲ್ಲಿ ಹೊಸ ಮಾತು? ಯಾವ ಸಂಬಳ? ಯಾವ ಕೆಲಸದ್ದು? ನಾನು ನಿನಗೆ ಹುಟ್ಟಿದ ಮಗನ. ಛೇ, ಎಲ್ಲಾದರೂ ಉಂಟೆ? ನಿನ್ನಲ್ಲಿ ಸಾಲ ಮಾಡಿದ್ದೇನು? ಪೂಜ್ಯರಾದ ವಿಶ್ವಾಮಿತ್ರರ ಶಿಷ್ಯರು ನೀವು. ನಿನ್ನಲ್ಲಿ ಸಾಲ ಮಾಡಿದ್ದೇನು? ಇಲ್ವಲ್ಲ. ಹಾಗಾದ್ರೆ ನಿನ್ನ ಬೆನ್ನಿಗೆ ಬರ್ಲಿಕ್ಕೆ ನನಗೆ ಹರಕೆ ಉಂಟ. ಬಸವನಿಂದ ಬಾಲ್ವ ನಾನು. ಗುರುಗಳು ಕಳಿಸಿದ್ದಾರೆ, ಸಾಲಗಾರ ನಾನು. ಹೌದು. ಈಗ ಗುರುಗಳು ಕಳಿಸಿ ಆದೀತಿ ಇವರು ಅಂತ ಒಪ್ಪಿಕೊಂಡದ್ದು ಯಾರು? ನಾನೇ. ಈಗ ನಾನು ಬರೋದು ಯಾರಿಂದ? ನಾನೇನು ನೀವು ಆಗುವುದಿಲ್ಲ ಅಂತ ಹೇಳಲೇ ಇಲ್ಲ. ಅದಕ್ಕೆ ಸಂಬಳ ಕೊಡು ಅಂತ ಕೇಳಿದೆ. ಆದೀತು ಅಂತ ಕರ್ಕೊಂಡು ಬಂದಿಲ್ಲ. ಹೌದು. ನಾನೇನು ಬಿಟ್ಟಿ ಆಳಲ್ಲ. ಸಂಬಳ ಕೊಡು ಸ್ವಾಮಿ. ನೀವು ಹೇಳುವುದರಲ್ಲೂ ಒಂದು ನ್ಯಾಯ ಇದೆ. ನಿಮ್ಮ ಶ್ರಮಕ್ಕೆ ಏನಾದರೂ ಪ್ರತಿಫಲ ಬೇಕು. ನಾನೇನಾದರೂ ಗುರುಗಳ ಸಾಲವನ್ನು ಸಂದಾಯ ಮಾಡಿದ್ರು ನಿಮ್ಮ ವಿಷಯದಲ್ಲಿ ಯೋಚಿಸಬೇಕಾದುಂಟು ಅಂತ ನೀವು ಹೇಳಿದ ಹಾಗಾಯ್ತು. ಬೇಡ, ನೀನು ಕಲಿತ ರಾಜಕೀಯ ಖರ್ಚು ಮಾಡಬೇಡ. ಗುರುಗಳದ್ದಕ್ಕೆ ಅವಧಿ ಉಂಟು, ಆಮೇಲೆ ಆಲೋಚನೆ ಮಾಡೋದಲ್ಲ. ಪುರುಸೋತಿಲ್ಲ ಕಡೆಗೆ. ಈಗ ಮಧ್ಯ ಬಿಸಿಲಲ್ಲಿ ಬಡಿತಾನೆ. ಈಗ ಕೊಡ್ತೀವೋ ಕೊಡೋದಿಲ್ವೋ ಹೇಳು ಸ್ವಾಮಿ. ತಡೆವರೆ ನೀನು ತವದನ ಇಂದು ತಡೆವರೆ ನೀನು ತವದನ ಕೊಡುವುದೆಲ್ಲಿ ಬೇಡಯ್ಯ ಧನವ ಕೊಡುವುದೆಲ್ಲಿ ಬೇಡಯ್ಯ ಇಲ್ಲ ಕಡು ಕಷ್ಟವನ್ನು ಕೊಟ್ಟು ಕೊಡುವೆಯ ಕಡು ಕಷ್ಟವನ್ನು ಕೊಟ್ಟು ಕೊಲುವೆಯ ಇಂಥ ಕಡು ಕಷ್ಟವನ್ನು ಕೊಟ್ಟು ಕೊಲುವೆಯ. ನಕ್ಷತ್ರಕ ಮಹಾಶಯರೇ, ನೀನ್ಯಾಕಮ್ಮ ಮಧ್ಯವರ್ತಿ? ಪುಣ್ಯಾತ್ಮ ಬ್ರಾಹ್ಮಣ ನೀವು. ಅನುಮಾನ ಏನು? ನನ್ನಪ್ಪ ಶುದ್ಧ ಬ್ರಾಹ್ಮಣ. ಪರಮಜ್ಞಾನಿಗಳಾದ ವಿಶ್ವಾಮಿತ್ರರ ಶಿಷ್ಯ ಅಲ್ಲವೇ? ಇದೋ ನಿಮ್ಮ ಪುಣ್ಯ ಪಾದಗಳ ಮೇಲೆ ತಲೆಯನ್ನಿಟ್ಟು ಬೇಡಿಕೊಳ್ತಾ ಇದ್ದೇನೆ. ಆಕ್ಷೇಪ ಇಲ್ಲ. ಏನು? ಸ್ವಲ್ಪ ಸಮಾಧಾನ ಮಾಡಿಕೊಳ್ಳಿ. ಬ್ರಾಹ್ಮಣರಾದಂತಹ ನೀವು ಕೋಪಿಸಿಕೊಳ್ಳಬಾರದು. ಸಾತ್ವಿಕ ಗುಣೋಪೇದರಲ್ಲವೇ ನೀವು? ಚಂದ್ರನಲ್ಲಿ ಎಲ್ಲಾದರೂ ಉಷ್ಣತೆ ಉಂಟೆ? ಹಾಗೆ ಬ್ರಾಹ್ಮಣರಾದ ನೀವೇ ಕೋಪಿಸಿದರೆ, ಕರುಣಾಳುಗಳಾದ ನೀವೇ ಕಠಿಣ ಹೃದಯರಾದರೆ ನಮ್ಮನ್ನು ಕಾಪಾಡುವರಾರಿದ್ದಾರೆ. ನಾನು ಯಾಕಾದೆ? ನನ್ನ ಸ್ವಭಾವ ಸಿಟ್ಟಿನವಲ್ಲ. ಅವ ಸಂಬಳ ಕೊಡ್ಲಿಕ್ಕೆ ಹಿಂದೆ ಮುಂದೆ ನೋಡ್ತಾನೆ. ಅದಕ್ಕೆ ಕೊಡ್ತೇವೆ. ಕೊಡುವುದಕ್ಕಾಗಿಯೇ ನಾವೀಗ ಹೊರಟವರು. ಅಯೋಧ್ಯೆಯನ್ನು ಬಿಟ್ಟಿದ್ದೇವೆ. ಆದರೆ ಮೊದಲೇ ವಿಶ್ವಾಮಿತ್ರರಲ್ಲಿ ಸೂಚಿಸಿದ್ದೇವಲ್ಲ, ಪುಣ್ಯಕ್ಷೇತ್ರವಾದಂತಹ ಕಾಶಿಯನ್ನು ಸೇರಿದ ಬಳಿಕ ಅವಧಿಯ ಒಳಗಾಗಿ ಸಾಲವನ್ನು ಪೂರೈಸ್ತೇವೆ, ಹೀಗೆ ಕೇಳಿಕೊಂಡದ್ದುಂಟು. ಈಗ ನೀನು ಹೇಳಿದ ಮಾತಿಗೆ ಆಕ್ಷೇಪ ಅಲ್ಲ. ಗುರುಗಳಿಗೆ ಕೊಡಬೇಕಂತಕ್ಕೆ ಅವಧಿ ಉಂಟು, ಜಾಗ ನಿರ್ಣಯ ಉಂಟು, ಎಲ್ಲಿ ಅಂತ. ನಂದಕ್ಕೇನಾದರೂ ಅವಧಿ ಉಂಟು? ಸ್ವಾಮಿಯೇ, ನಿಮ್ಮ ಸಂಬಳವನ್ನು ಕೊಡ್ತೇವೆ. ಆದರೆ ನಾವು ದಾನ ಮಾಡಿದಂತಹ ರಾಜ್ಯ ಇದು. ಇಲ್ಲಿ ನಾವು ನೀರನ್ನು ಮುಟ್ಟುವುದಕ್ಕಿಲ್ಲ, ಯಾವ ವಸ್ತುವನ್ನು ಪಡೆಯುವುದಕ್ಕಿಲ್ಲ. ಪಡೆದಲ್ಲಿ ದತ್ತಾಪಾರದ ದೋಷಕ್ಕೆ ನಾವು ಈಡಾಗುವುದಿಲ್ಲವೇ? ನೋಡಿ, ನನಗೆ ಕಳಿಸಬೇಡಿ. ಹೊರಡುವಾಗ ನಿಮ್ಮ ಯಜಮಾನ ಹೇಳಿದ್ದಾರೆ, ನಾವು ಉಂಡ್ರೆ ಊಟ ಉಂಟು, ನಾವು ಕುಡಿದ್ರೆ ಪಾಯರಿಕೆ ಉಂಟು. ಅವರಿಗೆ ಸಾಧ್ಯ ಉಂಟು. ತಂದು ಕೊಟ್ಟದ್ದೆಲ್ಲ ಬೇಡ ಅಂತ ಬಿಟ್ಟು ಅವನಿಗೆ ದಾರಿ ಮೇಲೆ ನೀರು ತಗೊಂಡು ಎಷ್ಟು ಜನ ಬಂದ್ರು, ನೀವು ಕುಡಿಲಿಲ್ಲ. ಇಲ್ಲ, ನನ್ನ ಆಕ್ಷೇಪ ಇಲ್ಲ. ನಾನು ಕುಡಿದ ಬಿಡಲಿಲ್ಲ. ದಾರಿ ಮೇಲೆ ಎಷ್ಟು ಜನ ಪಾದ ಕಾಣಿಕೆ ತಂದು ಇರ್ಲಿಲ್ಲ. ನೀವು ಕಣ್ಣೆತ್ತಿಯೂ ನೋಡ್ಲಿಲ್ಲ. ನಾನು ಜೋಳಿಗೆ ತುಂಬಿಸ್ಕೊಳ್ಳೋದು ಬಿಡ್ಲಿಲ್ಲ. ಯಾಕೆ? ನನಗೆ ತಿನ್ಬೇಕು ಆವಾಗ. ನನಗೇನ ಸೂತಕ ಪಾತಕ ಇಲ್ಲ. ಈಗ ಅದೆಲ್ಲ ಇಲ್ಲಿ ಪ್ರಶ್ನೆ. ನನ್ನ ಸಂಬಳ ಯಾವಾಗ? ಅದಕ್ಕೆ ನಾನು ಹಿಡಿದು ಹೊಡೆಯುವುದೀಗ. ಸ್ವಾಮಿಯೇ, ಕಾಶಿಯನ್ನು ಸೇರಿದ ಕ್ಷಣ ಅವಧಿಯ ಒಳಗಾಗಿ ವಿಶ್ವಾಮಿತ್ರರ ಋಣವನ್ನು, ತಮ್ಮ ಸಂಬಳವನ್ನು ನಮ್ಮ ಪ್ರಾಣ ಇದ್ರೆ ನಾವು ಪೂರೈಸ್ತೇವೆ.
ಆದ್ದರಿಂದ ಪ್ರಾಣ ಉಳಿಸಬೇಕು ಅಂತ ನಿಮ್ಮಲ್ಲಿ ನಾವು ಬೇಡಿಕೊಳ್ಳುದು. ನನಗೆ ಹೀಗೆ ಹೇಳಿದ್ರೆ ಆಕ್ಷೇಪ ಇಲ್ಲ, ಸಂತೋಷ. ಈಗ ನೀನು ಗಂಡ ಹೇಳಿದ್ರು ಒಂದೇ, ನನಗೆ ಹೆಂಡತಿ ಹೇಳಿದ್ರು, ನೀವಿಬ್ರು ಹೇಳಿದ್ರು ನನಗೊಂದೇ. ಆದ್ರೆ ಒಂದು ತಿದ್ದುಪಡಿ, ಏನು? ಗುರುಗಳ ಹಣ ಕೊಟ್ಟ ಮೇಲಲ್ಲ, ಕೊಟ್ಟ ಮೇಲಲ್ಲ, ಕೊಡು ಮೊದಲೇ, ಕೊಡುವುದರೊಳಗೆ. ಯಾಕೆ? ನಾನು ಗುರುಗಳಷ್ಟು ಭಾರ ಇಲ್ಲ. ನನ್ನ ಲೆಕ್ಕಾಚಾರ ಏನಿದ್ರು ಕಡ್ಲೆ ತಿಂದು ಕೈ ತೊಳೆದ ಹಾಗೆ. ಸರಿ, ಕಾಶಿಗೆ ಬಂದ್ಮೇಲೆ ಕೊಡೋದು ಹೌದಲ್ಲ? ಕೊಟ್ಟೇ ಕೊಡ್ತೇವೆ ನೋಡಿ. ಆದೀತು ಸ್ವಾಮಿ, ಕೊಡೋಣ ಕೊಡೋಣ. ಅಂತೂ ನನಗೆ ಈ ಜನ ಕಾಶಾತ್ರೆ ಮಾಡಿಸ್ತೀರಿ, ಅದಕ್ಕೆ ಖರ್ಚು ಕೇಳಲಿಕ್ಕಿಲ್ಲಲ್ಲ? ಇಲ್ಲ ಸ್ವಾಮಿ, ಎಲ್ಲಾದ್ರೂ ಉಂಟೆ. ಹೋಗು 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 ಹೋಗು. ಇಂಥ ದಾವಾನಲವ ಮುಂದೈದಲು ಬಿಡನೆಂದಡ್ಡವಿಸಲು ಭೂಪ ಕಂತುವ ತಾಗಿದ ಓಲ್ಬರು ಚಿಂತಿಸಿ ತಪ್ಪನೆ ಧರೆಗೆಡದಿಂತೆಂದವೇ ಏನಿದೇನಿದು ಪುಣ್ಯ ಗುಣವು ಹಾವಿದೆಯೇ ಏನಿದೇನಿದು ಪುಣ್ಯ ಗುಣವು ಹಾವಿದೆಯೇ ದಾನವಾಂತಕ ಕಾಯೋ ಎನ್ನ ಶ್ರೀಹರಿ ದಾನವಾಂತಕ ಕಾಯೋ ಎನ್ನ ಶ್ರೀಹರಿ ಕಾನನದ ದಾವಾಗ್ನಿ ಸುಡಲೊದಗಿತೀಗ ಕಾನನದ ದಾವಾಗ್ನಿ ಸುಡಲೊದಗಿತೀಗ ಸೋನು ರಾಗಡಿ ಕಾಯಿ ಮಾರ್ಯಾರಿಗರು ಬೇಗ ಕಾನನದ ದಾವಾಗ್ನಿ ಸುಡಲೊದಗಿತೀಗ ಸೋನು ರಾಗಡಿ ಕಾಯ್ವರ್ ಯಾರಿಗರು ಬೇಗ. ಚಂದ್ರಮತಿ, ಪ್ರಭು ಹಿಂದೆ ನಿಲ್ಲು. ಊರನ್ನೇ ನುಂಗುವುದಕ್ಕೆ ಬಂದಂತಹ ಭಯಂಕರವಾದಂತಹ ಅಗ್ನಿ ರಾಶಿ. ಬೆಂಕಿ ಬೆಂಕಿ ಬೆಂಕಿ. ತಡೀರಿ ಸ್ವಾಮಿ, ಬೆಂಕಿ ಅಂತ ಮುಂದಕ್ಕೆಲ್ಲಿ ಹೋಗ್ತಾ ಇದ್ದೀರಿ? ಹಿಂದೆ ಹಿಂದೆ ಬನ್ನಿ, ಹಿಂದೆ ಬನ್ನಿ. ಕಾಡ್ಗಿಚ್ಚು ಮುಂದೆ ಮುಂದೆ ಬರ್ತಾ ಇದೆ, ದಾರಿ ಇಲ್ಲ. ಕಾಶಿಯನ್ನು ಸೇರುವುದೆಲ್ಲಿ ಉಳಿಯಿತು, ಮುನಿರಣದಿಂದ ಮುಕ್ತನಾಗುವುದು ಎಲ್ಲಿ ಉಳಿಯಿತು? ಸತಿಸುತರ ಸಮೇತ ಅಗ್ನಿಗೆ ಆಹುತಿಯಾಗುವುದೇ ನಮ್ಮ ವಿಧಿ. ಏನು ಬೇಡ ಬೇಡ, ಏನ್ ಮಾಡೋಣ? ನನಗಂತೂ ಯಾವ ಮಾರ್ಗವೂ ತೋರ್ತಾ ಇಲ್ಲ. ನೀವು ಉಳಿಯಬೇಕು, ಸತ್ಯವನ್ನು ಉಳಿಸಿಕೊಳ್ಳಬೇಕಾಗಿದ್ರೆ ನೀವು ಉಳಿಯಬೇಕಲ್ಲ, ದಾರಿ ಬೇಕಲ್ಲ. ಬೆಂಕಿ ತಡೀರಿ. ಎಲ್ಲಾ ವಿಚಾರದಲ್ಲಿಯೂ ಧರ್ಮಪತ್ನಿಯಾದಂತಹ ನಾನು ನಿಮ್ಮಿಂದ ಹಿಂದೆ, ಆದರೆ ಈ ಸಾವು ಈ ವಿಚಾರದಲ್ಲಿ ನಿಮಗಿಂತ ನಾನು ಮುಂದೆ. ಯಾಕೆ ಹಾಗೆ ಹೇಳ್ತಿ? ನಿಮ್ಮನ್ನೇ ಒಂದು ದಿನಕ್ಕೆ ಮೊದಲಾದರೂ, ಒಂದು ಕ್ಷಣಕ್ಕೆ ಮೊದಲಾದರೂ ನಾನು ಸತ್ತರೆ ಮಾತ್ರ ನಾನು ಮುತ್ತೈದೆಯಾಗಿ ಪತಿವ್ರತೆಯಾಗಿ ಉಳಿಯುತ್ತೇನೆ. ಆದ್ದರಿಂದ ಈ ಸಾವು ಎಂಬ ಸೌಭಾಗ್ಯವನ್ನು ನಾನು ಅನುಭವಿಸ್ತೇನೆ. ಅದಕ್ಕಾಗಿ ಇದೋ ಸಿದ್ಧರಾಗಿದ್ದೇನೆ. ತಡೆಯಬೇಡಿ ತಡೆಯಬೇಡಿ, ನನ್ನ ತಡೆ. ಚಂದ್ರಮತಿ, ಪ್ರಭು, ಆಶ್ಚರ್ಯ. ಏನು? ನಿನ್ನ ಪಾತಿವ್ರತ್ಯದ ಮಹಿಮೆ ಏನೆಂಬುದು ಇಲ್ಲಿ ಸಿದ್ಧವಾಗಿ ಹೋಯಿತು. ಪ್ರಜ್ವಲಿಸ್ತಾ ಬಂದಂತಹ ಅಗ್ನಿದೇವ ನಿನ್ನಂತಹ ಪತಿವ್ರತೆಯನ್ನು ಸುಡುವ ದಾರ್ಷ್ಟ್ಯ ಇಲ್ಲದೆ ಹಿಂದೆ ಸರಿದ, ನೋಡಿದೆಯಾ? ಏ ದೇವರೇ, ನಾನಿಂಥ ಮಡಿ ಬ್ರಾಹ್ಮಣ ನಿಮ್ಮಿಬ್ರು ಕಣ್ಣಿಗೂ ಕಾಣೋದಿಲ್ಲಲ್ಲ. ಅಂದ್ರೇನು ಸ್ವಾಮಿ? ಒಂಟೆ ಹೇಳಿತಂತೆ ಕಾಗೆಗೆ ಓಹೋ ಧ್ವನಿ ಅಂತ, ಕಾಗೆ ಹೇಳಿತಂತೆ ಒಂಟೆಗೆ ಆಹಾ ರೂಪ ಅಂತ. ಗಂಡನ ಸತ್ಯಕ್ಕಾಗಿ ಬೆಂಕಿ ಹಿಂದೆ ಹೋಯ್ತು ಅಂತ ಹೆಂಡತಿ ಹೇಳುದು, ಹೆಂಡತಿಯ ಪಾತಿವ್ರತ್ಯಕ್ಕಾಗಿ ಬೆಂಕಿ ಆರಿ ಹೋಯ್ತು ಅಂತ ಗಂಡ ಹೇಳುದು. ಅದು ಬಿಟ್ಟು ಕೇಳು, ನಿನ್ಗೆ ಗೊತ್ತುಂಟು ಏನು? ಯಾಕೆ ಬೆಂಕಿ ಆರಿ ಹೋಯ್ತು ಹೇಳು. ಮಡಿ ಬ್ರಾಹ್ಮಣ ನಾನು ಜನವಾರ ಹಿಡಿದು ಅಗ್ನಿ ಸೂಕ್ತ ಜಪ ಮಾಡ್ತಾ ಇದ್ದೆ. ಓಡಿ ಹೋದ್ರಿ ನೀವು? ಓಡಿ ಹೋದ್ರು ಜಪ ಮಾಡೋದು ಬಿಟ್ಟಿದ್ದೇನೆ ನಾನು. ಜಪ ಮಾಡ್ತಾ ಓಡಿದ್ರೇನೋ? ಮಾತ್ರ ಅಲ್ಲ, ನಾನೊಬ್ಬನದ್ದೇ ಸಾಧನೆ ಅಲ್ಲ. ಯಾಕೆ ಬೆಂಕಿ ನಿಮ್ಮನ್ನು ಮುಟ್ಲಿಲ್ಲ? ಗುರುಗಳ ಸಾಲ ಬಾಕಿ ಉಂಟಲ್ಲ, ಗುರುಗಳ ಸಾಲ ಬಾಕಿ ಇರುವಾಗ ಬೆಂಕಿ ಮುಟ್ಟಿತೋ ಯಮ ಮುಟ್ಟಿಯಾನೋ? ಸತ್ಯ ಹೇಳಿದ್ರಿ ಸ್ವಾಮಿ. ನನಗೆ ಸುಳ್ಳು ಹೇಳುವ ಅಭ್ಯಾಸ ಇಲ್ಲ. ವಿಶ್ವಾಮಿತ್ರರಂತಹ ಮಹಾತ್ಮರ ಋಣ ನನ್ನ ಮೇಲಿರ್ತಾ ನೀನು ಹೆಣ ಬಿಡ್ಲಿಕ್ಕಿಲ್ಲ ಅವರು. ಆ ಮಹಾತ್ಮರಿಗೆ ಶರಣು. ಇನ್ನು ಧೈರ್ಯವಾಗಿ ಮುಂದುವರಿಯೋಣ. ಶರಣು ಅವರಿಲ್ಲ, ನನ್ನ ಕಾಲ ಮುಟ್ಟು ಹೋಗ ಹೋಗ. ಎಂದು ಯೋಚಿಸುತ್ತ ನೃಪಯಂದ ಮುನಿಪಾನ ಋಣವ ಒಂದುಳಿಯದಂತೆ ಕೊಡಲಿಂದೇನು ವ್ಯಾಸನ ನೃಪಯಂದ
ನಿನಗೀಗ ಯಾಕೆ ಸ್ವಾಮಿ? ಪುಟ್ಟ ಬ್ರಾಹ್ಮಣ ನಾನು, ಅನುಮಾನ ಮಧ್ಯ ಇಲ್ಲ. ಬಂದಿದ್ದು ಈ ವ್ಯವಹಾರ ಎಲ್ಲ. ಹಾ. ಆದ್ರೂ ನೀವು ಗಂಡ ಹೆಂಡತಿ ಮಗ ಗಂಗೆಯಲ್ಲಿ ಸ್ನಾನ ಮಾಡುವಾಗ ಸಂಕಲ್ಪ ಹೇಳಿ ಮಾಡಿಸ್ಲಿಲ್ಲ ತೀರ್ಥ ಸ್ನಾನ? ಮಾಡಿಸಿದ್ರಿ ಸ್ವಾಮಿ. ವಿಶ್ವೇಶ್ವರನ ದರ್ಶನಕ್ಕೆ ಹೋಗುವಾಗ ಹೇಳಿದ ಮಂತ್ರ ಹೇಳಿಲ್ಲ? ಹೇಳಿದ್ರಿ. ಯಾಕೆ ಹೇಳಿದೆ? ನಾನು ಬ್ರಾಹ್ಮಣ, ನೀವು ಒಳ್ಳೇದಾಗ್ಲಿ ಎಂಬ ಆಸೆಗೆ. ಇದು ಯಾವುದು? ಆಗೋದಲ್ಲ. ನೀವು ತಯಾರಿದ್ದೆ ಒಳ್ಳೇದಾಗ್ಲಿಕ್ಕೆ? ಏನ್ ಹೇಳ್ತೀರಿ ಸ್ವಾಮಿ? ದಿನಗಳು ಉರುಳುವಾಗ ನಾನು ಯಾತನೆ ಅನುಭವಿಸ್ತಾ ಇದ್ದೇನೆ, ಅವಧಿ ಮುಗಿಯುತ್ತದಲ್ಲ ಅಂತ. ಯಾರಿಗೆ ಬೇಕಯ್ಯ ಈ ರಗಳ ಈ ಕರ್ಕರೆ? ಬೇಕಷ್ಟು ಕಲ್ತಿದ್ದಿ ಚಕ್ರವರ್ತಿ, ಬದುಕಲಿಕ್ಕೆ ಒಂದು ಕಲೀಲಿಲ್ಲ. ಏನು ಹಾಗಂದ್ರೆ? ಸುಲಭದಲ್ಲಿ ಮಾರ್ಗ ಇರುವಾಗ ಯಾಕೆ ಮೈಲಾರ ಸುತ್ತಬೇಕು? ನಿಮ್ಮ ಗುರುಗಳಿಗೆ ನಾನು ಕೊಡಬೇಕಾದ್ದನ್ನು ಕೊಡುವುದಕ್ಕೆ ಸುಲಭದ ಮಾರ್ಗ ಅಂತ ಒಂದಿದೆಯೇ? ಅನುಮಾನ ಏನು? ಸುಲಭದ ಮಾರ್ಗ ಅಯ್ಯೋ, ಮತ್ತೆ ಯಾಕೆ ಹೇಳಿಲ್ಲ ಇಷ್ಟು ದಿನ? ನೀವು ಕಾಶಿಗೆ ಹೊರಟಿದ್ದೀರಿ, ನನಗೊಂದು ಕಾಶಿ ಹತ್ರ ಆಗಲಿ ಅಂದ್ರೆ ನಿಮ್ಮ ಒಟ್ಟಿಗೆ ಬಂದೆ. ಸರಿ, ಹಾಗಾದ್ರೆ ಈಗ ಹೇಳಿ, ಯಾವುದು ಸುಲಭದ ಮಾರ್ಗ? ಕೊಡ್ಲಿಕ್ಕಿಲ್ಲ ಅಂತ ಹೇಳಿಬಿಡು. ಸ್ವಾಮಿ, ಓ, ಕೊಡುವುದಕ್ಕಿಲ್ಲ ಅಂತ ಹೇಳ್ತಿದ್ರೆ ನನ್ನ ತಲೆ ಮೇಲೆ ಕಿರೀಟ ಈಗಲೂ ಉಳಿಯುತ್ತಾ ಇತ್ತು. ಆಡಿದ ಮಾತು ಇಲ್ಲ ಅಂತ ಹೇಳುವುದು ಹರಿಶ್ಚಂದ್ರನ ಜಾಯಮಾನ ಅಲ್ಲ. ನಿಮ್ಮ ಜಾಯಮಾನ ಅಲ್ಲ, ಕೊಡುವನಿಗೆಲ್ಲ ಕೊಟ್ರೆ ಕೊಡುವನಿಗೆ ಉಳಿತದೆ ಮಾರಾಯ. ನಿಮ್ಮ ವ್ಯವಹಾರ ಈ ಲೋಕದ್ದೋ ಇನ್ಯಾವ ಲೋಕದ್ದೋ ನನಗೆ ತಿಳಿಯಲಿಲ್ಲ. ಈ ಲೋಕದ್ದೇ. ಋಣವನ್ನು ಉಳಿಸಿಕೊಂಡು ಮನುಷ್ಯ ಬದುಕುವುದಕ್ಕುಂಟೆ ಸ್ವಾಮಿ. ಬದುಕಿದ್ರೆ ಋಣ ಪರಿಹಾರಕ್ಕೆ ಮತ್ತೆಷ್ಟು ಜನ್ಮ ತಾಳಬೇಕಾಗ್ತದೆ ಹೇಳಿ. ಜ್ಞಾನವೇ ನೀನಾಗ್ಲಿಕ್ಕಿಲ್ಲ ಅಮ್ಮ. ಹಾ ನೀನಾದ್ರೂ ಹೇಳ್ತಾಯಿ, ಓ ಸಾಮ್ರಾಜ್ಯ ನೀನು, ಹಾ ಮಗುನ ತಾಯಿ ನೀನು. ಹಾ ಈಗ ಅವ ನಾನು ಹೇಳಿಕೊಟ್ಟ ಮಾತನ್ನು ಒಪ್ಲಿಕ್ಕೆ ತಯಾರಿಲ್ಲ. ಹಾ. ನಾನೇನು ಅಲ್ಲದ್ದು ಹೇಳಿದ್ದಲ್ಲ. ಹಾ ಕೊಡಬೇಕಾದ್ದನ್ನ ಕೊಡುವುದಿಲ್ಲ, ಹಾ. ಕೊಡ್ಲಿಕ್ಕೆ ಇಲ್ಲ ಹಾ. ಅಂತ ಹೇಳುವುದು ಸುಳ್ಳೇನೂ ಅಲ್ಲ. ಹಾ. ಈಗ ಉಂಟು ಅವನ ಯಥಾರ್ಥ? ಇಲ್ಲ. ಸರಿ ಅಲ್ಲ, ಇದ್ದದ್ದು ಹೇಳೋದು ವಸ್ತುಸ್ಥಿತಿ. ಹಾ ಗಂಡನ್ನು ನೋಡಿ ಗಂಡು ಅಂತ ಹೇಳಲಿಕ್ಕೆ, ಹೆಣ್ಣನ್ನು ನೋಡಿ ಹೆಣ್ಣು ಅಂತ ಹೇಳಲಿಕ್ಕೆ ಸುಳ್ಳೆ ಅಂತದ್ದು ಸತ್ಯ ಅಂತದ್ದು. ಹಾ ನೀನು ಮಹಾರಾಜ, ಓ ಬರಿಗಾಲಿಂದ ಬರಿಗಾಲಿಂದ ಕೆನ್ನೆ ಮೇಲೆ ಕಣ್ಣಿನ ಧಾರೆ ಹರಿಸಿ ಬರುವುದನ್ನು ನೋಡಿದ್ರೆ ಹಾ ಈ ಜನ್ಮದಲ್ಲಿ ನನಗಂತೂ ಯೋಗ ಇಲ್ಲ, ಭಾಗ್ಯ ಇಲ್ಲ. ಬಂಗಾರದಂತ ಹುಡುಗ, ಹಾ ಅಯ್ಯೋ ದೇವರೇ, ಹಾ ಬಿಸಿಲಿಗೆ ಬಾಡಿದ ಬಾಳೆಯ ಎಲೆ ಹಾಗೆ ಹಾ ಆ ಹುಡುಗನ ನೋಡಿ ಹೊಟ್ಟೆ ಉರಿತದೆ. ಓಹೋ ನೀನಾದ್ರೂ ಹೇಳು, ಹಾ ಮುಖ್ಯ ಬದುಕಬೇಕು, ಹಾ. ಬದುಕಿದ ಮೇಲೆ ಹಾ. ಏನೋ ಆಗಬೇಕು, ಆಗಬಹುದು, ಹಾ. ಹೆಚ್ಚು ಕಡಿಮೆ ಆಯ್ತು, ಪ್ರಾಯಶ್ಚಿತ್ತ ಮಾಡ್ಬೋದು, ನಾನಿಲ್ವ? ಹ್ಮ್ ಅಲ್ಲ. ಆದ್ರಿಂದ ಹ್ಮ್ ಕೊಡೋದಿಲ್ಲ ಅಂತ ಹೇಳೋದು ಬೇಡ, ಕೊಡ್ಲಿಕ್ಕಿಲ್ಲ ಅಂತ ಹೇಳಿಬಿಟ್ರೆ ಮುಗಿಯಿತು. ಎರಡು ಮಾತಿನ ಅರ್ಥ ಒಂದೇ ಸ್ವಾಮಿ. ನಾಲಿಗೆಯಿಂದ ಆಡಿದ ಬಳಿಕ ನಾವು ತಪ್ಪೋರಲ್ಲ, ಸುಳ್ಳಾಡಿ ಬದುಕುವುದೂ ಇಲ್ಲ. ಬದುಕುವವರೆಗೆ ಸತ್ಯವನ್ನು ಉಳಿಸಿಕೊಳ್ಳುವುದಕ್ಕೆ ಈಗ ಕೊಡು, ಈಗ ಇಡು. ಶಾಂತರಾಗಿ ಸ್ವಾಮಿ, ಮತ್ತೆ ಏನಾದ್ರೂ ಮಾರ್ಗ ಹುಡುಕೋಣ. ಈಗ ದಿನ ಎಷ್ಟಾಯ್ತು ಹೇಳಿ? 46 ದಿವಸ ಕಳೀತು, ಉಳಿದದ್ದು ಇವತ್ತು ನಾಳೆ 2 ದಿವಸ. ನನಗೆ ನಾಳೆ ಮನೆಗೆ ಹೋಗದೆ ಉಪಾಯ ಇಲ್ಲ, ಶ್ರಾದ್ದಕ್ಕೆ ಒಪ್ಪಿಕೊಂಡಿದ್ದೇನೆ. ಆದೀತು ಸ್ವಾಮಿ, ನಿಮ್ಮನ್ನು ಮನೆ ಕಳಿಸುವ ವ್ಯವಸ್ಥೆ ಮಾಡುವ. ಕೊಡಯ್ಯ, ಮತ್ತೆ ಹರಿಕತೆ ಮಾಡ್ತಾರೆ. ಏನು ಮಾಡೋಣ ಅಂತ ಯೋಚಿಸಿದ್ರೆ ನನಗೆ ಯಾವ ದಾರಿಯೂ ಹೊಳೆಯುವುದಿಲ್ಲ. ನನಗೆ ಗೊತ್ತಿದ್ದದ್ದು ಹೇಳಿ ಆಯ್ತು, ನಿಮಗೆ ಆಗುದಿಲ್ಲ ಆ ದಾರಿ. ದೇವಿ, ದೇವಾ, ನಾವು ಗಂಡ ಹೆಂಡಿರು, ಹಾ ನಮಗೊಬ್ಬ ಮಗ, ಹ್ಮ್ ನಮ್ಮದೊಂದು ಸಂಸಾರ. ಒಂದು ಮರದ ನೆರಳಿನಲ್ಲಾದರೂ ಕುಳಿತು ಹ್ಮ್ ನಾವು ಸಂಸಾರಿಗಳು ಅಂತ ಹೇಳುವ ಸ್ಥಿತಿಯನ್ನು ಮುಂದೆ ಸ್ವಪ್ನದಲ್ಲೂ ಯೋಚಿಸುವುದಕ್ಕಿಲ್ಲ. ಹಾ ಮಹಾತ್ಮರ ಋಣದ ಹೊರೆ ತಲೆ ಮೇಲೆ ಇರ್ತಾ ಆ ಭಾರದಿಂದ ತತ್ತರಿಸುವ ನಮಗೆ ಯಾವ ಸುಖ ಶಾಂತಿ ಇರುವುದಕ್ಕೆ ಸಾಧ್ಯ? ಹ್ಮ್ ಪ್ರಭು, ಚಿಂತಿಸಬೇಡಿ, ಇದಕ್ಕೊಂದು ದಾರಿಯನ್ನು ನಾನು ಸೂಚಿಸ್ತೇನೆ. ದಾರಿ? ಹಾ ಏನು ದಾರಿ? ಮರುಗಲೇ ತಗೆ ಭೂಪ ಮರುಗಲೇ ತಗೆ ಭೂಪ ಬರೆ ವರಮುನೀಂದ್ರರ ಸಾಲವಿ ವಡೆ ವರಮುನೀಂದ್ರರ ಸಾಲವಿ ವಡೆ ಭರದಿನಂಬನು ಮಾರಿ ಋಣವನು ಪರಿಗರಿಪುದು ಭರದಿನಂಬನು ಮಾರಿ ಭರದಿನಂಬನು ಮಾರಿ ಋಣವನು ಪರಿಗರಿಪುದು ಮಹಾಪ್ರಭು, ಪ್ರಾಣೇಶ. ಚಿಂತಿಸಿ ಪ್ರಯೋಜನವಿಲ್ಲ. ಪುಣ್ಯಾತ್ಮರಾದಂತಹ ವಿಶ್ವಾಮಿತ್ರರು ಕರುಣೆಯಿಂದ ನಮಗೆ 48 ದಿನಗಳ ಅವಧಿಯನ್ನು ಕೊಟ್ಟಿದ್ದಾರೆ. ಅದರಲ್ಲಿ 46 ದಿನಗಳನ್ನು ನಾವು ವ್ಯರ್ಥವಾಗಿ ಕಳೆದೆವು. ಇನ್ನುಳಿದುದು ಬರೇ 2 ದಿನ ಮಾತ್ರ. ಕೇವಲ 2 ದಿನ. 2 ದಿನಗಳಲ್ಲಿ ಆ ಸಾಲದ ಹೊರೆಯನ್ನು ಪೂರೈಸುವುದಕ್ಕೆ ಸಾಧ್ಯವಿಲ್ಲ. ಯೋಚಿಸ್ತಾ ಚಿಂತಿಸ್ತಾ ಕಾಲಹರಣ ಮಾಡಿದರೆ ಅವಧಿಯೂ ಮುಗಿದು ಹೋಗ್ತದೆ. ಆದ್ದರಿಂದ ಉಳಿದಂತಹ ಅಲ್ಪಾವಧಿಯ ಒಳಗೆ ಅತಿ ಶೀಘ್ರವಾಗಿ ನಾವೇನಾದರೂ ಒಂದು ಉಪಾಯದಿಂದ, ಪ್ರಯತ್ನದಿಂದ ಈ ಸಾಲವನ್ನು, ಋಣವನ್ನು ಪರಿಹರಿಸಿಕೊಂಡು ಸತ್ಯವನ್ನು ಉಳಿಸಿಕೊಳ್ಳಬೇಕಾಗಿದೆ.
ಏನೂ ದಾರಿ ತೋಚುತ್ತಾ ಇಲ್ಲ. ನನ್ನ ಬುದ್ಧಿಗೆ ಹೊಳೆಯಿತು. ಏನು ಹೊಳೆಯಿತು? ನಾವು ಬಂದು ಸೇರಿತು ಪುಣ್ಯಕ್ಷೇತ್ರವಾದಂತಹ ಕಾಶಿಯನ್ನು. ಕಾಶಿ ವಿಶ್ವನಾಥನ ಸಾನ್ನಿಧ್ಯ, ಆ ಸತ್ಯ ಸ್ವರೂಪನಾದಂತಹ ಸರ್ವೇಶ್ವರ ನನಗೊಂದು ದಾರಿಯನ್ನು ತೋರಿದ್ದಾನೆ ಪ್ರಭು. ಹೇಳು, ಕೇಳೋಣ. ಹೇಳುವುದಕ್ಕೆ ಬಹಳ ಸುಲಭ, ಆದರೆ ಕೇಳುವಂತಹ ನಿಮಗೆ ಏನಾದೀತೋ ಇದು ನನಗೆ ಭಯ. ಎಂತೆಂಥ ಕಷ್ಟಗಳನ್ನು ಕೆಟ್ಟ ಮಾತುಗಳನ್ನು ಕೇಳಿ ಅಭ್ಯಾಸ ಮಾಡಿಕೊಂಡಿದ್ದೇನೆ. ಧೈರ್ಯಸ್ಥರಾಗಿ ನನ್ನವಳು ನೀನು, ಏನು ಹೇಳಿದರೂ ಧೈರ್ಯ ಮಾಡಿ ಕೇಳ್ತೇನೆ. ನಮಗೆ ಸತ್ಯ ಮುಖ್ಯವಷ್ಟೇ. ಸತ್ಯಕ್ಕಾಗಿ ಸಾಮ್ರಾಜ್ಯವನ್ನು ದಾನ ಮಾಡಿದ್ದೀರಿ. ಇನ್ನುಳಿದವರು ಸತಿಸುತರಾದಂತಹ ನಾವು. ಸತ್ಯಕ್ಕಿಂತ ನಾವು ನಿಮಗೆ ಶ್ರೇಷ್ಠರಲ್ಲ, ಮುಖ್ಯವಲ್ಲ. ಆದ್ದರಿಂದ ಸತ್ಯವನ್ನು ಉಳಿಸಿಕೊಳ್ಳುವುದಕ್ಕಾಗಿ ಸ್ವಾಮಿಯೇ, ನಿಮ್ಮ ಧರ್ಮಪತ್ನಿಯಾದಂತಹ ನನ್ನನ್ನು, ಏಕಮಾತ್ರ ಪುತ್ರನಾದ ಈ ರೋಹಿತಾಶ್ವನನ್ನು ಈ ಕಾಶಿಯಲ್ಲಿರುವಂತಹ ಶ್ರೀಮಂತರ ಮನೆಗೆ ಊಳಿಗಕ್ಕಾಗಿ ನಮ್ಮನ್ನು ಮಾರಾಟ ಮಾಡಿ ಅದರಿಂದ ಸತ್ಯವನ್ನು ಉಳಿಸಿಕೊಳ್ಳಿ, ಸಾಲವನ್ನು ಪೂರೈಸಿಕೊಳ್ಳಿ. ಚಂದ್ರಮತಿ, ಪ್ರಭೋ, ಎಷ್ಟು ಸುಲಭವಾಗಿ ಈ ಮಾತನ್ನು ಹೇಳ್ತೀಯ. ಈ ಮಾತನ್ನು ಕೇಳಿ ಅದನ್ನು ಅರ್ಥ ಮಾಡಿಕೊಂಡು ಅನುಭವಿಸಿ ನಿನಗೇನು ಉತ್ತರ ಹೇಳಿ. ನಾನು ಸೂರ್ಯವಂಶದ ಪವಿತ್ರವಾದ ಪರಂಪರೆಯಲ್ಲಿ ಹುಟ್ಟಿದ ಒಬ್ಬೊಬ್ಬರು ಪ್ರಾತಸ್ಮರಣೀಯರಾದರು. ಒಬ್ಬೊಬ್ಬರು ತಮ್ಮ ಆಚಾರದಿಂದ ವಿಚಾರದಿಂದ ಪ್ರಪಂಚವನ್ನು ಪ್ರಭಾವಗೊಳಿಸಿದರು. ನತದೃಷ್ಟನಾದ ಹರಿಶ್ಚಂದ್ರ ಮಾತ್ರ ಸತ್ಯದ ಹೆಸರಿನಲ್ಲಿ ಸತ್ಯದ ಉಳಿತಾಯಕ್ಕಾಗಿ ಸತಿಸುತರನ್ನು ವಿಕ್ರಯಿಸಿದ. ಎಂಥ ಅಪಖ್ಯಾತಿಗೆ ಕಾರಣನಾಗ್ತೇನೆ ನಾನು. ಬೇರೆ ದಾರಿ ಇಲ್ಲ. ಹೆಂಡತಿ ಮಕ್ಕಳನ್ನು ಕಾಪಾಡಬೇಕಾದಂತಹ ಕರ್ತವ್ಯ ಏನಿದೆಯೋ ಅದಕ್ಕೆ ಬೆನ್ನು ತೋರಿಸಿ ಮಾರಾಟ ಮಾಡುವಂತಹ ಒಂದು ಸ್ಥಿತಿಗೆ ನಾನು ಇಳಿತೇನೆ ಅಂತಾದ್ರೆ ನನ್ನ ಜನ್ಮಕ್ಕೆ ಧಿಕ್ಕಾರ ಇರಲಿ, ಧಿಕ್ಕಾರ ಇರಲಿ. ಪುಣ್ಯಕಾಲ ಸಂಕಲ್ಪದಲ್ಲೇ ಹೊರಟು. ನಿನಗೆ ಗೊತ್ತಿದ್ದ ಅಮ್ಮ ಹೇಳಿದ್ರು, ಒಂದು ಕೇಳಿ ಹೂ ಅಂತ ಮುಂದುವರಿಯೋದಪ್ಪ, ತಕೊಳ್ಳೋರು ಯಾರಿದ್ದಾರಂತ ಹುಡುಕೋದು. ಅದೇ ಬಿಟ್ಟು ಅಯ್ಯೋ ನಾನು ಸೂರ್ಯ ಅಯ್ಯ 47 ಆಗ್ತದೆ, ಇನ್ನೊಂದು ಗಳಿಗೆ ಹೋದ್ರೆ. ಶಾಂತರಾಗಿ ಸ್ವಾಮಿ. ಶಾಂತರಲ್ಲ, ನೀವೇನಾದ್ರು ಮುಂದುವರಿಸಿ. ನನಗೆ ಬೇರೆ ಮಾರ್ಗ ಇಲ್ಲ ಅಂತ ನೀವು ಎಚ್ಚರಿಸ್ತಾ ಇದ್ದೀರಿ. ನಾನು ಹೇಳಿದ್ದುಂಟು, ಅದು ಬಾಕಿ ಉಂಟು. ಆದೀತು, ಹಾಗಾದ್ರೆ ಹಾಗೇ ಮಾಡೋಣ. ದೈವೇಚ್ಛೆ ಇದ್ದ ಹಾಗಾಗಲಿ. ಸತಿಸುತರ ವಿಕ್ರಯಕ್ಕೆ ನಾನು ಸಿದ್ಧನಾಗ್ತೇನೆ. ಈಗ ನೀನೇ ಕರೆದು ಹೇಳ್ತೀಯೋ ಕರೆದು ನಾನು ಹೇಳಬೇಕು? ನನ್ನ ಪರವಾಗಿ ನೀವು ಹೇಳಿದರೂ ನಡೆಯುತ್ತದೆ. ಕೇಳಿರಿ ಆಸ್ತಿಕ ಮಹಾನುಭಾವರು, ಕೇಳಿರಿ. ಒಳ್ಳೆ ಮುತ್ತೈದೆಯಾದ ಪುಣ್ಯಾವತಿ ಹೆಣ್ಣು, ಒಳ್ಳೆ ಕುಲಸ್ಥರಾದ ಗಂಡು, ತಾಯಿ ಮಗ ಇಬ್ರು ಮಾರಾಟಕ್ಕಿದ್ದಾರೆ. ಬೇಕಾದವರು ಕೇಳಿರಿ, ಬನ್ನಿರಿ, ನಗದಿ ಹಣ ಕೊಟ್ಟು ತಕೊಳ್ಳಿರಿ. ಅಯ್ಯ ಕಾಶಿಯ ನಾಗರಿಕರೇ, ಮರುವೇನು ಸತಿಸುತರವಿದ್ದರೆ ಯಾರು ಕೊಳ್ಳುವಿರೇನು ಮತ್ತ ದಾರಿಯಲ್ಲಿ ನಿಲುಗಲ್ಲ ಕೇಳಿದವು ನಗನರ. ಕಾಶಿ ನಗರದ ಬಂಧುಗಳೇ, ಸುತ್ತಲೂ ನಿತ್ತು ನೋಡುತ್ತಾ ಇರುವುದಕ್ಕೆ ಇದು ಪ್ರದರ್ಶನ ಅಲ್ಲ. ನಾನು ನಿಮಗೊಂದು ಮಾತನ್ನು ಹೇಳ್ತಾ ಇದ್ದೇನೆ. ಇದು ಈಕೆ ನನ್ನ ಕೈ ಹಿಡಿದ ಹೆಂಡತಿ, ಇವನು ನನಗೆ ಹುಟ್ಟಿದ ಮಗ. ಇವರ ಕಾಲಿಗೆ ಹುಲ್ಲನ್ನು ಕಟ್ಟಿದ್ದೇನೆ. ಕಟ್ಟೆಯ ಮೇಲೆ ನಿಂತು ನಾನು ಗಟ್ಟಿಯಾಗಿ ಕೂಗಿ ಹೇಳ್ತಾ ಇದ್ದೇನೆ, ನಿಮ್ಮಲ್ಲಿ ಅನೇಕರು ಶ್ರೀಮಂತರು ಇರಬಹುದು. ನಿಮ್ಮ ಧನವನ್ನು ವ್ಯಯ ಮಾಡಿ ನಿಮ್ಮ ಸೇವೆಗೆ ಬೇಕಾದವರನ್ನು ಆರಿಸಿಕೊಳ್ಳುವಂತಹ ಪದ್ಧತಿ ಇಲ್ಲಿ ಇದೆ ಅಂತ ನಾನು ಕೇಳಿದ್ದೇನೆ. ನಿಮಗೆ ಬೇಕಾದಂತಹ ಸೇವಕಿ ಮತ್ತೊಬ್ಬ ಸೇವಕ ಸಿಗ್ತಾನೆ. ಕೊಳ್ಳೋರು ಇದ್ದರೆ ಮುಂದೆ ಬನ್ನಿ, ಮಾತುಕತೆ ಆಡಿ ಒಂದು ತೀರ್ಮಾನಕ್ಕೆ ಬರೋಣ. ಬನ್ನಿ, ಯಾರು ಬೇಕಾದರೂ ಬನ್ನಿ. ಸತಿಸುತರನ್ನು ನಾನೇ ಮಾರ್ತಾ ಇದ್ದೇನೆ. ನನ್ನ ಸತಿಸುತರನ್ನು ಮಾಡಲಿಕ್ಕೆ ತಯಾರಾಗಿದ್ದೇನೆ. ಬೇಕಾದವರು ಬಂದು ತಕೊಳ್ಳಿರಿ. ನಾನು ಹೇಳಬಾರ ಕೇಳಿ. ಆದೀತು ಸ್ವಾಮಿ. ತಡೆಯ ದಾಕ್ಷಣ ಕೌಕನೆನ್ನುವ ಪೊಡವಿಯವರನ ವೇಷದಲಿತ ತೊಡುದನಿ ಗಯನಿಸುತ್ತಲಿ ಇರ್ತನು ಪರಮಗರುಷದಲ್ಲಿ. ಮಹಾಮುನಿಗಳಾದಂಥ ವಿಶ್ವಾಮಿತ್ರರ ಆಜ್ಞೆಯಾಗಿದೆ ನನಗೆ. ಅಗ್ನಿದೇವ, ಈಗಲೇ ವಿಪ್ರವೇಶವನ್ನು ಧರಿಸಿ ಹರಿಶ್ಚಂದ್ರನ ಎದುರು ಹೋಗುವಂತ. ಎಂಥ ದುರ್ಧರ ಪ್ರಸಂಗ. ಮನುಷ್ಯನ ಮೌಲ್ಯಕ್ಕೆ ಬೆಲೆ ಕೊಡುವಂತಹ ದೇವತೆಗಳು ನಾವು. ಶೀಲವಂತರನ್ನು ಕಾಡಬೇಕಾದಂತಹ ಪರಿಸ್ಥಿತಿ ಬಂತು. ಎಷ್ಟು ಕಷ್ಟಪಡ್ತಾ ಇದ್ದಾನೆ ಹರಿಶ್ಚಂದ್ರ. ಪುರದ ಪುಣ್ಯಂ ಪುರುಷ ರೂಪದಿಂದ ಹೋಗುತ್ತಿದೆ. ಪರಿಜನರ ಭಾಗ್ಯ ಅಡವಿಗೆ ನಡೆಯುತ್ತಾ ಇದೆ ಅಂತ ಗೋಳಾಡ್ತಾ ಇದ್ದಾರೆ ಜನ. ಆದರೂ ಹೊರಟು ಬಂದಿದ್ದಾರೆ. ತನ್ನನ್ನೇ ತಾನು ಮಾರಿಕೊಳ್ಳುವುದಕ್ಕೆ ಅಲ್ಲ, ತನ್ನ ಹೆಂಡತಿ ಮಕ್ಕಳನ್ನು ವಿಕ್ರಯಿಸುವುದಕ್ಕೆ ಮನ ಮಾಡಿದ್ದಾನೆ ಅಂತ. ಆದರೆ ಈಗ ವಿಶ್ವಾಮಿತ್ರವನ್ನು ದೂರುವುದು ಫಲ ಇದೆಯೇ? ಅವರ ಕಠೋರ ಕರುಣೆಯೇ ಹೀಗೆ ಮಾಡಿದೆ ಅಂತ ನಾನು ತಿಳಿಯುತ್ತೇನೆ. ಹಾಗಾಗಿ ಕೌಕನೆನ್ನುವಂತಹ ಬ್ರಾಹ್ಮಣನ ವೇಷವನ್ನು ಹೊತ್ತು ಈ ಕಾಶಿ ದೇಶದ ಅಗ್ರಹಾರದಲ್ಲಿ ಇದ್ದೇನೆ. ಈ ಕೂಗನ್ನು ಕೇಳಿ
ಅದಕ್ಕೆ ಮಾರುತವನ್ನು ಕೊಡುವುದು ನನಗೆ ಕರ್ತವ್ಯ. ನಮಸ್ಕಾರ. ಅಯ್ಯ, ದೇವಸ್ಥಾನಕ್ಕೆ ಹೊರಟ್ರು? ನೀನು ಬ್ರಾಹ್ಮಣನೇ ಹೌದಲ್ಲ? ನನ್ನ ಅಪ್ಪನ ಹತ್ರ ಕೇಳಬೇಕು. ಇದು ನೀನು ಮಾರಾಟ ಮಾಡುವುದಾ? ಅಲ್ಲ, ನನ್ನ ಎಂಬುದು ಅವನು, ಹೆಂಡತಿ ಮಕ್ಕಳು ಅನ್ನೋದು ನಾನು. ಹೌದೇ? ಹಾಗಿದ್ರೆ ಇದು ಕೊಡುವುದಕ್ಕಿದ್ದದ್ದು. ಬೇಕಾದವರಿಗೆ ಹೇಳಿದಷ್ಟು ಕೊಟ್ರೆ ಮಾರಾಟಕ್ಕಿದ್ದದ್ದು. ಪಡ್ಕೊಳ್ಬಹುದಲ್ಲ? ಓ, ಇವಳು ನಿನ್ನ ಹೆಂಡತಿ, ಆಚೆವ ನಿನ್ನ ಮಗ. ನಿಜ. ನನಗೆ ಕೆಲಸಕ್ಕೆ ಆಳು ಬೇಕು, ಅವಶ್ಯವಾಗಿ ಆದ್ರೆ ಕೊಳ್ಳಬಹುದು. ತುಂಬಾ ದುಬಾರಿ ಆಗಬಾರದು. ಸ್ವಾಮಿ, ಹಾ, ಈಕೆ ನಿಷ್ಠೆಯಿಂದ ಸೇವೆ ಸಲ್ಲಿಸಬಹುದು. ಹ್ಮ್, ನಿಮ್ಮ ಧನ ಏನಿದೆಯೋ ಹಾ, ಅದಕ್ಕೆ ತಕ್ಕ ಫಲ ಕೊಡುವಲ್ಲಿ ಹಾ. ಇವರಿಂದ ತೊಂದರೆ ಆಗಲಿಕ್ಕಿಲ್ಲ ಅಂತ ನಾನು ಆಶ್ವಾಸನೆ ಕೊಡ್ತೇನೆ. ಎಷ್ಟು ಸಿಗಬೇಕು ನಿನಗೆ? ಈಗ ಹೇಳಿ, ಹಾ. ನೀವು ಮಾರುಕಟ್ಟೆಗೆ ಹೋಗಿ ಹಾ, ಬಹಳ ಹೆಚ್ಚಾಗಬಾರ್ದು ಅಂತಿದ್ರೆ ಹಾ. ಕಡಿಮೆ ಇಲ್ಲಿ ಮಾರಾಟಕ್ಕಿಲ್ಲ. ಹಾ, ನಿಮ್ಮ ಅನುಕೂಲ ನೋಡಿ ಹ್ಮ್. ಕೊಡೋದು ಖಂಡಿತ ಹೌದು. ಆದ್ರೂ ಬೆಲೆ ಅಂತ ಹೇಳಬೇಕಲ್ಲ ನೀವು. ಬೆಲೆ ಅಂತ ಹೇಳೋದು ನಾನೇ ಹೇಳ್ತೇನೆ. ಹೇಳಿ ಸ್ವಾಮಿ, ಹೇಳಿ. ಇದು ಯಾವ ಮಕ್ಕಳಾಗ ಕೇಳಬಾರದು. ಹಾ. ಒಂದೇ ಮಾತು, ಹ್ಮ್. ಪೆಟ್ಟೊಂದು ತುಂಡೆರಡು. ಹಾ, ಮತ್ತೆ ರಸಿಕಿಸಿ ಬೇಡ. ಹಾ. 48,000 ಹೊನ್ನು ನಗದಿ ಝಣ 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 ಕೊಡ್ಲಿಕ್ಕೆ ಸಾಧ್ಯ ಉಂಟಾ ಭಟ್ರೆ? ಆಹಾ, ಮಾತಾಡಿ. ಅಷ್ಟು ಬಹಳ ಹೆಚ್ಚಾಯಿತು. ಸ್ವಲ್ಪ ಕಡಿಮೆ ಬರಬೇಕು ನೀವು. ಹಾಗಾಗಿ ನಾ ಬಲಗಡೆ ದಾರಿ ಉಂಟು, ಮುಂದೋಗಿ, ಬೇರೆ ಬರೋರಿಗೆ ದಾರಿ ಬಿಡಿ. ಸ್ವಾಮಿ, ಹಾ, ತಾವು ಕೊಳ್ಳುವುದೇ ಹೌದಾದ್ರೆ ಹಾ. ಅಷ್ಟು ಹಣವನ್ನು ಕೊಟ್ಟು ಕೃಪೆ ಮಾಡಬೇಕು. ನೀನು ಹೇಳುತ್ತಿ ಅಂತ ಬಹಳ ಹೆಚ್ಚಾಯಿತು. ಇಷ್ಟು ಹಣ ಕೊಟ್ಟು ಇವರಲ್ಲಿ ಯಾವ ದುಡಿಮೆಯನ್ನು ತಗೊಳ್ಳೋದು ನನಗೆ ಅರ್ಥ ಆಗುವುದಿಲ್ಲ. ಬುದ್ಧಿ ಇದ್ದ ಬ್ರಾಹ್ಮಣ, ಏನ್ ಹೇಳ್ತೀರಿ? ಇರ್ಲಿ ಇರ್ಲಿ, ಆಯ್ತಪ್ಪ, ಕಷ್ಟದಲ್ಲಿದ್ದೀಯಲ್ಲ. ನಿಜ ಸ್ವಾಮಿ. ಹಾ, ಕೊಟ್ಟಿದ್ದೇನಲ್ಲ, ತೊತ್ತು. ಇನ್ನೇನು ನಿನಗೆ ಅಲ್ಲಿ ಕೆಲಸ? ಬಾ. ಹರಿಶ್ಚಂದ್ರ, ವ್ಯಾಪಾರ ಮುಗೀತಲ್ಲ? ಹಣ ಹಣ ಬಂದಿದೆ ಸ್ವಾಮಿ. ಹ, ಒಂದು ಮಾತು, ಹಾ. ಇವರನ್ನೊಂದು ಕಳಿಸಿ ಕೊಡಬೇಕಲ್ಲ. ಮನುಷ್ಯತ್ವ ಇದ್ರೆ ಹೌದು. ನಾನೀಗ ನಾನು ನನ್ನ ಪತ್ನಿಯನ್ನು ಬಿಟ್ಟು ಕೊಡ್ತಾ ಇದ್ದೇನೆ. ಮುಂದೆ ಎಂದು ನೋಡ್ತೇನೋ ಗೊತ್ತಿಲ್ಲ. ಎರಡು ಮಾತಾಡುವುದಕ್ಕೆ ಅವಕಾಶ ಕೊಡಿ. ನೀನು ಧಾರಾಳ ಮಾತಾಡು, ವ್ಯವಹಾರ ಮುಗಿಸುವಾಗ ನಾನು ಬಾಯಿ ಹಾಕಿದ್ದೆ. ಚಂದ್ರಮತಿ, ಪ್ರಭು. ನಿನ್ನದೇ ಸಲಹೆ. ಹಾ, ಅದು ಬಿಟ್ಟರೆ ನನಗೆ ಬೇರೆ ಮಾರ್ಗ ಇರಲಿಲ್ಲ. ಹ್ಮ್, ಸತ್ಯವನ್ನು ಉಳಿಸುವುದಕ್ಕಾಗಿ ಸತಿ ವಿಕ್ರಯ ಮಾಡ್ತಾ ಇದ್ದೇನೆ, ಸುತನ ವಿಕ್ರಯ ಮಾಡ್ತಾ ಇದ್ದೇನೆ. ಆ, ಕಣ್ಣೀರು ನನಗಾಗಿ ನಾನು ಸುರಿಸ್ತಾ ಇಲ್ಲ. ಹ್ಮ್, ನಿಮ್ಮ ಭವಿಷ್ಯದಲ್ಲಿ ಏನು ಕಾದಿದೆಯೋ, ಹ್ಮ್. ಮತ್ತೆ ನಾವು ಎಂದು ಒಂದಾಗ್ತೇವೋ ಹಾ. ಗೊತ್ತಿಲ್ಲ. ಹಾ, ಹೋಗು. ಆದರೆ ಹಾ, ಯಾರು ನಿನಗೆ ಸ್ವಾಮಿಯಾಗಿ ಬಂದಿದ್ದಾನೋ ಹಾ, ಅವನ ಜೊತೆಯಲ್ಲಿ ಹಾ. ಅವನ ಮನೆಯ ಆಳಾಗಿ ದುಡಿಯುವಲ್ಲಿ ಹಾ. ಹಣ ಕೊಟ್ಟು ಕೆಟ್ಟೆ ಎಂಬ ಉದ್ಗಾರ ಅವನ ಬಾಯಿಂದ ಬರುವ ಹಾಗೆ ನೀನು ನಡೆದುಕೊಂಡ್ರೆ ಹಾ, ಅದು ನನ್ನ ಸತ್ಯವ್ರತಕ್ಕೆ ವ್ಯತ್ಯಯವನ್ನು ತಂದೀತು ಅಂತ ನಾನು ಗ್ರಹಿಸ್ತೇನೆ. ಆಹಾ, ನಾನು ಸತ್ಯ ಉಳಿಸುವುದಕ್ಕಾಗಿ, ಹಣ ಸಂಗ್ರಹ ಮಾಡುವುದಕ್ಕಾಗಿ ಹಾ. ಕಾಶಿಯ ವಿಪ್ರೋತ್ತಮನಿಗೆ ಅನ್ಯಾಯ ಮಾಡಿದೆ ಎಂಬ ಮಾತಿಗೆ ಅವಕಾಶ ಕೊಡಬೇಡ. ಹ್ಮ್. ಕುಮಾರ, ಹ್ಮ್ ರೋಹಿತಾಶ್ವ, ಹ್ಮ್ ಮಗನೇ, ಹ್ಮ್ ಅಪ್ಪ ಅಂತ ಕರೆದಾಗ ಹೋಗೊಡುವುದಕ್ಕೆ ಇನ್ನು ಮುಂದೆ ನಾನು ನಿನ್ನ ಜೊತೆಯಲ್ಲಿ ಇರುವುದಿಲ್ಲ. ನಿನ್ನಮ್ಮ ಇರ್ತಾಳೆ. ಅವಳ ಜೊತೆಯಲ್ಲಿ ಅವಳ ಮನಸ್ಸು ನೋಯದಂತೆ ನಡೆದುಕೋ. ನಿಮ್ಮ ಒಡೆಯನು ಯಾರಿದ್ದಾನೋ ಅವನನ್ನು ತಂದೆಯಂತೆ, ತಾಯಿಯಂತೆ, ದೇವರಂತೆ ತಿಳಿದು ಅವನು ಕೊಟ್ಟದ್ದನ್ನು ಉಂಡು ಅವನು ಹೇಳಿದ ಕೆಲಸ ಮಾಡಿ ದಿನವನ್ನು ಕಳೆಯಿರಿ. ನಿಮಗೆ ಒಳ್ಳೆಯದಾಗಲಿ. ಹೋಗಿ ಬನ್ನಿ. ಬನ್ನಿ ಬನ್ನಿ, ಇನ್ನು ನಮಗೆ ಸಮಯ ಇಲ್ಲ. ಆದಷ್ಟು ಬೇಗ ಮನೆಯನ್ನು ಸೇರೋಣ. ಸ್ವಾಮಿ, ಹರಿಶ್ಚಂದ್ರ, ಧನ ಸಿದ್ಧವಾಗಿದೆ, ನಿನ್ನ ಕೈಯಲ್ಲೇ ಉಂಟು, ತೆಗೆದುಕೊಳ್ಳಿ. ನನ್ನ ಹೋಗಿ ಕೈ ಗುರುಗಳಿಗೆ ಬರಲಿಲ್ಲ. ಒಪ್ಪಿಸಿ. ಓ ಹೋಗಿ ಕೊಂಡು ಹೋಗಿ ಗುರುಗಳಿಗೆ ಒಪ್ಪಿಸಿ ಸ್ವಾಮಿ. ಯಾವನಯ್ಯ ನಿನಗೆ ಕಲಿಸಿದವ? ಹಾಗೆ ತಾನೇ ನಿರ್ಣಯ ಆಗಿರೋದು. ಗುರುಗಳಿಗೆ ಕೊಡಬೇಕಾದ ಸಾಲ ನನ್ನ ಹತ್ರ ಕೊಡ್ತೇನೆ ಅಂದ್ರೆ ನೀನು ಒಪ್ಪಿಕೊಂಡದ್ದು. ಹೌದು, ಕೊಟ್ಟಿದ್ದೇನೆ. ಹಣ ಕೊಟ್ಟಿದ್ದಿ, ಸಾಲ ಅಲ್ಲ. ನನಗರ್ಥ ಆಗಲಿಲ್ಲ. ಹಣ ಅಂದ್ರೇನು, ಸಾಲ ಅಂದ್ರೇನು? ಸಾಲ ಅಂದ್ರೆ ಗುರುಗಳಿಗೆ ಸಲ್ಲುವಂತ. ಸಲ್ಲಿಸಿ. ಓ ಏನು ನೀನು ಮೇಲೆ ನೋಡುದು? ನನಗೆ ನೀವು ಏನು ಹೇಳ್ತೀರಿ ಅಂತ ಗೊತ್ತಾಗಲ್ಲ. ಕಾಶಿಗೆ ಹೋದ್ಕೊಳ್ಳೆ ಸಂಬಳ ಕೊಡ್ತೇವೆ, ಗಂಡ ಹೆಂಡತಿ ಕೂಡ ಹೇಳಿಲ್ವೋ? ಓಹೋ, ಇದು ಕಾಶಿ ಹೌದಲ್ವೋ? ಹೌದು ನಾನು ಬಂದಿದ್ದೇನೋ ಇಲ್ವೋ? ಹೌದು ಈಗ ನೀನು ಹಣ ಕೊಟ್ಟಿದ್ದೇ ಇಲ್ವೋ? ಹೌದು. ನಾಳೆ ಸಾಯಂಕಾಲದವರೆಗಿನ ಸಂಬಳ ಆಯ್ತು. ಇದು 47ನೇ ದಿವಸ. ಹಾಗಾಗಿ ಅಂದ್ರೆ ಗುರುಗಳಿಗೆ ಅಂತ ಏನು ಕೊಟ್ಟೆನೋ ಅದು ಗುರುಗಳಿಗಲ್ಲ, ನಿಮಗೆ. ಹಣದ ಮೇಲೆ ಯಾರು ಹೆಸರಿಲ್ಲ, ನೀನು ಬೇಕಾದ ಹೇಳ್ಬೋದು. ಇದು ತೀರ್ಮಾನ ನಂದು. ಗುರುಗಳ ಋಣ ಪರಿಹಾರ ಆಗಲಿಲ್ಲ ಹಾಗಾದ್ರೆ? ನೀನು ಕೊಟ್ಟ 48,000 ಹೊನ್ನು ಹೆಂಡತಿ ಮಗನನ್ನು ಮಾರಿ ಬಂದದ್ದು ನನಗೆ ಬಂತು. ನಾಳೆ ಸಾಯಂಕಾಲದವರೆಗಿನ ಸಂಬಳ ಆಯ್ತು. ಗುರುಗಳದ್ದು ಹಾಗೇ ಬಾಕಿ ಉಂಟು. ನಾನು ಕೊಟ್ಟ ಮಾತನ್ನು ಇಲ್ಲ ಅಂತ ಹೇಳುವಲ್ಲ ಸ್ವಾಮಿ. ಈಗ ಕೊಡೋದಿಲ್ಲ ಅಂತ ಹೇಳಿ ಬಿಟ್ಬಿಡ್ತೇನೆ. ಎಲ್ಲಿ ಹೇಳುವುದಕ್ಕೆ ಸಾಧ್ಯ? ಹಾಗೆ ಹೇಳುವುದಿದ್ರೆ ಈ ಪ್ರಕರಣ ಆಗಲೇ ಮುಗಿದು ಹೋಗ್ತಾ ಇತ್ತು. ನಾನು ಮನಸ್ಸಿನಲ್ಲಿ ಏನು ಗ್ರಹಿಸಿದ್ದೇನೋ ಅದನ್ನೇ ಮಾತಿನಲ್ಲಿ ಆಡುವನು ಹೊರತು ಬೇರೊಂದಲ್ಲ. ಕೊಡುವುದಕ್ಕುಂಟು, ನಿಮಗೂ ಕೊಡ್ತೇನೆ ಅಂತ ಹೇಳಿದ್ದೇನೆ, ನಿಮಗೂ ಕೊಡುವುದಕ್ಕುಂಟು. ನಿಮ್ಮದು ಸಂದಾಯ ಆಯಿತು, ಗುರುಗಳದ್ದು ಸಂದಾಯ ಆಗಲಿಲ್ಲ ಅಂತ ಆದರೆ ಮತ್ತೆ ಹಣ ಹೊಂದಿಸುವ ದಾರಿ ಹುಡುಕಬೇಕಾಯಿತು. ನನ್ನ ಸಂಬಳ ನಾಳೆ ಸಾಯಂಕಾಲದವರೆಗಿನಂತ ಬಂತು ನೋಡು.
ಎನ್ನನೆ ಮಾರಿಕೊಳ್ಳುವೇನು ಆ ಎನ್ನನೆ ಮಾರಿಕೊಳ್ಳುವೆನು ಮೌನಿ ನನ್ನನ ಸಾಲವಿರುವೆನು ಮೌನಿ ನನ್ನನ ಸಾಲವಿರುವೆನು ಎಣ್ಣಿದರೇನಾಗೋದೆನ್ನುತ್ತಲೋಚನ ತನ್ನ ಕಾಲಿಗೆ ಬೆಣ್ಣವನ್ನು ಕಟ್ಟುತ್ತ ಭೂಪ ಎನ್ನನೆ ಮಾರಿಕೊಳ್ಳುವೆನು ಮೌನಿ ನನ್ನನ ಸಾಲವಿರುವೆನು ಎನ್ನನೆ ಮಾರಿಕೊಳ್ಳುವೆನು ಸ್ವಾಮಿ, ಹಾ ನೀವಿಷ್ಟು ಒತ್ತಾಯಿಸಬೇಕಾಗಿಲ್ಲ. ನಾನು ನನ್ನ ಕರ್ತವ್ಯ ಆಗಲೇ ನಿರ್ಧರಿಸಿ ಆಗಿ ಹೋಯಿತು. ಗುರುಗಳ ಹಣದ ಬಗ್ಗೆ ಹೌದು. ನಿರ್ಧಾರ ಮಾಡೋದು ಒಂದು ದಿವಸ ನಡೆಸೋದು ಒಂದು ದಿವಸ ಯಾಕೆ? ಇಲ್ಲ, ಈಗಲೇ ತೀರ್ಮಾನ ಮಾಡಿ ನಡೆಸಿಬಿಡ್ತೇನೆ. ಯಾವುದು? ನನ್ನನ್ನೇ ನಾನು ಮಾರಿಕೊಳ್ತೀನಿ. ಶಾಬಾಸ್. ತಕೊಳ್ಳೋ ಒಬ್ಬ ಬೇಕು. ಆಗ ಬಂದಲ್ಲ ಹ, ಕಾಶಿ ವಿಶ್ವೇಶ್ವರನೇ ನಮ್ಮ ಜಾತಿ ಮರ್ಯಾದೆಗಳಲ್ಲಿ ಹುಟ್ಟಿದವ. ಯಾಕೆ ಕೇಳು. ಯಾಕೆ? 48,000 ಹೊನ್ನು ಕೊಟ್ಟು ತಕೊಂಡಲ್ಲ ನಿನ್ನ ಹೆಂಡತಿಯನ್ನು ಮಗನನ್ನು. ಹೌದು. ನಾಳೆ ಒಂದು ಕಾಸಿನ ಉತ್ಪತ್ತಿ ಉಂಟು ಅದರಲ್ಲಿ. ಹ್ಮ್ ಹುಣಸೆಹಣ್ಣು ತೊಳೆದಾಗ ಹಾಕಿದೆ. ನಮ್ಮ ಜಾತಿ ಹೋಗೋದಾದ್ರೆ ಹಾಗೆ ಮಾಡಿಯಾನು. ಸ್ವಾಮಿ. ಅವನಿಗೆ ಹೇಳಿದ್ದು ಹೋಗ್ಲಿ ಬಿಡಿ, ಹೋಗ್ಲಿ, ಅವರ ಕಷ್ಟ ಸುಖ ಅವರಿಗೆ ಬಿಡೋಣ. ನಮಗೆ ಬೇಡ. ನಾನೀಗ ನನ್ನ ಬಗ್ಗೆ ಯೋಚಿಸ್ತೇನೆ. ಇನ್ನೊಮ್ಮೆ ಕೂಗಿ ಹೇಳಿ. ಮಾರಾಟಕ್ಕುಂಟು. ಹೌದು, ಉಂಟು ಅಂತ ಹೇಳೋದ ಇದ್ದಾನೆ ಅಂತ ಹೇಳಿ, ಉಂಟು ಅಂತ ಹೇಳಿ. ಮಾರಾಟ ಆಗ್ಬೇಕಾದ್ದು ಮುಖ್ಯ. ಇದು ಜಾಗ ನೆನಪುಂಟ ಗೊತ್ತುಂಟು. ಕಾಶಿ. ಕಾಶಿ ಹೋದು ನಾವು ಬಂದ ಸ್ಥಳ. ಇಲ್ಲಿಗೆ ಬಂದು ಮುಟ್ಟಿದ್ದೇವೆ. ಇದು ಅಗ್ರಹಾರ ದಾಟಿ ಆಯ್ತು. ಬ್ರಾಹ್ಮಣರ ಮನೆಗಳು ಒಂದೂ ಕಾಣಿಸ್ತಾ ಇಲ್ಲ. ಅಗ್ರಹಾರ ಮುಗಿತಯ್ಯ. ನಾವು ಹಿಂದೆ ಬಿಟ್ಟು ಬಂದದ್ದೇ ಅಗ್ರಹಾರ. ಇದು ಹೊಲಗೇರಿ. ಓ, ಚಂಡಾಲರ ಕೇರಿ. ನನ್ನ ಹತ್ರ ಕೇಳುದು. ನನ್ನ ಕಡೆ ಮತ್ತೆ ಹಿಂದೆ ಮುಂದೆ ನೋಡಬೇಡ. ಹ್ಮ್. ನಾನೀಗ ಕೂಗಿ ಹೇಳಿ ಹ್ಮ್. ಆ ಕೇರಿಯಿಂದ ಯಾರಾದ್ರೂ ಬಂದ್ರೆ. ಸ್ವಾಮಿ, ಓ ಯಾರಾದರೂ ಬಂದ್ರೆ, ಹ್ಮ್. ಹಣ ತಂದ್ರೆ ಹ. ಆ ಹಣಕ್ಕೆ ಹೊಲೆತನ ಉಂಟು ಅಂತ ನೀವು ಹೇಳ್ತೀರಾ? ಚೆಕ್. ಹಣಕ್ಕೆ ಹೊಲೆತನ ಇಲ್ಲ ಅಂತ ಬ್ರಾಹ್ಮಣರಾದ ನೀವು ಒಪ್ಪಿಕೊಳ್ತೀರಿ ಅಂತ ಆದ್ರೆ, ಕೊಡುವನಿಗೆ ಹೊಲೆತನ ಉಂಟು ಅಂತ ನಾನು ನೋಡುವುದಿಲ್ಲ. ಹಾಗಾದ್ರೆ ಹೆಂಡತಿಯ ಮಗನನ್ನ ಮಾರಿದ್ದ ಮಾತ್ರ ನಿನ್ನನ್ನು ನೀನು ಹೊಲೆನಿಗಾದ್ರೂ ಮಾರಿಕೊಳ್ಳಿಕ್ಕೆ ನನಗೆ ತಯಾರಿ. ಸತ್ಯ ಮುಖ್ಯ ಸ್ವಾಮಿ, ಸತ್ಯ ಮುಖ್ಯ. ನಾನು ಶಾಬಾಸ್ ಅಂತ ಹೇಳಬಾರ್ದು. ನಾನು ಅಲ್ಲ ಹೇಳಿದ್ದು. ಕೇಳಿರಿ ಕೇಳಿರಿ. ಸತ್ಯಕ್ಕಾಗಿ ತನ್ನನ್ನು ತಾನೇ ಮಾರಿಕೊಳ್ಳಿಕ್ಕೆ ಅಯೋಧ್ಯೆಯ ಚಕ್ರವರ್ತಿ ಹರಿಶ್ಚಂದ್ರ ಮಹಾರಾಜ ಸಿದ್ಧನಾಗಿದ್ದಾನೆ. ಕೊಳ್ಳುವ ಮನಸ್ಸಿದ್ದವರು ಬಂದು ಬೇಗ ವ್ಯಾಪಾರ ಮುಗಿಸಿ. ಮಾರಾಟಕ್ಕಿದೆ ಮಾರಾಟಕ್ಕಿದೆ ಅಂತ ಹೇಳ್ತಾ ಇದ್ದಾರಲ್ಲ, ಯಾರು ನೋಡೋಣ ಅಂತ ಮುಂದೆ ಬಂದ್ರೆ ಕಾಣ್ತಾ ಇದ್ದಾನೆ ಒಬ್ಬ ಸುಂದರ ಪುರುಷ. ದೂರ 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 ಸ್ವಾಮಿ, ದೂರ. ನಾನು ತೆಂಕಿನಿಂದ ಬಂದೆ. ಓ, ತೆಂಕಿನಿಂದ ಬಂದೆ. ನಮ್ಮಲ್ಲೆಲ್ಲ ಹೋಗ್ಲಿಕ್ಕೆ ತಯಾರಾಗಿದ್ದಾನೆ. ನೀನು ಆ ಕಡೆಯಿಂದಲೇ ಬಂದ್ಯೋ? ವೀರವಾಹುಕ ಅಂತ ನನ್ನ ಹೆಸರು. ನನಗೆ ನೆಂಟಸ್ತಿಗೆ ಮಾಡೋ ಅಗತ್ಯ ಇಲ್ಲ. ಜಾತಿಯಲ್ಲಿ ಚಂಡಾಲ, ಒಳ್ಳೇದಾಯ್ತು. ಆದ್ರೆ ಧನಿಕ. ತೊಂದರೆ ಇಲ್ಲ. ಅದೇನು ಚಾಂಡಾಲ ಅಲ್ಲ. ಒಂದು ವಸ್ತು ಉಂಟಲ್ಲ ಇಲ್ಲಿ ಮಾರಾಟಕ್ಕೆ. ನಿನ್ನ ಕಣ್ಣಿಗೆ ಸುಣ್ಣ ನೀರು ಹಾಕ್ಲಿಕ್ಕೆ ವಸ್ತು ಅಲ್ವೋ? ವ್ಯಕ್ತಿ ವ್ಯಕ್ತಿ. ಹೌದು, ನಾವೆಲ್ಲ ಪಡ್ಕೊಂಡ್ರೆ ಹಾಗೇನೆ ಅದನ್ನು ಗುರುತಿಸುವುದು. ನಾಳೆ ನೀನು ತಗೊಂಡು ಏನು ಬೇಕಾದ್ರೆ ಹೇಳು, ಏನು ಬೇಕಾದ್ರೆ ಮಾಡಿ. ಈಗ ವಸ್ತು ಅಲ್ಲ, ವ್ಯಕ್ತಿ. ಎಷ್ಟು ಕೊಡಬೇಕು ನಿನಗೆ? ಹರಿಶ್ಚಂದ್ರ, ಹೇಳಿ ಸ್ವಾಮಿ. ವ್ಯಾಪಾರಕ್ಕೆ ಜನ ಬಂದಿದೆ. ಕ್ರಯ ನಾನೇ ಹೇಳೋ? ಹೇಳಿ. ಯಾಕೆಂದ್ರೆ ಸಂಬಂಧ ನಿಮಗೆ ಹೆಚ್ಚಿಗಿದೆ ಇದರಲ್ಲಿ. ಅಯ್ಯ, ಹ್ಮ್ ದುಡ್ಡಿದ್ದ ದೊಡ್ಡವನೇ ಹ್ಮ್ ತಗೊಳ್ತಿ ಅಂತ ಆದ್ರೆ ಹ್ಮ್ ಇದು ವಸ್ತುವಿಗೋ ವ್ಯಕ್ತಿಗೋ ಬೆಲೆ ಬರುವುದು ಹ್ಮ್. ಒಂದು ಅವಶ್ಯಕತೆ, ಹ್ಮ್. ಒಂದು ಅಭಾವ, ಹ್ಮ್. ಒಂದು ಅಗತ್ಯ. ಹ್ಮ್ ಇದು ಅವಶ್ಯಕತೆ ನಿನಗುಂಟೋ ಇಲ್ಲೋ ನನಗೆ ಗೊತ್ತಿಲ್ಲ. ನಿಮಗೆ ಅಗತ್ಯ ಉಂಟಾ? ಆ ಮಾರಾಟ ಆಗುವವನಿಗೆ ಅಗತ್ಯ ಉಂಟು. ಹ್ಮ್ ಉಂಟು. ಮನುಷ್ಯನ ಅಭಾವ ಏನಿಲ್ಲ. ಕಾಶಿಯಲ್ಲಿ ಬೇಕಷ್ಟಿದ್ದಾರೆ. ಹ್ಮ್ ಅಗತ್ಯಕ್ಕೆ ದರ ಹೇಳುದು ನಾವೀಗ. ಹ್ಮ್ 48,000 ಹೊನ್ನು, 48,000 ಹೊನ್ನು ಕೊಡ್ಲಿಕ್ಕೆ ಸಾಧ್ಯ ಉಂಟು, ಮನಸ್ಸುಂಟು ಅಂತ ಆದ್ರೆ ಆ ಬಗ್ಗೆ ಮಾತಾಡೋಣ, ವ್ಯವಹರಿಸೋಣ. ನಾನೊಮ್ಮೆ ಅವನನ್ನು ಸಂಪೂರ್ಣ ನೋಡಿಕೊಳ್ತೇನೆ. ಒಳ್ಳೆ ತೀರ್ಮಾನಕ್ಕೆ ಬಂದಿದ್ದೇನೆ. ಏನು? ಕೊಡುತ್ತೇನೆ. ಇದು ತಕೊಳ್ಳಿ. ಹರಿಶ್ಚಂದ್ರ, ಸ್ವಾಮಿ, ಹಣ ಕೈಗೆ ಬಂತಲ್ಲ ನಿನಗೆ. ತೆಗೆದುಕೊಳ್ಳಿ ಸ್ವಾಮಿ, ನಿಮಗೆ ಒಪ್ಪಿಸ್ತಾ ಇದ್ದೇನೆ. ಹರಿಶ್ಚಂದ್ರ, ಗುರುಗಳಿಗೆ ಕೊಟ್ಟು ಆಶೀರ್ವಾದ ಇರಬೇಕು ಅಂತ ಹೇಳಿದ ಅಂತ ಹೇಳಿ. ಆಶೀರ್ವಾದ ಮಾತ್ರ ಅಲ್ಲ ಇದು.
ಇದು ತನಕ ನಾನು ಏನು ಆಡಿದ್ದಿದ್ರು ಏನು ಮಾಡಿದ್ದಿದ್ರು ಅದನ್ನು ಮನಸ್ಸಲ್ಲಿ ಇಟ್ಕೊಳ್ಬೇಡ. ಇಲ್ಲ ಸ್ವಾಮಿ. ಮತ್ತೆ ಕಳೆದು ಬಿಡು. ಸತ್ಯಕ್ಕಾಗಿ ಧರ್ಮಕ್ಕಾಗಿ ಇಷ್ಟು ಮಾಡಿದವರು ಮಾಡುವವರು ಬಹಳ ಅಪೂರ್ವ, ಬಹಳ ಅಪರೂಪ. ಮನಸ್ಸು ತುಂಬಿ ಒಂದು ಮಾತು ಹೇಳ್ತೇನೆ. ನೀನು ನಂಬಿದ ಸತ್ಯ, ನೀನು ಆರಾಧಿಸುವ ದೈವ ನಿನ್ನನ್ನು ಕಾಪಾಡಲಿ, ನಿಮಗೆ ಶ್ರೇಯಸ್ಸಾಗಲಿ. ಒಳ್ಳೆ ಅಯ್ಯ ಒಡೆಯರೇ, ನಿನ್ನನ್ನು ನಾನು ಪಡೆಕೊಂಡ ಮೇಲೆ ಸ್ವಾತಂತ್ರ್ಯವನ್ನು ಕಳೆಕೊಂಡಿದ್ದೀನಿ. ನನಗೆ ಯಾವ ಸ್ವಾತಂತ್ರ್ಯವೂ ಇಲ್ಲ. ನಿಮ್ಮ ಅಪ್ಪಣೆಯಂತೆ ದುಡಿಯುವುದೇ ನನ್ನ ವ್ಯಕ್ತಿತ್ವ. ತೀರ್ಮಾನಿಸಿ ಹೇಳಿದ ಕೆಲಸವನ್ನು ನೀನು ಮಾಡಬೇಕು. ಅವಶ್ಯವಾಗಿ. ನಿನಗೊಂದು ಉದ್ಯೋಗ ಕೊಡುತ್ತೇನೆ. ಕೊಡಿ. ಸ್ಮಶಾನವನ್ನು ನೀನು ಕಾವಲು ಕಾಯಬೇಕು. ಒಳ್ಳೆಯದು ಸ್ವಾಮಿ. ನಿನಗೆ ಹೊಟ್ಟೆ ಹೊರೆಯುವುದಕ್ಕೆ ಮತ್ತು ತೊಡುವುದಕ್ಕೆ ಬಟ್ಟೆ, ಇದಕ್ಕಿದ್ದಂತಹ ವ್ಯವಸ್ಥೆಯನ್ನು ನಾನು ಮಾಡುತ್ತೇನೆ. ಹೆಣನ ಅಕ್ಕಿ, ಶವದ ಉಡುಗೆ ನಿನಗೆ. ಹೆಣ ಸುಡುವುದಕ್ಕೆ ಒಂದು ಭಾಗ ಹಣವನ್ನು ಶವ ತರುವವರಿಂದ ನೀನು ವಸೂಲು ಮಾಡಿಕೊಳ್ಳಬೇಕು. ಅದನ್ನು ನನಗೊಪ್ಪಿಸಬೇಕು. ಆಜ್ಞೆ. ನೀನು ಏನಾದರೂ ಬಿಡುವುದಿದ್ರೆ ಆ ಮೊದಲನೆಯದ್ದು ಮತ್ತೆ ಆಮೇಲಿನದ್ದು ಹಣ ಉಂಟಲ್ಲ, ಅದು ನನಗೇ ಸಲ್ಲಬೇಕು. ನೀವು ನನಗಾಗಿ ಇಷ್ಟು ಹಣವನ್ನು ತೆತ್ತ ಮೇಲೆ ನಿಮಗೆ ಬರುವಂತಹ ಹಣದಲ್ಲಿ ಸ್ವಲ್ಪ ವಂಚನೆ ನನ್ನಿಂದ ನಡೆಯಲಾರದು. ಯಾರೇ ಬರಲಿ, ಕೊಡು ಹಣ, ತೆಗಿ ಹಣ, ಇದು ನಿನ್ನ ಧ್ಯೇಯವಾಕಾಗಬೇಕು. ಸಂತೋಷ. ನಿನ್ನಿಂದ ನಾನು ನಿರೀಕ್ಷಿಸುವುದು ಅದನ್ನೇ. ನನ್ನ ಹಿರಿಯರು ಹೇಳಿದ್ದಾರೆ, ನಿಯಮ ಬಿಡಬೇಡ ಅಂತ. ನಿನಗೂ ಅದನ್ನೇ ಉಪದೇಶಿಸ್ತೇನೆ. ನೀವು ಹಾಕಿಕೊಟ್ಟ ನಿಯಮದಲ್ಲಿ ಒಂದು ಅಕ್ಷರವೂ ವ್ಯತ್ಯಾಸವಾಗುವುದಿಲ್ಲ. ನನ್ನನ್ನು ತಾವು ನಂಬಬಹುದು. ಆದೀತಲ್ಲ? ಆದೀತು. ಇಂದಿಗೆ ಒಪ್ಪಿಸಿದ್ದೇನೆ. ಅದಕ್ಕೆ ಕುರುಹಾಗಿ ಈ ಉದ್ದದ ಕೋಲನ್ನು ನಿನಗೆ ಕೊಟ್ಟಿದ್ದೇನೆ. ಆಗಲಿ ಆಗಲಿ. ಧರಣಿ ಬದಿ ಕೇಳಿತ್ತಲಾಲಿಸು ಧರಣಿಯವರನ ಸೇವೆಯೊಳಗ ಧರಣಿ ಪನಸದಿದು ತರುಬಲು ಕಷ್ಟದಲ್ಲಿ ಬೆಂಡಾಗೆ ಧರಣಿಯವರನ ಸೇವೆಯೊಳಗ ಧರಣಿ ಪನಸದಿದು ತರು ಬಲು ಕಷ್ಟದಲ್ಲಿ ಬೆಂಡಾಗಿ ಹೇಳುವುದಕ್ಕೆ ಬ್ರಾಹ್ಮಣರ ಮನೆ, ಆದರೆ ನಮ್ಮನ್ನು ಪಡೆದುಕೊಂಡಂತಹ ಬ್ರಾಹ್ಮಣೋತ್ತಮರಿಗೆ ಎಳ್ಳಷ್ಟು ಕರುಣೆ ಇಲ್ಲ. ಎಷ್ಟು ಶ್ರದ್ಧೆಯಿಂದ ಕೆಲಸವನ್ನು ಪೂರೈಸಿದರೂ ಕೂಡ ಹೊಡೆಯುತ್ತಾರೆ, ಬಡಿಯುತ್ತಾರೆ, ಬೈತಾರೆ. ಈ ಕಷ್ಟ ಕಾರ್ಪಣ್ಯಗಳನ್ನು ಅನುಭವಿಸ್ತಾ ರಾತ್ರಿ ಹಗಲು ನನ್ನ ಸ್ವಾಮಿಯನ್ನೇ ಚಿಂತಿಸುತ್ತಾ ದಿನ ಕಳೆಯುತ್ತಿದ್ದೇನೆ. ಮಗನಾದಂತಹ ರೋಹಿತಾಶ ಬಂದು, ಅಮ್ಮ ನೆತ್ತಿಗೆ ಎಣ್ಣೆಯನ್ನು ನೀಡು, ಅಮ್ಮ ನನ್ನ ಸ್ನಾನ ಮಾಡಿಸು, ಹೊಟ್ಟೆಗೆ ಅನ್ನವನ್ನು ಕೊಡು, ಹೀಗೆ ಅಳುತ್ತಾ ಇದ್ದಾನೆ. ಅಂಥವನನ್ನು ಸಂತೈಸಿ, ಹೋಗು ಮಗನೇ, ನಿನ್ನ ತಂದೆಯ ಸತ್ಯವನ್ನು ಉಳಿಸಿಕೊಳ್ಳುವುದಕ್ಕಾಗಿ ನಾವು ಸಹಾಯ ಮಾಡಬೇಕು, ಕರ್ತವ್ಯದಲ್ಲಿ ನಿಷ್ಠೆ ಇರಬೇಕು. ಅದಕ್ಕಾಗಿ ಕಾಡಿಗೆ ಹೋಗು, ದರ್ಭೆಯನ್ನು ತೆಗೆದುಕೊಂಡು ಬಾ, ಕಟ್ಟಿಯನ್ನು ಹೊತ್ತು ತೆಗೆದುಕೊಂಡು ಬಾ, ಹೀಗೆ ಆಜ್ಞಾಪಿಸಿ ಕಳುಹಿಸಿಕೊಟ್ಟಿದ್ದೇನೆ. ಕತ್ತಲಾಯಿತು, ಇನ್ನೂ ಮಗನು ಬರಲೇ ಇಲ್ಲವಲ್ಲ. ಅದೋ ಸೂರ್ಯ ಮುಳುಗಿದ, ಇಲ್ಲ ಕಾಣಿಸುವುದಿಲ್ಲ. ಅದಾರು ಹುಡುಗರು. ಏನಪ್ಪ, ಏನ್ ಹೇಳ್ತಾ ಇದ್ದೀರಿ? ಏನಾಯ್ತು ಏನಾಯ್ತು? ಕೇಳುತ್ತಾ ಶೋಕದಿ ಬಾಲನ ನುಡಿಯವು ಚಂದಿರ ಮುಗಿ ಕೇಳುತ್ತ ಶೋಕದಿತ ಮರುಗುತ್ತಲಿಂತೆಂದಳು. ಕುಮಾರ ರೋಹಿತಾಶ್ವ, ಏನು ಒಟ್ಟುಗಳು ಬಂದು ಏನು ಹೇಳುತ್ತಿದ್ದಾರೆ? ಇದು ಸತ್ಯವೇ? ಅಲ್ಲ ಸುಳ್ಳೆ? ಕನಸೇ? ಅಲ್ಲ ಅಲ್ಲ, ನಿಜವಾಗಿಯೂ ಬಂದು ಒಟ್ಟುಗಳು ಹೇಳಿದ ಮಾತೇ ಹೌದು. ದರ್ಭೆಯನ್ನು ಕೊಯ್ಯುವುದಕ್ಕಾಗಿ ಹುತ್ತವನ್ನು ಏರಿದಂತಹ ರೋಹಿತಾಶ್ವನಿಗೆ ಹಾವು ಕಡಿದಂತೆ. ಹಾವು ಹಾವು ಮಡಿದನೆ? ಇಲ್ಲ, ಮಡಿದಕ್ಕೆ ಸಾಧ್ಯವಿಲ್ಲ, ಸಾಧ್ಯವಿಲ್ಲ. ಹಾವು ಕಡಿದಾಕ್ಷಣ ಪ್ರಾಣ ಹೋಗುವುದಿಲ್ಲ. ಹೌದು, ನನ್ನ ಮಗ ಬದುಕಿದ್ದಾನೆ, ಬದುಕಿದ್ದಾನೆ. ಅದೋ ಅಮ್ಮ ಅಮ್ಮ ಎಂಬಾಗೆ ಕೂಗುವಂತಹ ಧ್ವನಿ ಕೇಳಿಸ್ತಾ ಇದೆ. ಆದ್ದರಿಂದ ಕಾಡಿನ ಕಡೆಗೆ ನಡೆಯಬೇಕಾಗಿದೆ. ಆದರೂ ನನ್ನನ್ನು ಪಡೆದುಕೊಂಡಂತಹ, ನನ್ನ ದೇಹಕ್ಕೆ ಬೆಲೆಯನ್ನು ಕೊಟ್ಟಂತಹ ಒಡೆಯನ ಆಜ್ಞೆ ಬೇಕು. ಅದಕ್ಕಾಗಿ ಅವರಲ್ಲಿ ಕೇಳಿಕೊಳ್ತೇನೆ. ಬ್ರಾಹ್ಮಣೋತ್ತಮ, ಏನಮ್ಮ? ಉಂಟೆ ಪಾದಗಳ ಮೇಲೆ ಇದೋ ತಲೆ ಇಟ್ಟಿದ್ದೇನೆ. ಈ ಹೊತ್ತಿನಲ್ಲಿ ಬಂದು ಏನು ಕೇಳ್ತಾ ಇದ್ದೀನಿ? ಒಂದು ಬೇಡಿಕೆ ಸ್ವಾಮಿ. ಏನು? ನಿಮ್ಮ ಆಜ್ಞೆಯಂತೆ ದರ್ಭೆಯನ್ನು ತರುವುದಕ್ಕಾಗಿ ಕಾಡಿಗೆ ಹೋದಂತಹ ನನ್ನ ಮಗ ರೋಹಿತಾಶ್ವನಿಗೆ ಹಾವು ಕಚ್ಚಿದಂತೆ, ಹಾವು ಕಚ್ಚಿದಂತೆ. ಅದಕ್ಕಾಗಿ ನನ್ನ ಮಗನನ್ನೊಮ್ಮೆ ನೋಡಿ ಬರ್ತೇನೆ. ಆಜ್ಞೆ ಮಾಡುವಿರಾ? ಕಳುಹಿಸಿಕೊಡುವಿರಾ? ನೀನು ದಾಸಿ, ನಿನ್ನ ಕೆಲಸವನ್ನೆಲ್ಲ ಮಾಡಿ ಮುಗಿಸಿದ್ದೀಯಲ್ಲ. ಹೌದು. ರಾತ್ರಿ ಹೊತ್ತು ನಿನಗೆ ವಿಶ್ರಾಂತಿಯ ಸಮಯ. ಮಧ್ಯರಾತ್ರಿಯ ಮೇಲೆ ಆ ಸಮಯವನ್ನು ನೀನು ವಿನಿಯೋಗ ಮಾಡಿಕೊಳ್ಳಬಹುದು. ಮಧ್ಯರಾತ್ರಿ ಮೇಲೆ ಹೋಗಬಹುದೇ? ನಾಳೆ ಬೆಳಿಗ್ಗೆ ಬಂದು ಸೇರಬೇಕು.
ಇಲ್ಲದ್ರೆ ನಿನ್ನ ಗಂಡನ ಮಾತಿಗೆ ನೀನು ತಪ್ಪಿದ ಹಾಗಾಗಿ. ಅಪ್ಪಣೆ ಸ್ವಾಮಿ, ಅಪ್ಪಣೆ. ಹೋಗಿ. ಇದೋ ಹೊರಟೆ ಹೊರಟೆ. ಕತ್ತಲೆಯೋಳು ನೃಪನರಸಿ ಕತ್ತಲೆಯೋಳು ನೃಪನರಸಿ ಪಥವೆತ್ತಲೆನು ನರಸಿ ಪಥವೆತ್ತಲೆನು ನರಸಿ ರೋಹಿತಾಶ್ವ ಪುತ್ರದ ನೆಲ್ಲಿಗ ನೆನುತ ಎಲ್ಲಿರುವೆಯೋ? ಎಲ್ಲಿಗ ನೆನುತ ಹಾ, ಮರುಗುತ್ತೇರಿ ಹೋದಳು ಮತ್ತ ಪುತ್ರದ ನೆಲ್ಲಿಗ ನೆನುತ ಮರುಗುತ್ತೇರಿ ಹೋದಳು ಮತ್ತ. ಮಧ್ಯರಾತ್ರಿಯ ಸಮಯ. ಕೈಯಲ್ಲಿ ಉಯಿಗೊಳ್ಳಿ ಹಿಡಿದುಕೊಂಡು ಈ ಕಾಡಿಗೆ ಬಂದಿದ್ದೇನೆ. ಭಯಂಕರವಾದ ಕಾಡು, ಕತ್ತಲೆಯ ಕಾಡು, ದುಷ್ಟ ಮೃಗಗಳ ಬೀಡು. ಎಲ್ಲಿ ಇಂತಹ ಘೋರಾರಣ್ಯದಲ್ಲಿ ನನ್ನ ಮಗನನ್ನು ನಾನು ಎಲ್ಲಿ ಹುಡುಕಲಿ? ಇಲ್ಲ, ಕಾಣಿಸುವುದಿಲ್ಲ. ಎಡವಿ ತಡವಿ ಬೀಳುತ್ತಾ ಏಳುತ್ತಾ ಮುಂದೆ ಮುಂದೆ ಬಂದಿದ್ದೇನೆ. ಎಷ್ಟು ಹುಡುಕಿದರೂ ಕಣ್ಣಿಗೆ ಕಾಣಿಸುವುದಿಲ್ಲವಲ್ಲ. ಎಲ್ಲಿ ಬಿದ್ದಿರುವೆಯೋ ಓ ಮಗನೇ ರೋಹಿತಾಶ್ವ, ಓ ಹರಿಶ್ಚಂದ್ರ ರಾಯನ ಕುಮಾರ. ಕುಮಾರ, ಮಗನೇ ಮಗನೇ. ಸುತನೆ ನೀ ಮಾಡಿದೆ ಎಲ್ಲ ನನಗೆ ಮುಂದೆ ಗತಿಗೇನು ಬೇಡೋ ಸಲ್ಲ ನನಗೆ ಮುಂದೆ ಗತಿಗೇನು ಬೇಡೋ ಸಲ್ಲ ಬಿತನೋ ಬಿಟ್ಟೆಮ್ಮ ನಗದಿ ಹೋದನಲ್ಲಯ್ಯ ಪದವೇನು ಬೇಡಿನಲ್ಲಿ ಹೋದನಲ್ಲಯ್ಯ ಪದವೇನು ಬೇಡಿನಲ್ಲಿ. ಮಗನೇ ಮಗನೇ ಕುಮಾರ. ಸುತನೆ ನೀ ಮಾಡಿದೆಯಲ್ಲೋ ಮಾಡಿದೆಯಾ ಮಗನೇ ಕುಮಾರ ರೋಹಿತಾಶ್ವ? ಇಲ್ಲ, ಹಾವು ಕಡಿದಾಕ್ಷಣ ಪ್ರಾಣ ಹೋಗುವುದಿಲ್ಲ. ನಿನ್ನ ದೇಹದಲ್ಲಿ ಪ್ರಾಣ ಇರಬಹುದೆಂಬ ಆಸೆಯಿಂದ ಈ ಮಧ್ಯರಾತ್ರಿಯಲ್ಲಿ ಓಡೋಡುತ್ತಾ ಬಂದೆ ಮಗನೇ. ನಿನ್ನನ್ನು ಎತ್ತಿ ನೋಡುತ್ತಾ ಇದ್ದೇನೆ. ನಿನ್ನ ದೇಹದ ಮರ್ಮಸ್ಥಾನಗಳನ್ನು ಪರೀಕ್ಷಿಸ್ತಾ ಇದ್ದೇನೆ. ಇಲ್ಲ ಇಲ್ಲ, ಎಲ್ಲಿ ನೋಡಿದರೂ ಪ್ರಾಣವಿಲ್ಲ, ಪ್ರಾಣವಿಲ್ಲ. ಹಾ, ಮಡಿದೆಯಾ ಮಗನೇ ರೋಹಿತಾಶ್ವ? ಮದುವೆಯಾಗಿ ಅರ್ಧಾಯುಷ್ಯದವರೆಗೆ ಸಂತಾನ ಇಲ್ಲ ಸಂತಾನ ಇಲ್ಲ ಅಂತ ಕಣ್ಣೀರಿಂದ ಕೈ ತೊಳೆದು ವರುಣ ದೇವರಿಗೆ ಹರಿಕೆ ಹೊತ್ತು ನಿನ್ನನ್ನು ಪಡೆದೆವಪ್ಪ. 10 ಮಕ್ಕಳೇಕೆ ಬೇಕು, 100 ಮಕ್ಕಳೇಕೆ ಬೇಕು? ನಿನ್ನಂತಹ ಒಬ್ಬ ಮಗನಿದ್ದರೆ ಸಾಕು. ಹಾ, ನಾನು ತಾಯಿಯಾದೆ, ನನ್ನ ವಂಶ ಉದ್ಧಾರವಾಯಿತು, ಸತ್ಪುತ್ರನೊಬ್ಬನನ್ನು ಪಡೆದಿದ್ದೇನೆ. ಈ ಸಮಾಧಾನದಿಂದ ಹೆಮ್ಮೆಯಿಂದ ನಾನಿದ್ದೆ ಮಗನೇ. ಎಲ್ಲವೂ ಮಣ್ಣಾಯಿತು. ಹಡೆದೊಡಲು ಹುಡಿಯ ಆಯಿತು, ಹಡೆದೊಡಲು ಹುಡಿ ಆಯಿತು. ಎತ್ತಿದಂತಹ ತೋಳುಗಳನ್ನು ಕೆತ್ತಿದೆ. ನಿನ್ನಲ್ಲಿ ಮಾತಾಡುತ್ತಿದ್ದ ನನ್ನ ನಾಲಿಗೆಯ ಕುಡಿ ಮುರುಟಿತು. ನಿನ್ನ ಮುದ್ದಾಗಿರುವಂತಹ ಮಾತುಗಳನ್ನು ಕೇಳುತ್ತಿದ್ದ ನನ್ನ ಕಿವಿಗೆ ಸೀಸವನ್ನೇರಿದೆ ಮಗನೇ. ನಿನ್ನ ನೋಡಿ ಆನಂದಿಸುತ್ತಿದ್ದ ನನ್ನ ಕಣ್ಣುಗಳು ಕುರುಡಾದವು. ನನ್ನ ಇಂದ್ರಿಯಗಳೆಲ್ಲ ವ್ಯರ್ಥವಾದವು ಮಗನೇ. ಮಹಾರಾಣಿಯಾಗಿದ್ದಂತಹ ನಾನು ದಾಸಿಯಾದೆ, ಅದಕ್ಕಾಗಿ ನಾನು ಅಳಲಿಲ್ಲ. ಅಲ್ಲ, ಮಹಾರಾಣಿಯಾಗಿದ್ದ ನಾನು ಮತ್ತೊಬ್ಬರ ಮನೆಯ ತೊತ್ತಾದೆ, ಅದಕ್ಕಾಗಿ ಕಣ್ಣೀರಿಡಲಿಲ್ಲ. ನಿನ್ನ ತಂದೆ ನಮ್ಮನ್ನು ಸತ್ಯಕ್ಕಾಗಿ ಮಾರಾಟ ಮಾಡಿದರು, ಆದರೂ ನಾನು ಕಣ್ಣೀರಿಟ್ಟದ್ದಿಲ್ಲ. ಎಲ್ಲವನ್ನು ಸಹಿಸಿಕೊಂಡೆ. ಇಷ್ಟೆಲ್ಲ ಕಷ್ಟಗಳನ್ನು ಸಹಿಸಿಕೊಂಡು ನಾನು ಬದುಕಿದ್ದೇಕೆ? ನಿನಗಾಗಿ, ನಿನಗಾಗಿ. ಎಷ್ಟೇ ಕಷ್ಟ ಇರಲಿ, ಆಯಾಸ ಇರಲಿ, ಬಳಿಗೆ ನೀನು ಬಂದು ಅಮ್ಮ ಎಂದು ಕರೆದಾಗ ನನ್ನೆಲ್ಲ ಕಷ್ಟವೂ ದೂರವಾಗ್ತಿತ್ತು. ಇಲ್ಲ, ನನ್ನ ವಂಶವೇ ನಾಶವಾಯಿತು, ನಾಶವಾಯಿತು. ತರಣಿ ವಂಶ, ಸೂರ್ಯವಂಶದಲ್ಲಿ ಹುಟ್ಟಿದವ ನೀನು. ನಿನ್ನ ತಂದೆ ಚಕ್ರವರ್ತಿ. ಅಂತಹ ತಂದೆ ಏರಿದ ಅಯೋಧ್ಯೆಯ ಪುಣ್ಯ ಸಿಂಹಾಸನವನ್ನು ಮಗನಾದಂತಹ ನೀನು ಏರಬೇಕಾಗಿತ್ತು. ತಂದೆಯಂತೆ ಚಕ್ರವರ್ತಿಯಾಗಿ ಮೆರೆಯಬೇಕಾಗಿತ್ತು. ಆ ಭಾಗ್ಯವಿಲ್ಲ, ಯೋಗವಿಲ್ಲ. ಅದರಲ್ಲಿಯೂ ಅಕಾಲ ಮೃತ್ಯು. ಈ ಅಕಾಲ ಮೃತ್ಯುವಿನ ಪರಿಣಾಮವಾಗಿ ಸತ್ತಂತಹ ನಿನ್ನ ಪಿತೃಗಳು ಮಗನೇ ಸ್ವರ್ಗದಿಂದ ನರಕಕ್ಕೆ ಬೀಳೋ ಹಾಗಾಯಿತು. ಅಯ್ಯೋ ಅಯ್ಯೋ, ಮರಣಕ್ಕಾಗಿ ನಾನು ಚಿಂತಿಸುವುದಿಲ್ಲ. ಸಾವು ಎಲ್ಲರಿಗೂ ಸಿದ್ಧ, ಆದರೆ ಸಾವಿಗೊಂದು ಸಾರ್ಥಕತೆ ಎಂಬಿರಬೇಕು. ನಿನ್ನಂತಹ ಕ್ಷತ್ರಿಯ ಕುಮಾರ ಯುದ್ಧದಲ್ಲಿ ಹೋರಾಟ ಮಾಡಿ ವೀರ ಮರಣವನ್ನು ಅಪ್ಪುತ್ತಿದ್ದರೆ ಅದಕ್ಕಾಗಿ ನಾನು ನಗುತ್ತಿದ್ದೆ.
ಅಲ್ಲ, ದಾನ ಧರ್ಮಕ್ಕಾಗಿ ನಿನ್ನ ದೇಹ ವಿನಿಯೋಗವಾಗುತ್ತಿದ್ದರೆ, ನಿನ್ನ ಪ್ರಾಣ ತ್ಯಾಗವಾಗುತ್ತಿದ್ದರೆ ಅದಕ್ಕಾಗಿ ನಾನು ಸಂತೋಷ ಪಡುತ್ತಿದ್ದೆ. ಯಜ್ಞ ಯಾಗಾದಿಗಳ ಸಂರಕ್ಷಣೆಗಾಗಿ ನೀನು ಮಡಿಯುತ್ತಿದ್ದರೆ ಮಗನೇ ನಾನು ಹೆಮ್ಮೆ ಪಡುತ್ತಿದ್ದೆ. ಇದಾವುದೂ ಅಲ್ಲ, ಏನೂ ಇಲ್ಲ. ಬಡ ಹಾವು ಕಚ್ಚಿ ಈ ದುರ್ಮರಣ. ಅಯ್ಯೋ ಅಯ್ಯೋ, ಹಾ ಹಾ ಮಗನೇ, ಇನ್ಯಾರಿದ್ದಾರೆ ನನಗೇನು ಗತಿ ಹೇಳು. ಋಣಿ ಬಳಿಕವರ ಸ್ಮಶಾನದೊಳಿರುವ ಒಣ ಕಾಷ್ಟಗಳನ್ನೆಲ್ಲವ ಋಣಿ ಬಳಿಕವರ ಸ್ಮಶಾನದೊಳಿರುವ ಒಣ ಕಾಷ್ಟಗಳನ್ನೆಲ್ಲವ ಬಲದಿ ಒಡಗೂಡಿಸುತ್ತ ಶವವದರ ಮೇಲಿರಿಸೆ ಮರುಗುತ್ತಲೇ ಉರಿಗೊಳಿಸಲು ಬರದಿ ಒಟ್ಟಣಗೂಡಿಸುತ್ತ ಶವವದರ ಮೇಲಿರಿಸಿ ಹೌದು, ಎಷ್ಟು ಹತ್ತರೇನು ಪ್ರಯೋಜನ? ಸತ್ತವನು ಮತ್ತೆ ಬದುಕಿ ಬರ್ತಾನೆ? ಇಲ್ಲ ಇಲ್ಲ. ನಾನು ಒಂದನ್ನು ಮಾತ್ರ ಮರೆಯಬಾರದು, ನನ್ನ ಸ್ವಾಮಿಯ ಸತ್ಯ. ನನ್ನ ಸ್ವಾಮಿಯ ಸತ್ಯಕ್ಕೆ ಸತಿಯಾದಂತಹ ನಾನು ಸಹಾಯ ಮಾಡಬೇಕಾದ ನನ್ನ ಕರ್ತವ್ಯ, ನನ್ನ ಧರ್ಮ. ಮೊದಲೇ ಹೇಳಿದ್ದಾರೆ, ಯಾವ ಕಷ್ಟ ಬಂದರೂ ಸಹಿಸಿಕೋ ಚಂದ್ರಮತಿ ಅಂತ. ಅದನ್ನು ನಾನು ಮರೆಯಬಾರದು. ಅದು ನನ್ನ ಒಡೆಯನ ಆಜ್ಞೆ, ಬ್ರಾಹ್ಮಣೋತ್ತಮರ ಆಜ್ಞೆ. ಕಾಡಿಗೆ ಹೋಗು, ಆದರೆ ಬೆಳಗಾಗುವುದರೊಳಗಾಗಿ ಮನೆಯನ್ನು ಬಂದು ಸೇರಿಕೋ. ಇಲ್ಲವಾದರೆ ನೀನು ಸತ್ಯಕ್ಕೆ ತಪ್ಪಿದಂತೆ, ನಿನ್ನ ಗಂಡನಿಗೆ ನೀನು ತಪ್ಪಿದಂತೆ. ಇದು ನನ್ನ ಒಡೆಯನಾದಂತಹ ಬ್ರಾಹ್ಮಣೋತ್ತಮರ ಮಾತು, ಅದನ್ನು ನಾನು ಮರೆಯಬಾರದು. ಸೂರ್ಯೋದಯವಾಗುವುದಕ್ಕೆ ಸ್ವಲ್ಪ ಸಮಯ ಮಾತ್ರ ಉಳಿದಿದೆ, ಸಾವಕಾಶ ಮಾಡುವುದಲ್ಲ. ನನ್ನ ಮಗನ ಹೆಣವನ್ನು ನಾನೇ ಹೆಗಲ ಮೇಲೆ ಹೊತ್ತು ಕಾಶಿಯಲ್ಲಿರುವಂತಹ ಸ್ಮಶಾನದ ಕಡೆಗೆ ನಡೆಯಬೇಕು. ಎಲ್ಲಿದೆಯೋ ಒಂದು ಸ್ಮಶಾನ ಭೂಮಿ, ಕೇಳಿದ್ದೇನೆ, ಆ ಕಡೆಗೆ ನಡೆಯುತ್ತೇನೆ. ಓ ಇದೇ ಸ್ಮಶಾನವಲ್ಲವೇ? ಬಂದ ಹಾಗಾಯಿತು. ಸುತ್ತಮುತ್ತಲಿಂದ ಅದು ಭೂತ ಪ್ರೇತಾದಿಗಳು, ಆ ಪಿಶಾಚಗಳು ಹೆಣವನ್ನು ಕೊಡು ಅಂತ ಆರ್ಭಟಿಸಿದ ಬಳಿಗೆ ಬರ್ತಾ ಇದ್ದಾವೆ. ಓಂ ನಮಃ ಶಿವಾಯ. ಆ ಭೂತನಾಥ ಕಾಶಿ ವಿಶ್ವನಾಥ ಆತನನ್ನು ಸ್ತುತಿಸಿದೆ. ಅದು ಭೂತ ನಾಥನ ದೇಹದಿಂದ ಭೂತಗಳೆಲ್ಲ ದೂರವಾದವು. ಸ್ಮಶಾನ ಭೂಮಿ ಉರಿಯುತ್ತಾ ಇದೆ, ಹೆಣಗಳು. ಏನು ಮಾಡಲಿ? ನನ್ನ ಮಗನ ಹೆಣವನ್ನು ಸುಡುವುದಕ್ಕೆ ಕಾಷ್ಟಗಳು ಬೇಕಲ್ಲ. ನನಗೆ ಕಟ್ಟಿಗೆಗೂ ಗತಿ ಇಲ್ಲ. ಇರಲಿ, ಯಾವ ಜಾತಿಯವರೋ ಯಾವ ನೀತಿಯವರೋ, ಎಷ್ಟೋ ಕಾಷ್ಟಗಳಿವೆ. ಅದರಲ್ಲಿ ಸುಟ್ಟುಳಿದಂತಹ ಆ ಕಟ್ಟಿಗೆಯ ತುಂಡುಗಳನ್ನೇ ಆರಿಸಿ ನನ್ನ ಪುಟ್ಟ ಮಗುವಿಗೆ ಅವನ ದೇಹಕ್ಕೆ ಸರಿಯಾದ ಒಂದು ಚಿತೆಯನ್ನು ಏರ್ಪಡಿಸಿದ್ದೇನೆ. ಅದರ ಮೇಲೆ ಮಲಗಿಸಿದ್ದೇನೆ. ಮಗನೇ, ತಾಯಿಯಾದ ನಾನೇ ನನ್ನ ಕೈಯಿಂದ ಇದೋ ನಿನಗೆ ಕಿಚ್ಚನ್ನಿಡುವ ಹಾಗಾಯಿತು. ಮಗನಾದ ನಿನ್ನ ಕೈಯಿಂದ ನಾನು ಕಿಚ್ಚನ್ನಿಡಿಸಿಕೊಳ್ಳಬೇಕಾಗಿತ್ತು. ನೀನು ನನ್ನ ದೇಹವನ್ನು ಸುಡಬೇಕಾಗಿತ್ತು. ವಿಶ್ವನಾಥ ನೋಡು ಪ್ರಭೋ, ನೋಡು. ಯಾರು ಹೆಂಗು ರಾತ್ರಿಯ ಹೊತ್ತಿನಲ್ಲಿ ಎಚ್ಚರಿಕೆಯಿಂದ ಸ್ಮಶಾನವನ್ನು ಕಾಯುತ್ತಿದ್ದ ನನಗೆ ಎಂಥ ಅನುಭವ ಆಗ್ತಾ ಇದೆ. ನನ್ನ ಅಪ್ಪಣೆ ಇಲ್ಲದೆ ಪ್ರವೇಶ ಮಾಡಿದ್ದಾರೆ ಯಾರು ಅಂತ ದಿಟ್ಟಿಸಿ ನೋಡಿದರೆ ಹೆಂಗಸಬ್ಬಳು ಕಟ್ಟಿಗೆಯನ್ನು ಒಟ್ಟು ಮಾಡಿ ಶವವೊಂದನ್ನು ಇಟ್ಟು ಸುಡುವ ಯತ್ನವನ್ನು ಮಾಡ್ತಾ ಇದ್ದಾಳೆ. ಯಾರಲ್ಲಿ? ಎಲ್ಲ ಹೆಂಗಸೆ, ತಡೆ, ಏನು ಅಕ್ರಮ ಮಾಡ್ತಾ ಇದ್ದಿ? ಏನ್ ನಿನ್ನ ಸ್ವಾತಂತ್ರ್ಯ? ಇಲ್ಲಿ ಹೇಳುವವರು ಕೇಳುವವರು ಯಾರು ಇಲ್ಲ ಅಂದುಕೊಂಡೆ ಏನು? ಸ್ಮಶಾನದ ರಕ್ಷಕ ನಾನು. ಹೆಣ ಸುಡಬೇಕಾದ್ರೆ ಏನು ಮಾಡಬೇಕು ಅದರ ಪ್ರಜ್ಞೆ ನಿನಗೆ ಇಲ್ಲದೆ ಇದ್ರೆ ನಾನು ಹೇಳ್ತೇನೆ ಕೇಳು. ಹೆಣವನ್ನು ಸುಡುವ ಮೊದಲು ಹಣವನ್ನು ಒಪ್ಪಿಸಬೇಕು. ವಿಧಿಸಿದ ಹಣ ಸ್ವಲ್ಪವೂ ಕಡಿಮೆಯಾಗಕೂಡದು. ಹೆಣದ ತಲೆಯಕ್ಕಿ ಮೈಯ ವಸ್ತ್ರ ನನಗೆ ಸೇರುತ್ತದೆ, ಹಣ ನನ್ನ ಒಡೆಯನಿಗೆ ಸೇರುತ್ತದೆ. ಆದ್ದರಿಂದ ಕೊಡಬೇಕಾದ್ದನ್ನು ಕೊಡು, ಆಮೇಲೆ ಹೆಣವನ್ನು ಸುಡು. ತಡೆ. ಅಯ್ಯೋ, ಹೆಣವನ್ನು ಕಾಷ್ಟದಿಂದ ಎಳೆಯಬೇಡ. ಆ ಮಗುವಿಗೆ ನೋವಾದೀತು. ನೀತ ನನಗೆ ನಿನ್ನ ತರಳ ನೆನುತ ಯೋಚಿಸುತ್ತ, ತರಳ ನೀತ ನನಗೆ ನಿನ್ನ ತರಳ ನೆನುತ ಯೋಚಿಸುತ್ತ, ಕರುಣಿ ಸಪ್ಪಣೆಯನು ಶವವ ಗುರಿಯಗೊಳಿಸುವೆ. ಅಯ್ಯ ಪುಣ್ಯಾತ್ಮ, ಏನು? ನಾನು ತಪ್ಪು ಮಾಡಿರಬಹುದು, ತಿಳಿಯದೇ ತಪ್ಪು ಮಾಡಿದೆ. ಈ ಸ್ಮಶಾನಕ್ಕೊಂದು ನಿಯಮ ಇದೆ ಎಂಬುದನ್ನು ನಾನು ತಿಳಿದಿರಲಿಲ್ಲ. ಒಂದು ಹೆಣವನ್ನು ಸುಡಬೇಕಾಗಿದ್ದರೆ ಒಂದು ಹಣ, ಒಂದು ಬಟ್ಟೆ, ತಲೆಯಕ್ಕಿ, ಈ 3 ವಸ್ತುಗಳನ್ನು ಕೊಡಬೇಕೆ? ಕೊಡಬೇಕು.
ನನ್ನಲ್ಲಿ ಒಂದೂ ಇಲ್ಲ, ಏನೂ ಇಲ್ಲ. ನಾನು ಏನೂ ಇಲ್ಲ. ಕಡು ಬಡವೆ, ಮತ್ತೊಬ್ಬರ ಮನೆಯ ತೊತ್ತು ನಾನು. ಆದ್ದರಿಂದ ದಯಮಾಡಿ ನನ್ನನ್ನು ಕ್ಷಮಿಸು. ನನಗಿದ್ದವನು ಒಬ್ಬನೇ ಮಗ, ಯಾರ ಮಗವನ್ನೂ ನಾನು ಹೊತ್ತು ತಂದಿಲ್ಲ. ತಾಯಿಯಾದ ನಾನೇ ಮಗನ ಹೆಣವನ್ನು ಹೆಗಲ ಮೇಲೆ ಹೊತ್ತು ತಂದು ಸುಡುವಂತಹ ಸ್ಥಿತಿ. ಈ ಮಗನಿಗೆ ತಂದೆಯೂ ಇಲ್ಲ, ಬಂಧು ಬಳಗದವರಿಲ್ಲ, ಗತಿ ಇಲ್ಲ. ಆದ್ದರಿಂದ ಪುಣ್ಯಾತ್ಮ, ನೀನು ಚಂಡಾಲನಾಗಿದ್ದರೂ ನಿನಗೂ ಸಂಸಾರ ಇರಬಹುದು, ಒಂದು ಮನುಷ್ಯತ್ವ, ಒಂದು ಹೃದಯ ಅಂತ ಇರಬಹುದು. ನನಗೆ ಹೆಂಡತಿ ಇಲ್ಲವೇ, ಮಕ್ಕಳಿಲ್ಲವೇ? ಸ್ವಲ್ಪ ಕರುಣೆ ತೋರು. ಇದೋ ಇದೋ ಇದು ನನ್ನ ಮಗುವಲ್ಲ, ನಿನ್ನ ಮಗುವೆಂದೇ ತಿಳಿದುಕೋ, ನಿನ್ನ ಮಗುವೆಂದೇ ತಿಳಿದುಕೋ. ನಿನ್ನ ಮಾತುಗಳಿಂದ ನನ್ನ ಹೃದಯದಲ್ಲಿ ಮಾರ್ಧವತೆಯನ್ನು ಉಂಟು ಮಾಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ. ನೀನು ಒಂದು ಮಾತು ನೆನಪಿಡು, ನೀನು ಹೇಗೆ ಇನ್ನೊಬ್ಬರ ತೊತ್ತೋ ಹಾಗೆ ನಾನು ಸಹ. ಇಲ್ಲಿ ನಾನು ಅಧಿಕಾರಿಯಲ್ಲ, ಅಧಿಕಾರಿ ಬೇರೆ ಇದ್ದಾನೆ. ಇಲ್ಲಿ ನಾನು ಸೇವಕ ಮಾತ್ರ. ಇಲ್ಲಿನ ವಿಧಿ ನಾನು ವಿಧಿಸಿದ್ದಲ್ಲ, ಅವನ ಅಪ್ಪಣೆ ಇದು. ಆದ್ರೆ ಒಂದು ಹೇಳ್ತೇನೆ, ಬಡವಳು ಅಂತ ಹೇಳ್ತಾ ಇದ್ದಿ, ನನಗೆ ಯಾರೂ ಇಲ್ಲ ಅಂತ ಹೇಳ್ತಾ ಇದ್ದಿ. ಎಷ್ಟು ಮಾಡು, ಹೆಣದ ತಲೆಯಕ್ಕಿ ಬೇಡ, ಅದು ನನಗೆ ಸೇರುವಂತಹದ್ದು. ಮೈಯ ಬಟ್ಟೆ ಬೇಡ, ಅದು ನನಗೆ ಸೇರುವಂತಹದ್ದು. ಆ ಎರಡಂಶ ಬಿಟ್ಟೇನು, ಆದ್ರೆ ಹಣ ಕೊಡಬೇಕಾದ್ದು ಅತ್ಯಂತ ಅಗತ್ಯ. ಯಾಕೆ ಅಂದ್ರೆ ಅದು ನನ್ನ ಒಡೆಯನಿಗೆ ಸೇರಬೇಕಾದ್ದು. ಅಲ್ಲಿ ಯಾವುದೇ ರೀತಿಯಲ್ಲಿ ದಾಕ್ಷಿಣ್ಯಕ್ಕೆ ನಾನು ಒಳಗಾಗುವನಲ್ಲ. ಹಣ ಕೊಡು, ಆಮೇಲೆ ಹೆಣ ಸುಡು. ಅಲ್ಲಿವರೆಗೆ ಈ ಹೆಣ ಕಾಷ್ಟ ಕಾಣಬಾರದು. ನೀನು 100 ಬಾರಿ ಕೇಳಿದ್ರು ನನಗೆ ಒಂದೇ ಉತ್ತರ, ನನಗೆ ಹಣ ಇಲ್ಲ 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 ಇಲ್ಲ. ಯಾಕೆ ಸುಳ್ಳು ಹೇಳ್ತಾ ಇದ್ದಿ? ಅಯ್ಯೋ, ಏನು ಸುಳ್ಳು? ಪ್ರಾಣ ಇದ್ದು ಸುಳ್ಳು ಹೇಳುವಳಲ್ಲ, ಆ ಮಾತನ್ನು ಮಾತ್ರ ಆಡಬೇಡ. ಆ ಶಬ್ದವನ್ನು ಕೇಳಲಾರೆ. ನಾನು ಸುಳ್ಳು ಹೇಳುವವರ ಮನೆಯಲ್ಲಿ ಹುಟ್ಟಿದವಳಲ್ಲ, ಸುಳ್ಳು ಹೇಳುವವನಿಗೆ ಹೆಂಡತಿಯಲ್ಲ. ಒಂದು ಸುಳ್ಳು ಹೇಳ್ತಿದ್ರೆ ನನ್ನ ಮಗ ಸಾಯುತ್ತಿದ್ದಿಲ್ಲ. ಸತ್ಯಕ್ಕಾಗಿ ಸತ್ತಿದ್ದಾನೆ. ಆ ಮಾತು ಹೇಳದಿರು. ಏನು ಸುಳ್ಳು ಹೇಳಿದೆ ನಾನು, ಹೇಳು. ನೀನು ಹೇಳಿದ ಸುಳ್ಳು ನಿನಗರ್ಥ ಆಗದೆ ಇದ್ರೆ ನಾನು ಹೇಳ್ತೀನಿ. ಯಾವುದು? ಏನು ಇಲ್ಲ ಅಂತ ಹೇಳ್ತಾ ಇದ್ದೀಯಲ್ಲ, ಏನೂ ಇಲ್ಲ, ಬಡವಳು ಅಂತ ಹೇಳ್ತಾ ಇದ್ದೀಯಲ್ಲ, ಸತ್ಯ. ಇದ್ದುದನ್ನು ತೋರಿಸಿದ್ರೆ ಕಿತ್ತು ಕೊಡ್ತೀಯಾ? ಕೇಳು. ನಿನ್ನ ಕೊರಳಲ್ಲಿ ಕಾಣಿಸ್ತಾ ಇರುವುದೇನು? ಏನು? ಆ ನಿನ್ನ ಬಂಗಾರದ ತಾಳಿ, ಬಂಗಾರದ್ದು. ಅದನ್ನಾದರೂ ಕೊಡು, ಆಮೇಲೆ ಸುಡು. ಮಂಗಲಸೂತ್ರ ಇರುವಂತಹ ಬಂಗಾರದ ತಾಳಿ. ಯಾರಿವನು? ಯಾರಿವನು? ಏನು ಆಶ್ಚರ್ಯವಿದು! ಚಂಡಾಲನೇ ಅಲ್ಲ, ಅವನು ಕಂಡು ಕೇಳುತ್ತಿಲ್ಲ, ಮುಖವನ್ನು ಅತ್ತ ತಿರುಗಿಸಿದ್ದಾನೆ, ಕೈ ನೀಡಿ ಕೇಳುತ್ತಿದ್ದಾನೆ. ಹಾಗಾದರೆ ಇವನು ಕಾಣದೆ ಕೇಳಬೇಕಾಗಿದ್ದರೆ ಯಾರಿವನು? ಅದೋ ನಾನು ನನ್ನ ಸೆರಗಿನಿಂದ ಆ ತಾಳಿಯನ್ನು ಮುಚ್ಚಿಕೊಂಡಿದ್ದೇನೆ. ಹಾಗಾದರೆ ಇವನಿಗೆ ಕಾಣುವುದಿಲ್ಲ, ಕಂಡು ಕೇಳುವುದಲ್ಲ. ಕಾಣದೆ ಕೇಳಬೇಕಾಗಿದ್ರೆ ಕಟ್ಟಿದವನೇ ಇರಬಹುದೇ? ಇರಲೇಬೇಕು, ಇರಲೇಬೇಕು. ಅಯ್ಯ, ಯಾರು ನೀನು? ನಾನು ನೀನು ಯಾರು ಅಂತ ತಿಳಿದಿದ್ದೇನೆ. ಹಾ, ಓ ಪ್ರಭೋ, ಪ್ರಭೋ. ಚಂದ್ರಮತಿ, ದೇವಾ, ಅಳಬೇಡ. ಅಳುವುದರಿಂದ ಯಾವುದನ್ನು ಇತ್ಯರ್ಥ ಮಾಡುವುದಕ್ಕಾಗುವುದಿಲ್ಲ. ಆಗಲೇ ನಾನು ನಿನ್ನನ್ನು ಗುರುತಿಸಿದ್ದೇನೆ. ಮಗನಾದ ರೋಹಿತಾಶ್ವನ ಹೆಣ ಇದು ಅಂತ ನನಗೆ ಗೊತ್ತಾಗಿದೆ. ಆದರೆ ನಾನು ಕರ್ತವ್ಯದಲ್ಲಿ ಬಂಧಿತನಾಗಿದ್ದೇನೆ. ನನಗೇನೇನೂ ಹಕ್ಕಿಲ್ಲ ಇಲ್ಲಿ ಸ್ವಾತಂತ್ರ್ಯ ತೋರಿಸುವುದಕ್ಕೆ. ಹಣ ಇಲ್ಲ, ಬಡವಳು ಅಂತ ಹೇಳಿದಾಗ ನಿನ್ನ ಕೊರಳ ಮಂಗಳಸೂತ್ರವನ್ನು ಗುರುತಿಸಿಕೋ ಅಂತ ಹೇಳಿದೆ. ಇಲ್ಲಿ ನನ್ನನ್ನು ನೀನು ಗುರುತಿಸಿದೆ. ನಿಜ. ಕಟ್ಟಿದವನಿಗೆ ಕೀಳುವುದಕ್ಕೆ ಅಧಿಕಾರ ಇಲ್ಲದೆ ಇದ್ದ ಮಂಗಲಸೂತ್ರವನ್ನು ಕೊಟ್ಟು ಬಿಡು. ಹೀಗೆ ನಾನು ಕೇಳಿದರೂ ಅದಕ್ಕೆ ಅರ್ಥ ಇಲ್ಲ. ಒಂದು ಕೆಲಸ ಮಾಡ್ತೀಯಾ? ಏನದು? ನಮ್ಮ ಮಗನ ಹೆಣ ಅನಾಥವಾಗಬಾರದು. ಬಾರದಲ್ಲ. ಸ್ಮಶಾನದ ಅಧಿಕಾರಿಯಾದರೂ ಸಹ ಸತ್ಯ ಮೀರಿ ನಾನು ನಡೆಯಬಾರದು. ಸರಿ, ಹೋಗು. ನಿನ್ನ ಆಶ್ರಯದಾತರಾದ ಬ್ರಾಹ್ಮಣೋತ್ತಮರ ಹತ್ರ ಹೋಗು. ಹೆಣ ಸುಡುವುದಕ್ಕೆ ಹಣದ ವ್ಯವಸ್ಥೆ ಮಾಡಿಕೊಂಡು ಬಾ. ಅಲ್ಲಿವರೆಗೆ ಈ ನನ್ನ ಮಗನ ಹೆಣವನ್ನು ನಾನು ರಕ್ಷಿಸ್ತಾ ಇರ್ತೇನೆ. ಅಪ್ಪಣೆ. ಹೋಗು, ಒಳ್ಳೆಯದು. ಬೇಗ ಬಾ. ಬರ್ತೇನೆ. ಅಯ್ಯ ಒಡೆಯರೇ, ಕಾಶಿ ದೇಶದ ರಾಜನ ಮಗನನ್ನು ಕೊಂದಂತಹ ಹೆಣ್ಣೊಬ್ಬಳು ಇಲ್ಲಿಯೇ ಸ್ಮಶಾನದಲ್ಲಿ ತಿರುಗಾಡುತ್ತಾ ಇದ್ದಾಳಂತೆ. ಇವಳೇ ಅವಳು, ಸಂದೇಹ ಬರಬೇಡ. ಕಡಿ ಕಡಿ. ಅಂದ್ರೆ ಇವಳ ತಲೆಯನ್ನು ನಾನು ಕಡಿಯಬೇಕು ಎಂಬುದು ಅಪ್ಪಣೆಯೇ? ಹರನೆಯನ್ನೆಯ ತರುಣಿಯಳ ಶಿರವರಿಯೇ ಬೇಳ್ದನು ಒಡೆಯನೆನ್ನೊಳು ಮೆರವ ಮಾರಿ ಇದೆಂದು ಬೇಳ್ದವರ್ಯಾರು ಭೂಮಿ ಬಗೆ ಪರಮೇಶ್ವರ, ಇನ್ನೇನೆಲ್ಲ ಅನುಭವಿಸುವುದಕ್ಕಿದೆಯೋ ನನಗಂತೂ ತಿಳಿಯಲಿಲ್ಲ. ನನ್ನವಳ ತಲೆಯನ್ನು ನಾನು ಕಡಿಯಬೇಕಾದ ದುಸ್ಥಿತಿ. ಇವಳು ಯಾರು? ನನ್ನೊಡೆಯನ ದೃಷ್ಟಿಯಲ್ಲಿ ರಾಜದ್ರೋಹಿ, ಮಗುವೊಂದನ್ನು ಕೊಂದವಳು.
ಆದ್ದರಿಂದ ಇವಳ ತಲೆ ಕಡಿಬೇಕಾದ್ದು ನನಗೆ ಕರ್ತವ್ಯ ಎಂಬುದು ಮಾತ್ರ ಇಲ್ಲಿ ಮುಖ್ಯ. ನಾನು ಯೋಚಿಸ್ತೇನೆ, ಎಲ್ಲಿಗೆ ಬಂತು ಹರಿಶ್ಚಂದ್ರನ ಜೀವನ? ಯಾವತ್ತೂ ಅಧೀರ್ನಾಗದೇ ಇದ್ದ ನಾನು, ಯಾವತ್ತೂ ಕಂಬನಿ ಸುರಿಸದೇ ಇದ್ದ ನಾನು ಈಗ ಹೃದಯ ಮಿಡುಕಿ ತಳಮಳಕ್ಕೆ ಒಳಗಾಗ್ತಾ ಇದ್ದೇನೆ. ರಾಜ್ಯಕೋಶವನ್ನು ಕಳೆದುಕೊಂಡೇ ನನಗೆ ಅಡಬೇಕು ಅಂತ ಅನ್ನಿಸಲಿಲ್ಲ. ದೂರದ ಅಯೋಧ್ಯೆಯನ್ನು ಬಿಟ್ಟು ಕಾಶಿಯವರೆಗೆ ಬಂದು ಅನ್ಯ ಮಾರ್ಗ ಇಲ್ಲದೆ ಸತಿಸುತರ ಮಾರಾಟವನ್ನು ಮಾಡಿದೆ. ತಾಯಿಯನ್ನು ಬಿಟ್ಟು ಅಗಲಿ ಹೋಗುವ ಎಳೆಯ ಕರುವಿನಂತೆ ನನ್ನ ಮಗ ರೋಹಿತಾಶ್ವ ನನ್ನನ್ನು ಬಿಟ್ಟು ಅಮ್ಮ ಎಂದು ಅಳುತ್ತಾ, ಅಪ್ಪ ಎಂದು ನನ್ನನ್ನು ಕೂಗಿ ಕರೆಯುತ್ತಾ ಹೋದಾಗ, ನಿಲ್ಲು ಮಗನೇ, ನಾನಿದ್ದೇನೆ ಅಂತ ಹೇಳುವ ಸ್ಥಿತಿ ನನಗಿರಲಿಲ್ಲ. ಆದರೂ ಎದೆಯನ್ನು ಕಲ್ಲು ಮಾಡಿಕೊಂಡೆ. ಸತ್ಯವ್ರತನಾದ ನನಗೆ ಹೆಂಡತಿ ಏನು, ಮಕ್ಕಳೇನು, ಎಲ್ಲರಿಗಿಂತಲೂ ಸತ್ಯವೇ ಮುಖ್ಯ ಎಂಬ ದೃಢ ನಿರ್ಧಾರದಲ್ಲಿದ್ದೆ. ಈಗ ಈ ಸ್ಮಶಾನದಲ್ಲಿ ನನ್ನ ಮಗನ ಹೆಣ ಸುಡುವುದಕ್ಕೆ ಗತಿ ಇಲ್ಲದೆ ನನ್ನ ಹೆಂಡತಿಯನ್ನು ಹಣತ ಅಂತ ಕಳಿಸುವಂತ ನೈಷ್ಠುರ್ಯ ತೋರಿಸಿದೆ. ಯಾಕೆ ಅಂದರೆ ನಾನು ಕರ್ತವ್ಯಕ್ಕೆ ಬದ್ಧ. ಅದಕ್ಕಿಂತ ಹೆಚ್ಚಿಗೆ ನಾನು ಯೋಚಿಸುವುದಕ್ಕೆ ಸ್ವತಂತ್ರನಲ್ಲ. ಈಗ ನನ್ನ ಪತಿವ್ರತೆಯಾದ ಹೆಂಡತಿ, ನನ್ನ ಮಗನ ತಾಯಿ ಈ ಲೋಕದಿಂದ ಹೊರಟು ಹೋಗಬೇಕು. ಇದು ಸ್ಥಿತಿ. ಕಾರಣ, ಇವಳು ಕೊಲೆಗಡುಕಳು ಎಲ್ಲಾದರೂ ಉಂಟೆ? ಮಗನ ಅಗಲುವಿಕೆಯಿಂದ ಅಳುತ್ತಿದ್ದಂಥ ಒಬ್ಬ ಹೆಣ್ಣಿಗೆ ಸಾಂತ್ವನ ಹೇಳುವ ಸ್ವಾತಂತ್ರ್ಯ ಇಲ್ಲದೇ ಇದ್ದಂಥ ನನಗೆ, ಮಗನ ತಾಯಿ ಅಲ್ಲ ನೀನು, ಕೊಲೆಗಡುಕಳು, ಮರಣಕ್ಕೆ ಸಿದ್ಧಳಾಗುವಂತ ಹೇಳುವ ಸ್ಥಿತಿ ಬಂದಿದೆ. ತಲೆ ಕಡಿಯುವ ಸ್ಥಿತಿ ಬಂದಿದೆ. ಇನ್ನೇನೆಲ್ಲ ನನ್ನ ಜೀವನದಲ್ಲಿ ನಾನು ಅನುಭವಿಸಬೇಕಾಗಿದೆಯೋ ಗೊತ್ತಿಲ್ಲ. ನೀನು ತಪ್ಪು ಮಾಡಿದೆಯಾ? ಯಾಕೆ ಹಾಗೆ ಮಾಡಿದೆ? ಮತ್ತೊಂದು ಸಂದರ್ಭವಾದರೆ ಕೇಳಬಹುದಾಗಿತ್ತು. ಕೇಳಿ ನಾನು ಮಾಡುವುದೇನು? ಕೇಳುವುದಕ್ಕೆ ನನಗೆ ಸ್ವಾತಂತ್ರ್ಯವಾದರೂ ಎಲ್ಲಿದೆ? ನನ್ನನ್ನೇ ಮಾರಿಕೊಂಡಂತ ನನಗೆ ಇವಳ ಸರಿತಪ್ಪುಗಳ ವಿಮರ್ಶೆ ಅಧಿಕಾರ ಇಲ್ಲದೆ ಇರುವಾಗ ಕಡಿಯುವ ಕೆಲಸ ಮಾತ್ರ ಉಳಿದದೆ. ಕೈ ಹಿಡಿದು ನಡೆಸಬೇಕಾದಂಥವನು ಮಾರಾಟ ಮಾಡಿದೆ. ಕೈ ಹಿಡಿದು ನಡೆಸಬೇಕಾದಂಥ ನಾನು ಆ ಹೊತ್ತಿಗೆ ಗಂಡ ಅನ್ನುವಂತಹ ಸ್ಥಿತಿಯಲ್ಲಿ ಇರಲಿಲ್ಲ. ಈಗ ಗಂಡ ಅನ್ನುವುದನ್ನು ಮರೆತು ಇವಳನ್ನು ಈ ಲೋಕದಿಂದಲೇ ಹೊರಡಿಸಬೇಕಾದ ದುಸ್ಥಿತಿ ಬಂದಿದೆಯಲ್ಲ ದೈವವೇ. ಈಗಲಾದರೂ ದೇವರಿಗೆ ಕಾಣದ ಕೈಯಿಂದ ಪ್ರಪಂಚದ ಜೀವನ ಆಡಿಸುವಂತಹ ಆ ಶಕ್ತಿಗೆ ಸಮಾಧಾನವಾದರೆ ಸಾಕು, ಸಮಾಧಾನವಾದರೆ ಸಾಕು. ಚಂದ್ರಮತಿ, ಪ್ರಭು, ಸಿದ್ಧಳಾಗು. ಯಾಕೆ? ನಿನಗೆ ಮರಣಕ್ಕೆ ಅಪ್ಪಣೆಯಾಗಿದೆ. ಏನು? ಮರಣವೇ? ಹೌದು, ಮರಣದಂಡನೆ. ಮರಣದಂಡನೆ. ಅಂತ ಅನ್ಯಾಯದ ನಿಂದ ಏನು ನಡೆಯಿತು? ರಾಜನ ಮಗುವನ್ನು ನೀನು ಕೊಂದೆ ಎಂಬ ಆರೋಪ. ಓಹೋ. ಸರಿಯೋ ತಪ್ಪೋ ವಿಮರ್ಶೆ ಮಾಡುವುದಕ್ಕೆ ನಾನೀಗ ರಾಜನಲ್ಲ, ಸರಿ, ಕೇವಲ ಸ್ಮಶಾನ ರಕ್ಷಕ ಮಾತ್ರ. ನನಗೊಬ್ಬ ಒಡೆಯ ಇದ್ದಾನೆ, ಅವನ ಆಜ್ಞೆಯನ್ನು ಪರಿಪಾಲಿಸಬೇಕಾದ್ದು ನನಗೆ ಧರ್ಮ. ಅದು ನನ್ನ ಸತ್ಯ, ಅದು ನನ್ನ ಕರ್ತವ್ಯ. ಆದ್ರಿಂದ ಸಿದ್ಧಳಾಗು, ಸಿದ್ಧಳಾಗು. ಇಷ್ಟೇ ತಾನೆ? ನಿಮ್ಮ ಸತ್ಯ ಉಳಿಬೇಕಾಗಿದ್ದರೆ ನನ್ನ ಪ್ರಾಣವನ್ನು ಕೊಡಬೇಕೇ? ಅದಕ್ಕಾಗಿ ನಾನು ಅಳುವುದಿಲ್ಲ. ನಾನು ಧರ್ಮಪತ್ನಿ, ನಿಮ್ಮ ಕಾರ್ಯದಲ್ಲಿ ಸಹಾಯವನ್ನು ಮಾಡಬೇಕಾದವಳು. ಚಂದ್ರಮತಿ, ಪ್ರಭು, ಎಷ್ಟು ನೀನು ಸಿದ್ಧಳಾದರೆ ನನ್ನ ಕೆಲಸ ಹಗುರಾಯಿತು. ನಿನ್ನ ಇಷ್ಟ ದೈವವನ್ನು ಪ್ರಾರ್ಥನೆ ಮಾಡು. ಸರಿಯೇ. ಸತ್ಯಕ್ಕಾಗಿ ನನ್ನ ಪ್ರಾಣ ಕಾಣಿಕೆಯಾಗುವುದಾದರೆ ಧನ್ಯತಾಭಾವದಿ ಸಂತೋಷದಿಂದ ಒಪ್ಪಿಸ್ತೇನೆ. ಮರಣಕ್ಕೆ ಸಿದ್ಧಳಾಗಿದ್ದೇನೆ. ಅದರ ಮುನ್ನ ಒಂದು ನಿಮಿಷದ ಅವಕಾಶವನ್ನು ಮಾತ್ರ ಬೇಡ್ತಾ ಇದ್ದೇನೆ. ಕೊಟ್ಟಿದ್ದೇನೆ. ಒಳ್ಳೆಯದು. ಓ ಕಾಶಿ ವಿಶ್ವನಾಥ, ನನಗಿದು ಮರಣವಲ್ಲ, ಮಂಗಲ ಯೋಗ ಅಂತ ಭಾವಿಸ್ತಾ ಇದ್ದೇನೆ. ಪುಣ್ಯ ಕ್ಷೇತ್ರವಾದ ಕಾಶಿಯಲ್ಲಿ ಮರಣ, ಗಂಗಾ ತೀರದಲ್ಲಿ ಮರಣ, ಪರಮೇಶ್ವರನು ವಾಸವಾಗಿರುವಂತಹ ಸ್ಮಶಾನ ಭೂಮಿಯಲ್ಲಿ ಮರಣ, ಕೊರಳಿಗೆ ಮಾಂಗಲ್ಯವನ್ನು ಕಟ್ಟಿದಂತಹ ಗಂಡನೇ ಕೈಯಲ್ಲಿ ಕತ್ತಿಯನ್ನು ಹಿಡಿದು ತಲೆ ಕಡಿಯುವುದಾದರೆ ಇದು ಮರಣವಲ್ಲ, ಮಹಾನವಮಿ ಅಂತ ಸಂತೋಷದಿಂದ ಅನುಭವಿಸ್ತೇನೆ. ಗಂಡನಿಗಿಂತ ಮೊದಲಾಗಿ ನನಗೆ ಮರಣ, ಈ ಸೌಭಾಗ್ಯ. ಆದರೆ ಇದೋ ನನ್ನ ಕೊನೆಯ ಪ್ರಾರ್ಥನೆ. ಇನ್ನು ಮುಂದೆ ನನಗೆ ಹೆಣ್ಣು ಜನ್ಮವನ್ನು ನೀನು ಕೊಡುವುದಾದರೆ ಈ ಸತ್ಯಾತ್ಮನಾದಂತಹ ಹರಿಶ್ಚಂದ್ರ ರಾಯನಿಗೆ ಹೆಂಡತಿಯಾಗುವಂತೆ ಮಾಡು. ಹಾಗೆ ನನ್ನ ಹೊಟ್ಟೆಯಲ್ಲಿ ಈ ರೋಹಿತಾಶ್ವನೇ ಮಗನಾಗಿ ಹುಟ್ಟುವಂತೆ ಮಾಡು. ಬೇರೇನು ನನಗೆ ಬೇಕಾಗಿಲ್ಲ. ಇದೇ ನನ್ನ ಹರಕೆ, ಇದೇ ನನ್ನ ಪ್ರಾರ್ಥನೆ. ಪ್ರಭೋ, ಇದೋ ಕಾಶಿ ವಿಶ್ವನಾಥನನ್ನು ಮನಸ್ಸಾ ಧ್ಯಾನಿಸ್ತಾ ಇದ್ದೇನೆ. ಆತನ ಮಂಗಲ ಮೂರ್ತಿಯನ್ನು ಹೃದಯದಲ್ಲಿ ನೆಲೆಗೊಳಿಸಿಕೊಂಡಿದ್ದೇನೆ. ಕೈಗಳನ್ನು ಮುಗಿದಿದ್ದೇನೆ. ಪದ್ಮಾಸನವನ್ನು ಬಲಿದು ಕಣ್ಣುಗಳನ್ನು ಮುಚ್ಚಿ ಇದೋ ನಿಮ್ಮ ಪಾದ ಮೂಲದಲ್ಲಿ ಆ ಪರಮೇಶ್ವರನನ್ನು ಧ್ಯಾನಿಸುತ್ತಾ ಕುಳಿತಿದ್ದೇನೆ. ತಲೆಯನ್ನೊಡ್ಡಿದ್ದೇನೆ. ಕಡಿಯಿರಿ, ಕಡಿಯಿರಿ, ನಿಮ್ಮ ಸತ್ಯವನ್ನು ಉಳಿಸಿಕೊಳ್ಳಿ, ಸತ್ಯವನ್ನು ಉಳಿಸಿಕೊಳ್ಳಿ. ತಲೆಯನ್ನು ಕಡಿಯಿರಿ ಎಂದು ಕೇಳಿಕೊಳ್ತಾ ಇರುವಂತಹ ಇವಳನ್ನು ಕಡಿಯುವುದಕ್ಕೆ ಕತ್ತಿಯನ್ನು ಎತ್ತಿದರೆ ನನ್ನ ಹಸ್ತ ದುರ್ಬಲವಾಗ್ತಾ ಇದೆ, ಕೈಯ ಕೊಡಲಿ ಕೆಳಕ್ಕೆ ಬೀಳ್ತಾ ಇದೆ. ಇಲ್ಲ, ನಾನು ಮೋಹಾವೇಶಕ್ಕೆ ಒಳಗಾಗಬಾರದು. ನನ್ನ ಹೃದಯದಲ್ಲಿ ಯಾವ ದೌರ್ಬಲ್ಯಕ್ಕೂ ಸ್ಥಾನ ಇಲ್ಲ.
ನನ್ನ ಸತ್ಯ ನನಗೆ ದೊಡ್ಡದು, ನನ್ನ ಕರ್ತವ್ಯ ನನಗೆ ದೊಡ್ಡದು. ನಾನು ಸ್ವತಂತ್ರ ವ್ಯಕ್ತಿಯಲ್ಲ, ಕೇವಲ ಸ್ಮಶಾನ ರಕ್ಷಕ. ಒಡೆಯನ ಅಪ್ಪಣೆಯನ್ನು ಪರಿಪಾಲಿಸಬೇಕಾದವನು ನಾನು. ದೇವರೇ, ನನ್ನ ಹೃದಯಕ್ಕೆ ಬಲವನ್ನು ತುಂಬು, ನನಗೆ ಶಕ್ತಿಯನ್ನು ಕೊಡು. ಚಂದ್ರಮತಿ, ಇದೋ ಕರೆಯುತ್ತಾ ಇದ್ದೇನೆ. ಹರಿಶ್ಚಂದ್ರ, ಪೂಜ್ಯರೇ, ಇಲ್ಲಿ ತಾವು ಏನಿದೆಲ್ಲ? ಇಲ್ಲಿ ನಾನಲ್ಲ, ನೀನೆಲ್ಲಿಯೋ ಅಲ್ಲೆಲ್ಲ ನಾನಿದ್ದೆ. ಇದು ಬರೇ ನಾಟಕ ಹರಿಶ್ಚಂದ್ರ. ನಾಟಕವೇ? ಹೌದು. ಇದರ ಸತ್ಯಸ್ಥಿತಿಯನ್ನು ಹೇಳ್ತೇನೆ. ಏನು ಸ್ವಾಮಿ ಇದು? ಹರಿಶ್ಚಂದ್ರನ ಸತ್ಯಸಂಧತೆಯನ್ನು ಪ್ರತ್ಯಕ್ಷವಾಗಿ ಜನರ ಮುಂದೆ ಎತ್ತಿ ತೋರಿಸಬೇಕು, ಇದು ನನ್ನ ಛಲ. ಆದ ಕಾರಣ ಈ ಹೊತ್ತು ನೀನು ಎಲ್ಲರನ್ನೂ ಮೀರಿ ಜಯಿಸಿದ್ದೀಯ. ಇದು ಶಿವನ ಕ್ಷೇತ್ರ. ಓಹೋ, ಶಿವನೇ ಸತ್ಯ, ಸತ್ಯವೇ ಶಿವನು. ಹಾಗಾಗಿ ಇದಕ್ಕೆ ಕಾಶಿ ಅಂತ ಹೆಸರು ಬಂದದ್ದು. ಕಾಶಿ ಅಂತಂದ್ರೆ ಅರ್ಥವೇನು ನಿನಗೆ ನಾನು ಹೇಳಬೇಕೆ? ಬೆಳಕು, ಕತ್ತಲೆಯನ್ನು ಹೋಗಲಾಡಿಸುವಂತಹದ್ದು, ಪ್ರಕಾಶವನ್ನು ಯಾವುದು ಬೀರುತ್ತದೆ, ಈ ಅರ್ಥದಲ್ಲಿ ಕಾಶಿ. ಇದು ಶಿವಕಾಶಿ, ಇದು ಸತ್ಯಕಾಶಿ, ಇದು ಧರ್ಮಕಾಶಿ. ಹಾಗಾದ್ರೆ ಇಲ್ಲಿ ಒಬ್ಬ ಚಾಂಡಾಲನಿದ್ನಲ್ಲ, ಹೊಲೆಯ ವೀರಬಾಹು, ಹೌದು, ಅವನು ನಾಟಕ. ನನ್ನ ಸಂಕಲ್ಪದಂತೆ ಯಮಧರ್ಮರಾಯನೇ ಬಂದಿರು. ಓಹೋ, ನಿನ್ನ ಹೆಂಡತಿಯನ್ನೂ ಮಗನನ್ನು ತಕ್ಕೊಂಡವ, ಅವ ಸಾಕ್ಷಾತ್ ಅಗ್ನಿ. ಆಹಾ, ಯಾಕೆ? ಪತಿವ್ರತೆಯಾದವಳನ್ನು ರಕ್ಷಿಸುವುದಕ್ಕೆ ಅಗ್ನಿ ಬಿಟ್ರೆ ಬಾಕಿದ್ದವನು ಪಾತ್ರವೇ ಅಲ್ಲ. ಸತ್ಯ ಧರ್ಮದಲ್ಲಿ ನಡೆಯುವಂತಹ ವ್ಯಕ್ತಿಯ ಯಜಮಾನಿಕೆಯನ್ನು ವಹಿಸಲಿಕ್ಕೆ ಯಮಧರ್ಮ ಬಿಟ್ರೆ ಬೇರೆ ಇಲ್ಲ. ಇಂದ್ರನೂ ಅಲ್ಲ, ಚಂದ್ರನೂ ಅಲ್ಲ, ಉಪೇಂದ್ರನೂ ಅಲ್ಲ. ಹಾಗಾಗಿ ನೋಡು, ಕಣ್ತೆರೆದು ನೋಡು. ಈಗ ಎಲ್ಲಿದೆ ಸ್ಮಶಾನ? ಇಲ್ಲ ಸ್ವಾಮಿ. ಈಗ ಎಲ್ಲಿದೆ ಕಟ್ಟಿಗೆ ರಾಶಿ? ಇಲ್ಲ. ಈಗ ಎಲ್ಲಿದ್ದಾನೆ ಆ ವೀರಬಾಹು? ತೇಜಸ್ವಿಗಳಾದ ಮಹಾಪುರುಷರನ್ನು ಕಾಣುತ್ತಾ ಇದ್ದೇನೆ ಅವರ ಸ್ಥಾನದಲ್ಲಿ. ಇಲ್ಲಿ ಈಗ ಯಾರನ್ನೆಲ್ಲ ಕಾಣ್ತಿ? ನಾರಾಯಣ ಬಂದಿದ್ದಾರೆ, ಬ್ರಹ್ಮ, ಕೈ ಜೋಡಿಸಿದ್ದೇನೆ, ತಲೆಬಾಗಿದ್ದೇನೆ. ಶಿವನೇ ಬ್ರಹ್ಮ, ಬ್ರಹ್ಮನೇ ನಾರಾಯಣ. ಈ ಮೂರಕ್ಕೂ ಒಟ್ಟಿಗೆ ಹೆಸರು ಹೇಗೆ ಅಂತಂದ್ರೆ ಸತ್ಯಂ ಶಿವಂ ಸುಂದರ. ಆಹಾ, ಈ ಸತ್ಯ ಹರಿಶ್ಚಂದ್ರ ಪೂಜ್ಯರೇ ಮೆಚ್ಚಿದೆ. ಆದರೆ ಪಂಥದಲ್ಲಿ ನಾನು ಹೇಳಿದ್ದೇನೆ, ನಾನು ಮೆಚ್ಚಿದರೆ ಸತ್ಯಸಂಧ ಹೌದು ಅಂತಾದರೆ ನಾನು ಆರ್ಜಿಸಿದಂತಹ ತಪಸ್ಸಿನ ಪುಣ್ಯವನ್ನೆಲ್ಲ ಅವನಿಗೆ ಧಾರೆ ಎರೆಯುತ್ತೇನೆ ಅಂತ. ಯಾಕೆ? ರಾಜಋಷಿನಿ, ಸತ್ಯಸಂಧನಿ. ಆದರೆ ನಿನ್ನಲ್ಲಿ ಬ್ರಾಹ್ಮಣ್ಯವನ್ನು ನಿಕ್ಷೇಪಿಸಬೇಕು. ವಿಶ್ವಾಮಿತ್ರ ಕೊಡಬೇಕಾದರೆ ಪಾತ್ರವನ್ನು ಇಷ್ಟು ಪರೀಕ್ಷೆ ಮಾಡಬೇಕಾಯಿತು. ಆದ ಕಾರಣ ನಿನ್ನ ರಾಜ್ಯ ನಿನಗೆ ಹಿಂತಿರುಗಿಸಿದ್ದೇನೆ. ಅದಕ್ಕಾಗಿಯೇ ಈ ದಕ್ಷಿಣ ವ್ಯಾಜವನ್ನು ಇಟ್ಟುಕೊಂಡದ್ದು. ನಾನು ಕೈ ಮುಟ್ಟಿ ಸ್ವೀಕರಿಸಿದರೆ ವಿಶ್ವಾಮಿತ್ರನಿಗೂ ಪಾತ್ರನಾಯಿತೋ ಇಲ್ಲೋ ಹೇಳು. ಜಯಿಸಿದ್ದಿ, ಲೋಹಿತಾಶ್ವನ ಎದ್ದಿದ್ದಾನೆ, ನಿನಗೆ ಆ ಯೋಗ್ಯತೆ ಬಂದದೆ, ಆ ಸೂರ್ಯವಂಶದ ಓಜಸ್ಸು ತೇಜಸ್ಸು ಬಂದದೆ. ಇನ್ನೊಮ್ಮೆ ಕಣ್ಣು ಮುಚ್ಚಿತೀರಿ. ಈಗ ಅಯೋಧ್ಯೆಯಲ್ಲಿದ್ದೆ ನೋಡು. ಧನ್ಯನಾದಿ. ಸಿಂಹಾಸನಾರೋಹಣ ಮಾಡು. ಮಹಾಪ್ರಸಾದ, ಮಹದನುಗ್ರಹ. ದೇಶದಲ್ಲೆಲ್ಲ ಡಂಗುರು ಹೊಡಿಸು. ಸತ್ಯಮೇವ ಜಯತೆ. ಶುಭವಾಗಲಿ, ಮಂಗಳವಾಗಲಿ. ಬತ್ತಲೆ ನಿಂದಿಗ ಬೂತಲಿ